ஞானப்பிரானையெல்லாம் மற்ற நான் ಕಂಡ ನಲ್ಲದುವೆ. ಮೊದಲ ಪಾಶುರದಲ್ಲೇ சொல்லிடுறாரு ಅವ್ರು ಅಲ್ವಾ. ಒಂದು ಒಳ್ಳೇದು ಅಂತ ಜಗತ್ತಲ್ಲಿ ನೋಡಿದ್ರೆ ಅದೇನ್ ಗೊತ್ತಾ, ಅದು ವರಾಹಸ್ವಾಮಿ. ஞானப்பிரான், ஞானப்பிರ, ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. அந்த மாதிரி பேர் வச்சா எவ்வளவு நல்லா இருக்கும் இல்லையா. ಏನೇನೋ வைக்கிறாಳೆ ಜ್ಞಾನಪಿರಾನ್. ವೇದ, ಸಂಸ್ಕೃತ ವೇದಕ್ಕೆ ಹಯಗ್ರೀವ ಅಧಿಪತಿ ಅಂತ ಹೇಳ್ತೀವಿ. ಕೆಲವರು ಹೇಳ್ತಾರೆ ಶೈವಾಗಮದಲ್ಲಿ ದಕ್ಷಿಣಾಮೂರ್ತಿ ಅಂತ ಹೇಳ್ತಾರೆ. ಶಿವನ ಸ್ವರೂಪ ದಕ್ಷಿಣಾಮೂರ್ತಿ ಅಲ್ವಾ. ಐಂಕಾರ ಹಿಂಕಾರ ರಹಸ್ಯಯುಕ್ತ ಶ್ರೀಂಕಾರ ಗೂಢಾರ್ಥ ಮಹಾವಿಭೂತ್ಯಾ ಓಂಕಾರ ಮರ್ಮ ಪ್ರತಿಪಾದಿನೇಢ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಹೇಳ್ತೀವಿ. ಆ ದಕ್ಷಿಣಾಮೂರ್ತಿ ಕೆಲವರಿಗೆ ಜ್ಞಾನಕ್ಕೆ ಅಧಿಪತಿ. ಇನ್ನು ಸಂಸ್ಕೃತ ವೇದಕ್ಕೆ ಜ್ಞಾನ ಆನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಅಂತ ಹಯಗ್ರೀವನೇ ಅಧಿಪತಿ ಅಂತ ಹೇಳ್ತೀವಿ. ಇನ್ ಕೆಲವರಿಗೆ ಬರೀ ಸ್ಕೂಲ್ ಬುಕ್ಸ್ ಮತ್ತೆ ಕಾಲೇಜ್ ಬುಕ್ಸ್ ಅವತ್ತೊಂದಿನ ಮಾತ್ರ ಬಂದು ಕುತ್ಕೊಳ್ಳುತ್ತೆ ನೋಡಿ. ಯಾರು? ಸರಸ್ವತಿ ಅಧಿಪತಿ. ಆಯುಧ ಪೂಜೆ ದಿನ ನಾವೆಲ್ಲ ಸ್ಕೂಲಲ್ಲಿ ಓದುವಾಗ ಓದೋ ಬುಕ್ಸ್ ತಗೊಂಡೋಗಿ ಇಟ್ಬಿಡ್ತಾ ಇದ್ವಿ, ಯಾವನ್ ಓದ್ತಾನೆ ಅಂತ ಅಲ್ವಾ. ಅಂತವ್ರಿಗೆಲ್ಲ ಯಾರ ಅಧಿಪತಿ? ಸರಸ್ವತಿ ಅಲ್ವಾ. ಸರಸ್ವತಿನೇ ಅಧಿಪತಿ ಅವಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಲ್ವಾ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿಮೆ ಅಂತ ಹೇಳ್ತೀವಲ್ವಾ. ಆ ರೀತಿ ಕೆಲವರಿಗೆ ಸರಸ್ವತಿ ಅಧಿಪತಿ. ಆದ್ರೆ ಸರಸ್ವತಿನೇ ಆಗಿರಬಹುದು, ಅಥವಾ ದಕ್ಷಿಣಾಮೂರ್ತಿನೇ ಆಗಿರಬಹುದು, ಅಥವಾ ಜ್ಞಾನ ಸ್ವರೂಪವಾದಂತಹ ಹಯಗ್ರೀವರೇ ಆಗಿರಬಹುದು. ಇವರಿಗೆಲ್ಲ ಅಧಿಪತಿ ಒಬ್ರಿದ್ದಾರೆ. ಯಾರದೋ? ಜ್ಞಾನಪಿರಾನೆಯಲ್ಲಾಲ್ ನಾನ್ ಕಂಡ ನಲ್ಲದುವೆ. ಈ ವರಾಹಸ್ವಾಮಿ ಜ್ಞಾನ ಸ್ವರೂಪ. ದಟ್ ಇಸ್ ವೈ ಯು ಕೆನಾಟ್ ಡಿಬೇಟ್ ವೆದರ್ ದಿಸ್ ಹಂದಿ ಮರಿ ಇಸ್ ವೈಟ್ ಇನ್ ಕಲರ್, ಗ್ರೇ ಇನ್ ಕಲರ್, ಬ್ಲ್ಯಾಕ್ ಇನ್ ಕಲರ್. ನೋ, ಬಿಕಾಸ್ ಹಿ ಇಸ್ ಜ್ಞಾನ ಸ್ವರೂಪ. ಶ್ವೇತವರ್ಣದಲ್ಲಿ ವರಾಹ ಇದ್ದಾನೆ ಅಂತ ಹೇಳಿ ತತ್ವ ಅದು. ಹಿ ಮೈಟ್ ಬಿ ಡಾರ್ಕ್ ಆರ್ ವೈಟ್ ಕಾಂಪ್ಲೆಕ್ಷನ್, ಹೂ ನೋಸ್. ಸೌತ್ ಆಫ್ರಿಕನ್ನೇ ಆಗಿರ್ಬೋದು ಅವನು, ನಮಗ್ ಗೊತ್ತಿಲ್ಲ. ಅಥವಾ ಬ್ರಿಟಿಷ್ ಕಲರೇ ಇರ್ಬೋದು, ನಮಗ್ ಗೊತ್ತಿಲ್ಲ. ವಿ ಕೆನಾಟ್ ಡಿಬೇಟ್ ಆನ್ ದ್ಯಾಟ್. ಅವನ ನಮ್ ಶ್ವೇತ ಸ್ವರೂಪ ಅಂತ ಹೇಳಕ್ಕೆ ಕಾರಣ ಶ್ವೇತಮಯವಾದಂತಹ ಜ್ಞಾನ ಅಲ್ವಾ. ಶಾಂತ ಸ್ವರೂಪಕ್ಕೆ ಹಂಸ ಅಂತೀವಿ ಅಲ್ವಾ. ಶುದ್ಧ ಸತ್ವಮಯವಾದ ಶರೀರಕ್ಕೆ ನಿರ್ಮಲವಾದಂತಹ ಮಾನಸ ಸರೋವರ ಅಂತೀವಿ ಅಲ್ವಾ. ತುಂಬಾ ಒಳ್ಳೆ ಜ್ಞಾನ ಇದೆ ಅಂದ್ರೆ ಸ್ಫಟಿಕ ಮಣಿಮಯವಾಗಿ ಹೊಳಿತಾ ಇದ್ದಾರೆ. ಅವ್ರು ಸ್ಫಟಿಕವಾಗಿ ಹೊಳಿತಾರ ಅವರು? ಅವರ ಜ್ಞಾನ ಆ ರೀತಿ ಕಿಡಿವಜ್ರದ ಹಾಗೆ ಇದೆ ಅಂತ. ಯಾಕೆ ನಮ್ಮನ್ನೇ ತಗೊಳ್ಳಿ, ನಮ್ಮ ಆತ್ಮಗಳೆಲ್ಲ ಹೆಂಗಿದೆ ಅಂದ್ರೆ ಶುದ್ಧ ಸತ್ವಮಯವಾಗಿ ಪರಂಜ್ಯೋತಿ ಸ್ವರೂಪವಾಗಿದೆ. ಪ್ರಭಾ ಆಂಟಿ, ಬೆಂಕಿ ಕಡ್ಡಿ ತಗೊಂಡ್ ಬಂದ್ ನಿಮ್ಮನ್ ಗೀಚ್ತೀನಿ ನೋಡೋಣ, ಬೆಂಕಿ ಬರುತ್ತಾ? ಹೇಳೋದೇನೋ, ನಿಮ್ಮ ಆತ್ಮ ಶುದ್ಧ ಸತ್ವಮಯವಾಗಿದೆ, ಪರಂಜ್ಯೋತಿ ಸ್ವರೂಪವಾಗಿದೆ ಅಂತ ಹೇಳ್ತೀವಿ. ಎಲ್ಲಿ ಗೀರ್ತೀನಿ ನಿಮ್ಮನ್ ಮೇಲೆ ಬೆಂಕಿ ಕಡ್ಡಿನ? ಬರುತ್ತಾ ಬೆಂಕಿ? ಬರುತ್ತಾ? ದೀಸ್ ಆಲ್ ದ ತತ್ವ. ಅಂದ್ರೆ ಅಗ್ನಿ ತರ ನಿಮ್ಮ ಆತ್ಮ ಇದೆ ಅಂದ್ರೆ ಶುದ್ಧವಾಗಿದೆ. ಅಗ್ನಿ ಹೆಂಗೆ ಏನು ಮಿಕ್ಸ್ ಆಗಲ್ವೋ ಆ ತರ. ಹೆಣಾನು ಸುಡುತ್ತೆ ಅಗ್ನಿ, ಕರ್ಪೂರನೂ ಸುಡುತ್ತೆ. ಅಯ್ಯೋ, ಕರ್ಪೂರದ ಅಗ್ನಿ ಪರಮ ಪಾವನ, ಹೆಣ ಸುಡೋ ಅಗ್ನಿ ಪಾವನತೆ ಇಲ್ಲ ಹೇಳ್ತೀರಾ? ಅಗ್ನಿ ತನ್ನಷ್ಟಕ್ಕೆ ತಾನು ಪಾವನವಾಗೇ ಇದ್ದಾನೆ ಅಲ್ವಾ. ಅಯ್ಯಯ್ಯೋ, ಕೊಳಚೆಯನ್ನ ತೊಳೆಯುವಂತಹ ನೀರು ಇದು. ಅಯ್ಯಯ್ಯೋ, ಪನ್ನೀರನ್ನ ತೊಳೆಯುವಂತಹ ನೀರು. ಈ ನೀರು ಶುದ್ಧ, ಈ ನೀರು ಅಶುದ್ಧ ಹೇಳ್ತೀರಾ? ತೊಳೆದ ಮೇಲೆ ಕೆಳಗಡೆ ಹೋಯ್ತು, ಭೂಮಿಲಿ ಹೋಯ್ತು, ಇಟ್ ಸ್ಟಾರ್ಟ್ಸ್ ಫಿಲ್ಟರಿಂಗ್. ಅದ್ರ ಶುದ್ಧತೆ ಅದ್ರ ಉಳಿಸ್ಕೊಳುತ್ತಾ ಇಲ್ವಾ? ಕೆಟ್ಟ ವಾಸನೆ, ಒಳ್ಳೆ ವಾಸನೆ ಎರಡು ಗಾಳಿಲಿ ಮಿಕ್ಸ್ ಆಗಿ ಬರುತ್ತೆ. ಎಷ್ಟೊತ್ತಿರುತ್ತೆ ಆ ವಾಸನೆ ಗಾಳಿನಲ್ಲಿ? ಎಷ್ಟೊತ್ತಿರುತ್ತೆ? 2 ನಿಮಿಷ. ಆಮೇಲೆ ಗಾಳಿ ಆ ವಾಸನೆನ ಬಿಟ್ಬಿಡುತ್ತೆ. ಅಯ್ಯೋ, ಇದು ಕೆಟ್ಟ ಗಾಳಿ, ಇದು ಒಳ್ಳೆ ಗಾಳಿ ಅಂತೀರಾ?
ಪಂಚಭೂತಗಳು ನೋಡಿ ಅದರ ಶುದ್ಧತೆಯನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಭೂಮಿಯನ್ನ ತೋಡ್ಬಿಡಿ, ಬಿಟ್ಬಿಡಿ, 5-6 ದಿನಕ್ಕೆ ಭೂಮಿ ತನ್ನಷ್ಟಕ್ಕೆ ತಾನು ತೋಡಿರೋ ಜಾಗ ಮುಚ್ಕೊಂಡು ಹೋಗುತ್ತೆ. ಹೆಂಗೆ ಒಂದ್ ಬ್ಲೇಡ್ ತಗೊಂಡು ಹಿಂಗೆ ಕೆರ್ಕೊಂಡ್ಬಿಡಿ, ರಕ್ತ ಎಲ್ಲ ಬರುತ್ತೆ ಫಸ್ಟ್ ಡೇ, ಆಮೇಲೆ ಹೋಗ್ತಾ 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 ಸ್ಕಿನ್ ಮುಚ್ಕೊಂಡ್ಬಿಡುತ್ತೆ. ಭೂತತ್ವ ಅದ್ರ ಶುದ್ಧತೆ ಅದು ಕಾಪಾಡ್ಕೊಳ್ಳುತ್ತೆ ಅಲ್ವಾ? ಅದೇ ರೀತಿ ಆಕಾಶದಲ್ಲಿ ಎಂತ ಮಲಿನವಾದ ಫ್ಯಾಕ್ಟ್ರಿ ಹೊಗೆ ಬಿಡಿ, 10 ನಿಮಿಷಕ್ಕೆ ಏನಾಗತ್ತೆ, ಆಕಾಶ ಬೆಳ್ಳ ಕಾಣಿಸ್ತಾ ಇರುತ್ತೆ, ನಿರ್ಮಲವಾಗಿ ಕಾಣಿಸ್ತಾ ಇರುತ್ತೆ. ಸೊ ಪಂಚಭೂತಗಳು ಹೆಂಗೆ ತನ್ನ ಶುದ್ಧತೆಯನ್ನ ತಾನು ಕಾಪಾಡ್ಕೊಳತ್ವೋ, ಅದೆಲ್ಲ ಬೆರೆಸಿದ್ರೆ ಅಶುದ್ಧತೆ, ಗೊತ್ತಾಯ್ತು? ಕಲಬೆರಕೆ ಅನ್ನೋದು ಅಶುದ್ಧತೆ, ಅದೈದನ್ನು ಬೆರೆಸಿದ್ರೆ ನಮ್ಮ ಶರೀರ ಅಶುದ್ಧತೆ ಅಲ್ವಾ? ಜರ, ಮೃತ್ಯು, ಜಿಗಿತ್ಸಾ ಮತ್ತೆ ರೋಗ ಅಥವಾ ವ್ಯಾಧಿ, ಮುಪ್ಪು, ಇದೆಲ್ಲ ಶರೀರಕ್ಕೆ ಏನಕ್ಕೆ ಬರುತ್ತೆ ಹೇಳಿ? 5 ಮಿಕ್ಸ್ ಆಗ್ತಾ ಇದೆ. ಆಲ್ ದ 5 is combining together ಅಲ್ವಾ? ಅನುರಾಧ ಆಂಟಿ, ನೀರು ಇದೆ, ರವೆನೂ ಇದೆ. ಕಮ್ ಆನ್, ಟೆಲ್ ಮಿ ದ ಲೈಫ್ ಸ್ಪ್ಯಾನ್ ಆಫ್ ಯುವರ್ ರವ ಅಂಡ್ ನೀರು. ಏನೋ ಹೇಳ್ತೀರಾ, ಆದ್ರೆ ಎರಡನ್ನು ಸೇರ್ಸಿ ಉಪ್ಪಿಟ್ಟು ಮಾಡ್ಬಿಡಿ ಆಂಟಿ ಅಂದ್ರೆ, ಬೇಗ ಬನ್ನಿ ಸರ್ ಉಪ್ಪಿಟ್ಟು ಕೆಟ್ಟೋಗುತ್ತೆ, ಕೆಡೋದ್ರ ಹೊತ್ತಿಗೆ ಬಂದು ತಿನ್ಬಿಡಿ ಅಂತೀರಾ ಇಲ್ವಾ? ರವೆ ಆಗಿಡಿ, ಅದ್ರ ಶೆಲ್ಫ್ ಲೈಫೇ ಬೇರೆ, ನೀರಾಗಿಡಿ, ಅದ್ರ ಶೆಲ್ಫ್ ಲೈಫೇ ಬೇರೆ. ಎರಡು ಮಿಕ್ಸ್ ಮಾಡಿ ಅದ್ರ ಶೆಲ್ಫ್ ಲೈಫ್ ಎಲ್ಲದಕ್ಕಿಂತ ಕಡಿಮೆ. ಯಾವತ್ತು ಮಿಕ್ಸ್ಚರ್ ವಿಲ್ ಹ್ಯಾವ್ ಅ ಡಿಫರೆಂಟ್ ಫೇಸ್. ಆದ್ರೆ ಜ್ಞಾನ ಅನ್ನೋದು it is not at all a mixture. Vanita, can you please mute it? Vanita? Yes, thank you. So ಆ ಜ್ಞಾನ ಅನ್ನೋದು ಶುದ್ಧ ಸತ್ವಮಯ. ಸರ್ ಸತ್ವಗುಣನ ಸರ್ ಅನ್ಬಾರ್ದು, ಮತ್ತೆ ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋಗುಣವೂ ಇಲ್ಲ, ಅದಕ್ಕೆ ಅದು ಗುಣರಹಿತ, ಅದು ಶುದ್ಧ ಸತ್ವಮಯ. ದಿಸ್ ಸತ್ವ ಇಸ್ ಡಿಫ್ರೆಂಟ್, ಗುಣದಲ್ಲಿ ಬರುವ ಸತ್ವ ಡಿಫ್ರೆಂಟ್, ಗೊತ್ತಾಯ್ತಾ? ಶುದ್ಧ ಸತ್ವಮಯ. ಆ ರೀತಿ ಶುದ್ಧ ಸತ್ವಮಯವಾಗಿ ವರಾಹ ಇರೋದ್ರಿಂದ ಅವನನ್ನ ಶ್ವೇತವರಾಹ ಅಂತ ಹೇಳ್ತೀವಿ. ಮೇಲು ಕೋಲವರಾಹ ಅಂತೀವಿ. ಕೋಲವರಾಹ ಅಂದ್ರೆ ಎಲ್ಲದಕ್ಕೂ ಆಧಾರ ಸ್ತಂಭವಾಗಿ ಇರುವವನು ಅಂತ ಅರ್ಥ. ಹೇಳ್ತೀವಲ್ಲ ಸರ್, ಶ್ವೇತವರಾಹ ಕಲ್ಪೆ ವೈವಸ್ವರ ಮನ್ವಂತರೆ, ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ, ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ಖಂಡೆ ಭಾರತ ವರ್ಷೆ ಎಲ್ಲ ಹೇಳ್ತೀವಲ್ವಾ, ಅದ್ರಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಕೋಲವರಾಹ ಎಲ್ಲದಕ್ಕೂ ಆಧಾರವಾಗಿ ಇರುವವನು ವರಾಹ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ಕೋಲವರಾಹ. ಯಾರು ಬರ್ಕೋಬೇಡಿ, ಬರೆಸ್ತೀನಿ ನಾನು, ಡೋಂಟ್ ರೈಟ್ ಇಟ್ ಡೌನ್. ಓಕೆ, ಗೊತ್ತಾಗುತ್ತೆ ನೀವು ಬರೆಯೋದು. ನಂಗೆ ನೀವು ಬರೆದ್ರೆ ಏನು ಕಷ್ಟ ಇಲ್ಲ, ಅರ್ಧಂಬರ್ಧ ಬರ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್. ಐ ಹ್ಯಾವ್ ಮೇಡ್ ವೆರಿ ಗುಡ್ ನೋಟ್ಸ್ ಫಾರ್ ಯು, ಎಲ್ಲ ನಾನು ಬರೆಸ್ತೀನಿ, ಡೋಂಟ್ ವರಿ. ಅದ್ ಹೆಂಗೆ ವರಾಹ ಇಸ್ ಆಧಾರ ಫಾರ್ ಎವ್ರಿಬಡಿ, ಫಾರ್ ಎವ್ರಿಥಿಂಗ್, ಎವ್ರಿಬಡಿ, ಎವ್ರಿಥಿಂಗ್, ಎವ್ರಿವನ್, ಆಲ್ ಎವ್ರಿ. ಹೇಳಿ ಕನಕಮ್ಮಿ, ಅದೇನೋ ಹೇಳ್ತಾ ಇದ್ರ. ಯಾಕೆಂದ್ರೆ ಅವ್ನು ಯಜ್ಞ ಸ್ವರೂಪಿ, ಅಗ್ನಿಯಲ್ಲಿ ಗೊತ್ತಾಗಿರುತ್ತಲ್ವಾ, ಹಾಗೆ ಅನ್ಸುತ್ತೆ. ಯಜ್ಞ ಸ್ವರೂಪಿ ಆಗಿರೋದ್ರಿಂದ ವಿಶ್ವನೇ ಅವ್ರದ್ದು, ಭೂಮಿಗೆ ಎಲ್ಲ ಅವ್ರದ್ದೇ ತಾನೆ, ವರಸ್ವಾಮಿ ಹೇಳ್ತಾನೆ ಭೂಮಿ. ಆದ್ರಿಂದ ಅದೊಂದು ಒನ್ ಆಫ್ ದ ರೀಸನ್ಸ್ ಇರಬಹುದು. ಇಬ್ರು ಹೇಳೋದು ಕರೆಕ್ಟ್ ಆಗಿದೆ ಆನ್ಸರು. ಐ ವಿಲ್ ಜಸ್ಟಿಫೈ ದ ಆನ್ಸರ್. ಹಂಗ್ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಏನ್ ಗೊತ್ತಾ, ಫಿಸಿಕಲ್ ಫಾರ್ಮ್ ಅಲ್ಲಿ ತಗೊಂಡ್ರೆ 14 ಲೋಕ ಅನ್ನೋ ಅಂಡಕಟ, ಭೂಮಿ ಅಂದ್ರೆ ಬರೀ ಅರ್ಥ ಅಂತ ತಿಳ್ಕೋಬಾರ್ದು ಅಂತ ಹೇಳಿದೀನಿ ನಿಮ್ಗೆಲ್ಲ ನಾನು. ಭೂಮಿ ಅಂದ್ರೆ 14 ಲೋಕಗಳು ಪುಟ್ ಟುಗೆದರ್ ಲೈಕ್ ಅನ್ ಅಂಡ. ಓಕೆ, ಒಂದು ಇದು ಅದಪ್ಪ ಎಗ್ ಫಾರ್ಮ್, ಅದು ಭೂಮಿ. ಅಷ್ಟನ್ನು ತನ್ನ ಮೂಗಿನ ಮೇಲೆ ಇಟ್ಕೊಂಡಿರೋದ್ರಿಂದ ಸಕಲಕ್ಕೂ ಆಧಾರ ಅವನು. ಅದಕ್ಕೆ ಕೋಲವರಾಹ ಅಂತ ಫಿಸಿಕಲ್ ಫಾರ್ಮ್ ಅಲ್ಲಿ ಜಸ್ಟಿಫೈ ಮಾಡ್ಬೋದು, ಆಯ್ತಾ? ತತ್ವದಲ್ಲಿ ನೋಡಿದ್ರೆ ನಮ್ಮಲ್ಲಿ ನಾವು ಏನೇ ಮಾತಾಡಿದ್ರು ಅಥವಾ ಇಷ್ಟಪಟ್ಟರು, ನಮ್ಮ ಟೇಸ್ಟು ಅಥವಾ ನಮ್ಮ ಜೀವನದ ಶೈಲಿ ಎಲ್ಲ ವೇದ ಪ್ರಮಾಣಿತ. ಒಪ್ಕೋತೀರಾ? ವೇದದಲ್ಲಿ ಪ್ರಮಾಣೀಕರಿಸಲ್ಪಟ್ಟಿದೆ. ಆ ವೇದ ಪ್ರಮಾಣವಾದದ್ದಾದ್ರೆ ನೀವ್ ಅದನ್ನ ಮಾಡ್ತೀರಾ, ಇಲ್ದಿದ್ರೆ ಮಾಡ್ತೀರಾ?
ಮಾಡ್ತೀರಾ? ಶ್ರುತಿ ಸ್ಮೃತಿ ಎರಡೇ ನಮಗೆ ಪ್ರಮಾಣ. ಆಯ್ತಾ? ರಾಮಾಯಣದಲ್ಲಿ ಕಥೆಗಳನ್ನ ಹೇಳ್ಕೊಂಡು ಹೋಗ್ತೀನಿ, ಲಕ್ಷ್ಮಣ್ ರೇಖೆ ಎಳೆದ ಲಕ್ಷ್ಮಣ ಅಂತೀನಿ, ಹ್ಞೂ ಅಂತೀರಾ, ಅದಕ್ಕೆ ನೀವೇನ್ ಡಿಬೇಟ್ ಮಾಡಲ್ಲ. ಎಳೆದ್ನಾ ಅಂತ ಕೇಳ್ತೀನಿ, ಸರ್ ವಾಲ್ಮೀಕಿ ಎಳೆದಿದ್ರೆ ಅವನು ಎಳೆದಿದ್ದಾನೆ ಸರ್ ಅಂತೀರಾ. ಅದೆಂಗೆ ಅಂತೀನಿ, ಬಿಕಾಸ್ ಮೂಲ ಯಾವ್ದು? ಜಗತ್ತಲ್ಲಿ ಎಷ್ಟು ಭಾಷೆ ಇದೆಯೋ ಅಷ್ಟು ರಾಮಾಯಣ ಇದೆ. ಮೂಲ ರಾಮಾಯಣ ಯಾವ್ದು ಎಲ್ಲದಕ್ಕೂ? ವಾಲ್ಮೀಕಿ ಅಲ್ವಾ? ವಾಲ್ಮೀಕಿ ಅಲ್ಲಿ ಎಳೆದಿಲ್ಲ ಅಂದ್ರೆ ಎಳೆದಿಲ್ಲ ಅಷ್ಟೇನೆ, ವಿ ಕೆನಾಟ್ ಡಿಬೇಟ್. ನನ್ನ ಇಷ್ಟದ ಪ್ರಕಾರ ಲಕ್ಷ್ಮಣ ಎಳೆದಿರ್ಬೋದು, ಲಕ್ಷ್ಮಣ ರೇಖೆ, ನಾನು ಇಲ್ಲ ಅನ್ನಲ್ಲ. ಆದ್ರೆ ಪ್ರಮಾಣ ಯಾವುದು? ಯಾವುದು? ವಿಚ್ ಇಸ್ ದ ಪ್ರಮಾಣಂ, ವಿಚ್ ಇಸ್ ದ ಬೆಂಚ್ ಮಾರ್ಕ್? ವಾಲ್ಮೀಕಿ. ನಾವೊಂದು ಗೀತೆ ಹೇಳ್ತೀನಿ, ವಿವೇಕ ಗೀತ. ಕೃಷ್ಣನು ಹಿಂಗೆ ಹೇಳ್ದ ಅನುರಾಧ ಆಂಟಿ ಅಂತ ನಂದೇ ಒಂದು ಗೀತ, కస్తూరి మామి నాదే ఒక గీత ఉంది అంటే చెప్తాను. మీరు గీత ఉంటుంది సార్, చెప్పండి, మీరు పర్వాలేదు, మీరు ఉంటారు, మీ గీతలో ఉంటుంది. ఎప్పుడో ఇనబడ్ಡಿ చెవులంతా దొడ్ಡ ಒಂದು ಕೋಟೆ ಆಗೋಗಿದೆ, ಕೇಳಿ 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 ಕೇಳಿ. ప్రమాణం ఏది సార్? భగవద్గీతలో ఉందా చెప్పండి. మీరు చెప్పింది భగవద్గీతలో ఉంటే నేను నమ్ముతాను, లేకపోతే నేను నమ్మను. లేదు లేదు, నాదే గీత, మీ గీత మీరు పెట్టుకోండి, నాకేం వద్దు. మీ గీతలు ఏమైనా ఆ భగవద్గీతల జೊತೆలో ఆ ఆధారముగా ఏమైనా చెప్తే ಅದು ಪ್ರಮಾಣము. ಎಲ್ಲದಕ್ಕೂ ಪ್ರಮಾಣ ಇದೆ, ಒಪ್ಕೋತೀರಾ? ನಿಮ್ಮ ಗಂಡಿನ ಜೊತೆ ನೀವೆಲ್ಲ ಬಾಳ್ತಾ ಇದ್ದೀರಾ, ಏನ್ ಪ್ರಮಾಣ? ಬಾಳಿದ್ರು, ನಮ್ಮಮ್ಮ ಬಾಳಿದ್ರು, ಅದಕ್ಕೆ ನಾನು ಬಾಳ್ತಾ ಇದ್ದೀನಿ ಅಂತ ಅಲ್ಲ. ವೇದ ಪ್ರಮಾಣ ಅಲ್ವಾ? ವೇದ ಪ್ರಮಾಣ. ನಮ್ಮ ಪೂರ್ವಿಕರೆಲ್ಲ ತೋರಿಸಿದ ದಾರಿನೇ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತ. ಅಷ್ಟಿಲ್ದೆ ಆ ಟೈಟಲ್ನ ಕೊಡ್ತೀವ ನಾವು. ಉಭಯ ವೇದಾಂತ ಪ್ರವರ್ತಕಾಚಾರ್ಯ, ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಲ್ವಾ? ಆ ವೇದವನ್ನ ಬಿಟ್ಟು ಬೇರೆ ಇಲ್ಲ ಅಂದಾಗ, ಹೂ ಇಸ್ ವೇದ ಫಾರ್ ಅಸ್? ವರಾಹ ಇಸ್ ದ ವೇದ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ಕೋಲ ವರಾಹ. ಒಪ್ಕೋತೀರಾ? Now you know why he is called ಶ್ವೇತವರಾಹ. ಶುದ್ಧ ಸತ್ವಮಯವಾದ ಜ್ಞಾನಪೂರಿತವಾದ ವಸ್ತು. ಮೇಲು ಕೋಲವರಾಹ, because he is adhara for everything. He is a Veda. Without Veda there is no existence of the world. Without Veda there is no creation of the world. Without Veda there is no dissolution of the world. ಸೃಷ್ಟಿ ಸ್ಥಿತಿ ಲಯಗಳೇ ವೇದವಿಲ್ಲದೆ ಏನೂ ಆಗಲ್ಲ ಅಲ್ವಾ? ಅವುಗಳಾಗ್ಬೇಕು ಅಂದ್ರೂ ವೇದ ಇರಬೇಕು. ವೇದ ಸ್ವರೂಪಿಯಾಗಿ ಅವನಿರೋದ್ರಿಂದ ಅವನನ್ನ ಕೋಲವರಾಹ ಅಂತ ಕರಿತೀವಿ. ಸಕಲಕ್ಕೂ ಆಧಾರ. ಒಂದು ಆಂಡಾಳ್ ಮಾಮಿ ಹೇಳದಂಗೆ ಫಿಸಿಕಲ್ ಮೆಟಾಫರ್. 14 ಲೋಕಗಳನ್ನು ಯಕಶ್ಚಿತ್ ಅವನ ಕೋರೆ ಹಲ್ಲಿನ ಮೇಲೆ ಹಿಂಗೆ ಹಿಡ್ಕೊಂಡಿದ್ದಾನೆ, ಅದಕ್ಕೆ ಅವನು ಕೋಲವರಾಹ. ಆದ್ರೆ ತತ್ವಪೂರಿತವಾಗಿ ನೋಡಿದ್ರೆ ಈಸ ವೇದ ಸ್ವರೂಪಿ. ವೇದವೇ ಜಗತ್ತನ್ನ ಹಿಡಿದಿಟ್ಟಿದೆ, ಗೊತ್ತಾಯ್ತಾ? ಆ ವೇದಕ್ಕೆ ವಿರುದ್ಧವಾದವ್ರನ್ನೇ ನಾವು ಏನಂತ ಕರಿತೀವಿ? ಮುಸ್ಲಿಮ್ಸ್ ಅಂತ ಕರಿತೀವಿ, ಕ್ರಿಶ್ಚಿಯನ್ಸ್ ಅಂತ ಕರಿತೀವಿ, ಮ್ಲೇಚ್ಛರು ಅಂತ. ಅವರಿಬ್ಬರನ್ನು ಪುಟ್ ಟುಗೆದರ್ ಕಾಲ್ಡ್ ಮ್ಲೇಚ್ಛಾಸ್, ಹೂ ಆರ್ ವೇದ ಬಾಹ್ಯಾಸ್, ಹೂ ಆರ್ ಆಪೋಸಿಟ್ ಟು ದ ವೇದ. ಆಯ್ತಾ? ಅಂದ್ರೆ ಆಪೋಸಿಟ್ ಪಾರ್ಟಿ ಆಫ್ ವೇದ ಅನ್ನೋದು ವೇದದಲ್ಲೇ ಇದೆ. ಹೇಳ್ಬೇಕು ಅಂದ್ರೆ ಆಪೋಸಿಟ್ ಪಾರ್ಟಿ ಟು ದ ವೇದ ಅನ್ನೋದು ವೇದದಲ್ಲೇ ಬರುತ್ತೆ. ಅಂತವ್ರು ಇರ್ಬೇಕಂತೆ. ಮ್ಲೇಚ್ಛರು ಅಂತಾನೆ ಬರುತ್ತೆ ಮಹಾಭಾರತದಲ್ಲಿ, ಮ್ಲೇಚ್ಛರು ಅಂತ ಬರುತ್ತೆ. ಒಬ್ಬ ಕರೆಕ್ಟ್, ಮ್ಲೇಚ್ಛ ಅಂತಾನೆ ವರ್ಡ್ ಯೂಸ್ ಮಾಡೋದು. ಬಟ್ ಮ್ಲೇಚ್ಛ ಅಂದ್ರೆ ಬೋತ್ ಕ್ರಿಶ್ಚಿಯಾನಿಟಿ ಅಂಡ್ ಮುಸ್ಲಿಂ ಎರಡು ಬರುತ್ತಲ್ಲಿ. ಬರೀ ಮುಸ್ಲಿಮ್ಸ್ನ ಮ್ಲೇಚ್ಛರು ಅನ್ನಲ್ಲ. ಹಾಗಾಗಿ ಇಬ್ರು ಬರ್ತಾರೆ ಅದ್ರಲ್ಲಿ. ನಾವ್ ಯಾಕೆ ಮುಸ್ಲಿಂ ಅನ್ನೋಣ ಅಲ್ವಾ? ನಾವ್ ಯಾಕೆ ಕ್ರಿಶ್ಚಿಯನ್ ಅನ್ನೋಣ? ಮ್ಲೇಚ್ಛ ಅನ್ನೋಣ ಸಾಕು. ಅದ್ ನಂದೊಂದು ಇರ್ಲಿ ಎಕ್ಸ್ಟ್ರಾ ಅಂತ ಆ ಫಿಟ್ಟಿಂಗ್ ಬೇಡ ನಮಗೆ. ಯಾಕಂದ್ರೆ ಮುಸ್ಲಿಮ್ಸ್ ಅಲ್ಲೂ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ. ನಮ್ ಹಿಂದೂಲ್ ಏನ್ ಬಾರಿ ಕೆಟ್ಟವ್ರು ಇಲ್ದೇ ಇದಾರ? ಪರಮ ಹಲಾಲ್ ಕೋರರು ಇಲ್ಲೇ ಇದ್ದಾರೆ ಹೇಳ್ಬೇಕು ಅಂದ್ರೆ. ನಮ್ ಜೊತೆನೆ ಇರ್ತಾರೆ, ನಮಗ್ ಗೊತ್ತಿಲ್ಲ. ಸೊ ಲೆಟ್ ಇಸ್ ನಾಟ್ ಕಮೆಂಟ್ ಆನ್ ದ ಕ್ಯಾಸ್ಟ್. In fact, every caste has got tattva the same. Tattva cannot change. You call them Allah,
ಯು ಕಾಲ್ ಅಸ್ ನಾರಾಯಣ, ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಯಾಕೆ ನಾರಾಯಣನ ಅಲ್ಲ ಅಂದ್ರೆ ಅವನೇನಾದ್ರೂ ಬಂದು ಶಿಕ್ಷೆ ಕೊಡ್ತಾನ? ಓಕೆ, ಲೆಟ್ ಮೀ ಕಾಲ್ ಮೈ ನಾರಾಯಣ ಅಲ್ಲ. ವಾಟ್ ಇಸ್ ರಾಂಗ್ ಇನ್ ದಟ್? ಅಲ್ವಾ? ನಾಮವೇ ಇಲ್ಲ, ರೂಪವೇ ಇಲ್ಲ, ಆಕಾರವೇ ಇಲ್ಲ, ಕೊಟ್ಟಿರೋದೆಲ್ಲ ನಾವು ಅವನಿಗೆ ಅಲ್ವಾ? ಅಂತ ಅವ್ನಿಗೆ ಏನ್ ಕರೆದ್ರು ಒಂದೇ. ಮನಸ್ಸಲ್ಲಿ ಕನ್ವೆಕ್ಷನ್ ಇದೆಯಾ ಅಂತ ನೋಡ್ತಾನೆ ಹೊರತು ನಿನ್ ಬಾಯಲ್ಲಿ ಏನ್ ಬಂತು ಅಂತ ಹಿ ವಿಲ್ ನಾಟ್ ಸಿ ಅಲ್ವಾ? ಕರ್ಮ ಅಧೀನವಾದ ಶರೀರ, ಕರ್ಮದಲ್ಲೇ ಆ ಶರೀರ ಲೀನವಾಗುತ್ತೆ. ಆತ್ಮಕ್ಕೂ ಕರ್ಮಕ್ಕೂ ಜೋಡಣೆ ಇಲ್ಲ, ಅದಷ್ಟೇ ಅವನು ನೋಡೋದು ಅಲ್ವಾ? ಆತ್ಮಕ್ಕೂ ಕರ್ಮಕ್ಕೂ ಜೋಡಣೆ ಇದೆಯಾ? ನನ್ನ ಭಾಷೆಗೂ ನನ್ನ ಆತ್ಮಕ್ಕೂ ಜೋಡಣೆ ಇದೆಯಾ? ನಾ ತಿಂಡಿ ತಿನಿಸು ತಿನ್ನೋ ನನ್ನ ಬಾಯಿ ರುಚಿಗೂ ನನ್ನ ಆತ್ಮಕ್ಕೂ ಜೋಡಣೆ ಇದೆಯಾ? ಆದ್ರೆ ಭಾಗವತದಿಂದ ಬರುವಂತಹ ನನ್ನ ಜ್ಞಾನಕ್ಕೂ ನನ್ನ ಆತ್ಮಕ್ಕೂ ಜೋಡಣೆ ಇದೆ. ಪರಮಾತ್ಮನಲ್ಲಿ ನನ್ನ ಮಾಡುವ ನನ್ನ ಭಕ್ತಿಗೂ ನನ್ನ ಆತ್ಮಕ್ಕೂ ಜೋಡಣೆ ಇದೆ. ಇದೆಯಾ ಇಲ್ವಾ? ಅಲ್ವಾ? ನಿರ್ಹೇತುಕವಾದಂತಹ ಪರಮಾತ್ಮನ ಅನುಭವ ಆಗುತ್ತಲ್ವಾ, ಆನಂದಾನುಭವ, ಅದಕ್ಕೂ ನನ್ನ ಆತ್ಮಕ್ಕೂ ಜೋಡಣೆ ಇದೆ. ಆದ್ರೆ ಅದಕ್ಕೆಲ್ಲ ದೇಹ ಜೋಡಣೆ ಅಲ್ಲ, ಆತ್ಮವೇ ಜೋಡಣೆ. ಬಟ್ ಅದನ್ನೆಲ್ಲ ಆತ್ಮ ಅನುಭವಿಸ್ಬೇಕಾದ್ರೆ ಮೀಡಿಯಾ ಯಾವುದು? ಮೀಡಿಯಾ? ದೇಹವೇ ಮೀಡಿಯಾ ಅಲ್ವಾ? ಶರೀರ ಮೀಡಿಯಾ. ಶರೀರ ಮೀಡಿಯಾ. ಹೆಂಗೆ ಅಂದ್ರೆ ಸಿಂಪಲ್ ಎಕ್ಸಾಂಪಲ್. ರೇಖಾ ಅವರು ಮನೆ ಕಟ್ಟಿದ್ರು. ಸರ್ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಕಟ್ಟಿದ್ವಿ ಸರ್ ಅಂದ್ರು. ನಾವೆಲ್ಲ ಹೋದ್ವಿ, ನಮ್ ಗ್ರೂಪ್ ಅವರೆಲ್ಲ, ಸ್ಯಾಟರ್ಡೆ ಗ್ರೂಪ್ ಅವರೆಲ್ಲ ಗೃಹ ಪ್ರವೇಶಕ್ಕೆ. ಅವ್ರು ಹೇಳಿದ್ರು ಕರೆಯೋವಾಗ್ಲೆ, 2 ಫ್ಲೋರ್ ಕಟ್ಟಿದೀನಿ ಸರ್ ಅಂತ. ಆಯ್ತಾ? ನಾವೆಲ್ಲ ಹೋದ್ವಿ ಗೃಹ ಪ್ರವೇಶಕ್ಕೆ ಅಟೆಂಡ್ ಆಗೋಣ ಅಂತ. ಗ್ರೌಂಡ್ ಫ್ಲೋರ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ವಿ. ಫಸ್ಟ್ ಫ್ಲೋರ್ ಹೋಗ್ಬೇಕು. ಸರ್ ಮೆಟ್ಲು ಮರ್ತ್ಬಿಟ್ಟಿದೀವಿ ಸರ್ ಅಂದ್ರು. ಅಯ್ಯ, ಮೆಟ್ಲಿಡಕ್ಕೆ ಮರ್ತೋದ್ರ? ಹ್ಞೂ ಸರ್, ಮೇಲೆ ಒಂದು ದೊಡ್ಡ ಲೈಬ್ರರಿ ಇದೆ, ಜಿಮ್ನಾಸ್ಟಿಕ್ ಸೆಂಟರ್ ಎಲ್ಲ ಇದೆ, ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಟೆರೆಸ್ ಗಾರ್ಡನ್ ಇದೆ, ಏನು రకరకాలుగా ವರ್ಣಿಸಿಂದಿ. ಪ್ರಯೋಜನ ಮೇಮಿ ಮೆಟ್ಲೇಲೇ ಇದೆ. ಮೆಟ್ಲಿದ್ರೆ ಅದಕ್ಕೆಲ್ಲ ಮೀನಿಂಗು. ಮೆಟ್ಲಿಲ್ಲ ಅಂದ್ರೆ ನಿಮ್ ಜಿಮ್ನಾಸ್ಟಿಕ್ ಸೆಂಟರ್ಗೆ, ನಿಮ್ ಸ್ವಿಮ್ಮಿಂಗ್ ಪೂಲ್ಗೆ, ನಿಮ್ టెరెస్ గార్డెన్ಗೆ ಯಾವ್ದಕ್ಕಾದ್ರೂ మీనింగ్ ಇದೆయా? అంత చేసిండాం, చాలా చక్కగా ఉంది సార్. గ్రౌండ్ ఫ్లోర్ ఏమీ లేదు, ఫస్ట్ ఫ్లోర్ అంత బాగా స్వర్గ సుఖము, అంత బాగా చేసిండాము. పోయేనికి ఆధారమే లేదు, ನೋ ಲಿಫ್ಟ್, ನೋ ಮೆಟ್ಲು, ನಥಿಂಗ್. ನಾನ್ ಕೇಳ್ತೀನಿ, ರೇಖಾ ಅವ್ರೆ ಕಟ್ಟೇನ್ ಪ್ರಯೋಜನ? ಮೆಟ್ಲೇ ಇಲ್ವಲ್ಲ. your ground floor is bhumi, your first floor is moksha. But if you have to travel from this bhumi to moksha, you must have a metlu which is called sharira. ಅಲ್ವಾ? ಆ ಶರೀರ ಇಲ್ದೆ ಮೀನಿಂಗ್ ಬರುತ್ತಾ ರೇಖಾ ಅವ್ರೆ ನಿಮ್ಮ ಫಸ್ಟ್ ಫ್ಲೋರ್ಗೆ? ಬರುತ್ತಾ? ಫಸ್ಟ್ ಫ್ಲೋರ್ ಅಲ್ಲಿ ಬೇಕಾದ್ರೆ ಸರ್ವೆಂಟ್ ಕ್ವಾರ್ಟರ್ಸ್ ಇದ್ರು ಅದಕ್ಕೆ ಮೀನಿಂಗ್ ಬರೋದು ಯಾವ್ದು? ಅಲ್ಲಿ ಜಿಮ್ಮು ಬೇಡ, ಪಮ್ಮು ಬೇಡ, ಫಸ್ಟ್ ಫ್ಲೋರ್ ಟೆರೆಸ್ಸೇ ಆಗಿರ್ಲಿ, ಆ ಟೆರೆಸ್ಗೆ ಮೀನಿಂಗ್ ಬರೋದೇನೋ? ಮೆಟ್ಲಿದ್ರೆ. ಆಯ್ತಾ? ಉತ್ತಮೋತ್ತಮವಾದಂತಹ ಹೈಯರ್ ಆಕ್ಟಿಟ್ಸ್ಗೆ ಆತ್ಮ ಹೋಗ್ಬೇಕಂದ್ರೆ ಶರೀರವೇ ಕಾರಣ. ಅದಕ್ಕೆ ನಮ್ಮ ಶರೀರವನ್ನ ನಾವು ಕೊಚ್ಚೆ ಮಾಡ್ಕೊಳಕ್ಕಾಗಲ್ಲ. ಏಚಿ ಶರೀರ ತಾನೇ ಬಿಡು ಅಂತ. ಅದೇ ಸಮಯದಲ್ಲಿ ಶರೀರವೇ ಎಲ್ಲ ಅಲ್ಲ. ಆಯ್ತಾ? ಅಯ್ಯೋ ಫಸ್ಟ್ ಫ್ಲೋರ್ಗೆ ಹೋಗಕ್ ಮೆಟ್ಲು ಮಾಡಿದ್ದಾರೆ ಅಂತ ಮೆಟ್ಲಲ್ಲೇ ಕೂತ್ರೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಲ್ವಾ? ಎಂತ ಚಕ್ಕಗ ಮೆಟ್ಲು చేశారు ಅಂತ ಮೆಟ್ಲಲ್ಲೇ ಕೂತ್ಬಿಟ್ರೆ ಅಲ್ವಾ? ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಅದಿರೋದು ಸುಮ್ಮನೆ ಹತ್ತಕ್ಕೆ ಎಷ್ಟು ಇಂಪಾರ್ಟೆನ್ಸೋ ಅಷ್ಟು ಅಲ್ವಾ? ಶರೀರ ಹ್ಯಾಸ್ ಟು ಬಿ ಟ್ರೀಟೆಡ್ ಲೈಕ್ ದಟ್. ವೇದ ಪ್ರಮಾಣೀಕೃತವಾದಂತಹ ಜಗತ್ತು ವೇದದಿಂದಲೇ ನಿರ್ಮಾಣವಾದ್ರೂ ಜಗತ್ತು ಅನ್ನೋದು ಶರೀರ. ಗೊತ್ತಾಯ್ತಾ? ಜಗತ್ತಿನಲ್ಲಿ ಪರಮಾತ್ಮ ಅನ್ನೋದು ಅಪ್ರಾಕೃತವಾದ ವರಾಹ. ಆ ಪರಮಾತ್ಮನನ್ನ ತಿಳ್ಕೋತೀವಿ ಅನ್ನೋದು ನಮ್ಮ ಅರಿವಿನಲ್ಲಿರುವಂತಹ ವರಾಹನಿಂದಲೇ ಅನುಗ್ರಹಿತವಾದ ಜ್ಞಾನ. ಅದೇ ಆತ್ಮ. ಎವ್ರಿಬಡಿ ಅಂಡರ್ಸ್ಟುಡ್? చాలా ఏమో కన్ఫ్యూజింగ్ గా ఉంది సార్ ಅಂತ ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ. ಅನುರಾಧ ಆಂಟಿ, ಪ್ರಭಾ ಆಂಟಿ, ಒಪ್ಕೋತೀರಾ? నా స్టూడెంట్స్, నన్ను దేవుడు సత్య ನನಗೆ ಗೊತ್ತಿಲ್ವಾ? నా స్టూడెంట్స్ గురించి నాకు తెలీదా? ఇంకొకసారి చెప్తాను, వినబడండా కరెక్ట్ గా. సో
ಈ ಈ ಜಗತ್ತು ಅನ್ನೋದೇ ಶರೀರ. అర్థమైందా? మొత్త జగత్తే శరీరము. ఓకే, శరీరం లేకుండా ఏమీ చేసే కయ్యలేదు. బట్ ఇఫ్ యు థింక్ ఐ యామ్ అనురాధ, ఐ యామ్ కస్తూరి, ఐ యామ్ శరీర అంటే శరీరానికి సుఖం ఉంది, దుఃఖం ఉంది. ಶರೀರಕ್ಕೆ ಏನು ಸುಖ ದುಃಖ, ಪಾಪಕರ್ಮ ಪುಣ್ಯಕರ್ಮ, ಆಮೇಲೆ ಕೆಳಗಡೆ ಇಳಿಯೋದು, ಮೇಲೆ ಹತ್ತೋದು, ಆಮೇಲೆ ಫೇಮಸ್ ಆಗೋದು, ಚೀತು ಅನ್ನಿಸ್ಕೊಳ್ಳೋದು, ಎಲ್ಲರ ಹತ್ರನೂ ಹೊಗಳಿಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಕಷ್ಟ ಕಾರ್ಪಣ್ಯ, ರೋಗ ರುಜಿನ, ಸುಖವಾದ ದಿನಗಳು ಮತ್ತೆ ಹ್ಯಾಪಿಯಾಗಿರೋ ದಿನಗಳು ಎಲ್ಲ ಇದೆ. ಆಯ್ತಾ? ಶರೀರದಿಂದ ಎಲ್ಲ ಅನುಭವಿಸ್ತೀರ. ಆದ್ರೆ ಅನುರಾಧ ಅನ್ನೋ ಶರೀರ ನಾನು, ಹೊರಗಡೆ ವರ್ಲ್ಡ್ಗೆ. ಯಶೋದಮ್ಮ ಅನ್ನೋ ಶರೀರ ನಾನು, ಹೊರಗಡೆ ವರ್ಲ್ಡ್ಗೆ. ಆದ್ರೆ ನನ್ನ ಒಳಗಡೆ ನಾನು ಶರೀರ ಅಲ್ಲ. ನಾನು ಬರೀ ಆತ್ಮ, ಶುದ್ಧ ಸತ್ವಮಯ ಜ್ಞಾನವಾದಂತಹ ಆತ್ಮ. ನಾನು ಹೊರಗಡೆ ಆಂಡಾಳ್, ಆದ್ರೆ ಒಳಗಡೆ ನಾನು ಆಂಡಾಳಲ್ಲ. ನಾನು ಶರೀರವೇ ಅಲ್ಲ, ಬರೀ ಆತ್ಮ. ಈ ಶರೀರಕ್ಕೆ ಅಂಟಿದ ಯಾವುದಾದ್ರೂ ಜೋಡಣೆ ಆತ್ಮಕ್ಕೆ ಹೋಗುತ್ತಾ? ಅವಾಗ ಆತ್ಮ ಕಷ್ಟಪಡುತ್ತಾ? ಆತ್ಮ ಸುಖ ಪಡುತ್ತಾ? ಆತ್ಮ ನಾವು ಪಾಪ ಮಾಡಿದ್ರೆ ಅದನ್ನ ಅನುಭವಿಸುತ್ತಾ? ಅದು ಗೊತ್ತೇ ಇಲ್ಲ ಅದು ಪಾಪ ಅಂತ. ಆತ್ಮ ನಾವು ಪುಣ್ಯ ಮಾಡಿದ್ರೆ ಅನುಭವಿಸುತ್ತಾ? ಆತ್ಮ ಒಂದನ್ನೇ ಅನುಭವಿಸೋದು, ತನ್ನಷ್ಟಕ್ಕೆ ತಾನು ಪರಮಾತ್ಮನನ್ನೇ ಅನುಭವಿಸುತ್ತೆ, ಇನ್ಯಾರನ್ನೂ ಅನುಭವಿಸಲ್ಲ. ನಾನು ನಿನ್ನವನು, ನಾನು ನಿನ್ನವನು, ನಾನು ನಿನ್ನವನು, ನಾನು ನಿನ್ನವನು, ನಾನು ನಿನ್ನವನು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಆತ್ಮ ಬಾಡಿ ಅಲ್ವಾ ಸರ್? ಆತ್ಮ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ? ಇಂಡಿಪೆಂಡೆಂಟ್ ಆಫ್ ಬಾಡಿ. ಅರ್ಥ ಆಯ್ತಾ? ಆ ಇಂಡಿಪೆಂಡೆಂಟ್ ಆಫ್ ಬಾಡಿ ಆತ್ಮ ಅನ್ನೋದೇ ವರಾಹನ ಜ್ಞಾನ. ಒಪ್ಕೋತೀರಾ? ಜಗತ್ತು ಅನ್ನೋ ಶರೀರವೇ ವರಾಹನ ಮೂಗಿನ ಮೇಲಿರುವಂತಹ ಭೂಮಿ. ಆಯ್ತಾ? ಆ ಆತ್ಮ ಅನ್ನೋ ಇಂಡಿಪೆಂಡೆಂಟ್ನೆಸ್ ಇದೆಯಲ್ಲ, ಅದೇ ವರಾಹನ ಜ್ಞಾನ. ಅಂದ್ಮೇಲೆ ವರಾಹ ತತ್ವ ಎಲ್ಲಿದೆ? ಮಾಲೋ ಉಂದಿ ನಮ್ಮಲ್ಲಿ ಇದೆ. ವರಾಹ ಎತ್ತಿ ಹಿಡಿದಿದಾನಲ್ಲ ಒಂದು ಜಗತ್ನ, ಅದು ಎಲ್ಲಿದೆ? ನಮ್ಮ ಸುತ್ತಲೂ ಇದೆ, ನನ್ನಲ್ಲೂ ಇದೆ, ಶರೀರದಾದ್ಯಂತ ಇದೆ ಅಲ್ವಾ? ನಾನು ಶರೀರ ಅಲ್ಲ, ನಾನು ಆತ್ಮ ಅನ್ಕೊಂಡಾಗ ಪರಿಪೂರ್ಣವಾದ ವರಾಹ ಜ್ಞಾನ ನಮ್ಮಲ್ಲಿ ಬರುತ್ತೆ. ಐ ಆಮ್ ಓನ್ಲಿ ಪರ್ಟೇನ್ ಟು ಪರಮಾತ್ಮ. ಆತ್ಮಕ್ಕೆ ಪರಮಾತ್ಮನ ಅನುಭವ ಬಿಟ್ರೆ ಇನ್ನೇನು ಗೊತ್ತಿಲ್ಲ, ಅದಕ್ಕೆ ಇನ್ನೇನು ಬರೋದೂ ಇಲ್ಲ, ಇನ್ನೇನು ಅನುಭವಿಸಕ್ಕಾಗೋದೂ ಇಲ್ಲ. ಕನಕ ಆಂಟಿ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು ಅಂತ ಆತ್ಮ ಅನುಭವಿಸುತ್ತಾ? ಶರೀರವೆಂಬ ಕಿವಿ ಅನುಭವಿಸುತ್ತೆ, ಇಂದ್ರಿಯ. ಯಶೋಧ ಆಂಟಿ ತುಂಬಾ ಚೆನ್ನಾಗಿ ನೀವು ರುಚಿಯಾಗಿ ಅಡಿಗೆ ಮಾಡಿ ತಿನ್ಸಿದ್ರಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆತ್ಮ ಅನುಭವಿಸ್ತಾ? ಜಿಹ್ವ, ಶರೀರವೆಂಬ ಜಿಹ್ವ ಅಲ್ವಾ? ಅಲ್ಲ ಸರ್, ಈಗ ಆತ್ಮ ಹೋಗಲ್ಲ ನಿಜ. ಈಗ ನಾ ಏನೇನು ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಕಲ್ತಿರ್ತೀವೋ ಈ ಜನ್ಮದಲ್ಲಿ, ಇನ್ನೊಂದ್ ಜನ್ಮದಲ್ಲಿ ಅದು ಆ ಆತ್ಮದ ಮೇಲೆ ರಿಪ್ಲಿಕ ಆಗುತ್ತೆ, ಅದು ಚತ್ತುತ್ತೆ. ನೆಕ್ಸ್ಟ್ ಅದು ಕಂಟಿನ್ಯೂ ಆಗುತ್ತೆ ಅಂತ ಭಗವದ್ಗೀತೆನಲ್ಲೂ ಹೇಳಿದಾರೆ. ಅಲ್ಲಿಗೆ ಬಿಡಲ್ಲ, ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡಿಸ್ತೀನಿ ಅಂತ ಕೃಷ್ಣ ಹೇಳಿದಾನೆ. ಈಗ ಅಂದ್ರೆ ಅದಕ್ಕೆ ಆತ್ಮಕ್ಕೆ ಅರಿವು ಉಂಟಾಗುತ್ತೆ, ನಾವು ಮಾಡೋ ಭಕ್ತಿ ಮಾರ್ಗಗಳು ಅಂತ ಮೀನಿಂಗ್ ಬರುತ್ತೆ. ಕರೆಕ್ಟ್. ಆತ್ಮಕ್ಕೆ ಅರಿವೇ ಇರೋದು, ಅರಿವು ಬಿಟ್ರೆ ಇನ್ನೇನೂ ಇಲ್ಲ. ಅದಕ್ಕೆ ನೋಡಿ, ನೀವು ಕೆಟ್ಟ ಕೆಲಸ ಮಾಡುವಾಗ ಆತ್ಮನೇ ನಿಮಗೆ ಟ್ರಿಗರ್ ಮಾಡೋದು, ನೀವು ಮಾಡ್ತಾ ಇರೋದು ಕೆಟ್ಟದು ಅಂತ. ಪ್ರತಿ ಸಲನೂ ನಮ್ಮ ಹಿಂದ್ಗಡೆ ಇದ್ಕೊಂಡು ಯಾರಾದ್ರೂ ಹೇಳ್ತಾರ, ಇದು ಕೆಟ್ಟದು, ಇದು ಒಳ್ಳೇದು, ಇದು ಕೆಟ್ಟದು, ಇದು ಒಳ್ಳೇದು ಅಂತ? ಯಾರು ಹೇಳೋದು? ಅಂತರ್ಯಾಮಿಯಾದ ಆತ್ಮನೇ ಹೇಳೋದು ನಮಗೆ. ಆದ್ರೆ ಆತ್ಮಕ್ಕೆ ಕರ್ಮದ ಜೋಡಣೆ ಇಲ್ಲ. ಕೆಲವ್ರು ಏನ್ ಅನ್ಕೋತಾರೆ, ಕರ್ಮಾಧೀನವಾಗಿ ಆತ್ಮ ಅಂತ. ನೋ. ಈಗ ಒಂದು ಎಕ್ಸಾಂಪಲ್ ಕರೆಕ್ಟಾಗಿ ಎಲ್ಲಾರು ಅರ್ಥ ಮಾಡ್ಕೋಬೇಕು. ಕಣ್ಣು ಎಳಿಸ್ಕೋಬೇಡಿ, ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ವಿವೇಕ್ ಅನ್ನೋ ಶರೀರ ನೋಡ್ತಾ ಇದ್ದೀರಾ? ಎಲ್ರು
ಈ ವಿವೇಕ ಅನ್ನೋ ಶರೀರ ನನ್ನ ಮೊದಲನೇ ಜನ್ಮ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಓ ಏನ್ ಸರ್ ಬಾರಿ ನೀವೇ ಮೇಲಿಂದ ಇಳಿದ್ ಬಂದ್ಬಿಟ್ಟಿದ್ದೀರಾ ಅನ್ಬೇಡಿ. ಎಕ್ಸಾಂಪಲ್, ಆಯ್ತಾ? ನಾನು ಭಗವಂತನಿಂದ ಸಪರೇಟ್ ಆಗಿದ್ದೀನಿ, ಆಯ್ತಾ? ಮೊದಲನೇ ಶರೀರ, ಮೊದಲನೇ ಜನ್ಮ ನಂದು, ಆಯ್ತಾ? ಮೊಗಟಿ ಜನ್ಮ. ನಾನು ಭಗವಂತನ ಹತ್ರ ಕೇಳ್ತೀನಿ, ಯಾಕೆ ನನ್ನನ್ನು ಸಪರೇಟ್ ಮಾಡಿದೆ ನೀನು? ನಿನ್ನಲ್ಲೇ ನಾನು ಲೀನವಾಗಿದ್ದೆ. ಹೇ ಪರಮಾತ್ಮ, ಐ ವಾಸ್ ವಿದಿನ್ ಯು, ವೈ ಡಿಡ್ ಯು ಸಪರೇಟ್ ಮೀ ಲೈಕ್ ದಿಸ್ ಅಂತ. ಅವನ್ ಪರಮಾತ್ಮ ಹೇಳ್ತಾನೆ, ನೋಡು, ಸೃಷ್ಟಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಸಂಕಲ್ಪ ಬಂದಿದೆ, ಅದಕ್ಕೆ ನನ್ನಿಂದ ನಿನ್ನನ್ನ ನಾನು ಬೇರ್ಪಡಿಸ್ತಾ ಇದ್ದೀನಿ. ಇದ್ರಲ್ಲೇ ಗೊತ್ತಾಗತ್ತೆ ನಾನು ಸ್ವತಂತ್ರಿ, ನೀನು ಪಾರತಂತ್ರಿ ಅಂತ. ಇದು ಇನ್ನೊಂದು ಕ್ಲಾಸ್ ಏನಕ್ಕ? ಸ್ಯಾಟರ್ಡೆ ಬ್ಯಾಚ್, ಫ್ರೈಡೆ ಬ್ಯಾಚ್ ಮುಡಿಂಜುಡ್ತು. ಇದು ಸ್ಯಾಟರ್ಡೆ ಬ್ಯಾಚ್ 5:30. ಯಶೋದಾ ಮಾಮಿ ವಸುಧಾ ಮಾಮಿ ಅವಳಕ್ಕೆಲ್ಲ ಕೊಂಚ ಫ್ಲೆಕ್ಸಿಬಲ್ ಆಯ್ಕಂదని వచ్చింది. 5:30 to 7 మళ్ళా అమ్మా వాష్లు. సో ನಾನು ಆತ್ಮ ಕೇಳ್ತೀನಿ ಪರಮಾತ್ಮನನ್ನ, ವೈ ಡಿಡ್ ಯು ಸಪರೇಟ್ ಮೀ, ವಾಟ್ ಇಸ್ ದ ರೀಸನ್ ಆಫ್ ಸಪರೇಟಿಂಗ್ ಮೀ, ಯು ಕೆನಾಟ್ ಸಪರೇಟ್ ಮೀ ಲೈಕ್ ದಿಸ್ ಅಂತ. ನೋಡು, ನನಗೆ ನಾನು ಸ್ವತಂತ್ರಿ, ಐ ಕ್ಯಾನ್ ಟೇಕ್ ಎನಿ ಡಿಸಿಷನ್, ನೋಬಡಿ ಕ್ಯಾನ್ ಕ್ವೆಶ್ಚನ್ ಮೀ. ಯಾಕಂದ್ರೆ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗೆ ಒಬ್ಬನಿಗೆ ಇರೋದು. ನೋಬಡಿ ಕ್ಯಾನ್ ಗೋ ಅಂಡ್ ಕ್ವೆಶ್ಚನ್ ಹಿಮ್ ಅಂಡ್ ಆಲ್. ನಾನು ಈ ಸೃಷ್ಟಿಯನ್ನು ಸೃಷ್ಟಿಸ್ಬೇಕು ಅಂದ್ರೆ ನೀವೆಲ್ಲ ಸಪರೇಟ್ ಆಗ್ತೀರಾ. ನೀವು ಅನುರಾಧ ಆಗ್ತೀರಾ, ಕಸ್ತೂರಿ ಆಗ್ತೀರಾ, ರೇಖಾ ಆಗ್ತೀರಾ, ವಸುಧಾ ಆಗ್ತೀರಾ, ಕನಕ ಆಗ್ತೀರಾ. ಯಾವುದು ಬೇಡವಾ? ಎಲ್ಲರೂ ಅವ್ರೊಬ್ಬನೇ ಆಗಿ ಶೇಷಪರ್ಯಂಕದ ಮೇಲೆ ಕ್ಷೀರಸಾಗರದಲ್ಲಿ ಹೋಗಿ ಮಲಗ್ಬಿಡ್ತಾನೆ ತೆಪ್ಪಗೆ, ಆಯ್ತಾ? ಸೊ ಅವನಿಂದ ನಾನು ಮೊದಲನೇ ಜನ್ಮವನ್ನ ಪಡೆದಿದ್ದೀನಿ. ನೋಡ್ತಾ ಇದ್ದೀರಾ ನೀವೇ ಈಗ, ವಿವೇಕ ಅನ್ನೋ ಜನ್ಮ ಶರೀರದ ಸಮೇತ. ವೈ ಸರ್ ಆತ್ಮ ಕೆನಾಟ್ ಸಪರೇಟ್ಲಿ ಫ್ರಮ್ ದ ಗಾಡ್, ಇಸ್ ಇಟ್? ಅಂದ್ರೆ ಆತ್ಮದ ಎಕ್ಸಿಸ್ಟೆನ್ಸ್ ಕಾಣೋದೇ ಶರೀರದಿಂದ, ಇಲ್ದಿದ್ರೆ ಕಾಣಲ್ಲ. ಕನಕ ಮಾಮಿ, ಇಲ್ಲಿ ಆತ್ಮ ಇದೆ ನೋಡಿ, ಅನುರಾಧ ಮಾಮಿ, ಇಲ್ಲಿ ಆತ್ಮ ಇದೆ ನೋಡಿ ಅಂತ ಗಾಳಿಲಿ ತೋರಿಸ್ತೀನಿ, ಹೂ ಅಂತೀರಾ? ಇರ್ಬೋದು, ಗೊತ್ತಿಲ್ಲ, ಪಿಚ್ಚೆ ಪಟ್ಟಿಂದಿ ಸಾರ್ಕಿ ಅಂತೀರಾ ಅಲ್ವಾ? ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂದ್ರೆ ಯಾರು ಇಲ್ವಲ್ಲ ಸರ್, ನಿಮಗೆ ಹೆದರಿಕೆ ಶುರು ಆಗುತ್ತೆ, ಸಾರ್ಗೇನೋ ಆಗೋಗಿದೆ ಅಂತ ಅಲ್ವಾ? ವಾರದಲ್ಲಿ 5 ಬ್ಯಾಚ್ ಮಾಡಿದ್ರೆ ಇನ್ನೇನೋ, ಸ್ವಲ್ಪ ಬ್ಯಾಚಸ್ ಕಮ್ಮಿ ಮಾಡ್ಕೊಳ್ಳಿ సార్ అంటారా ఆమెలే అల్వా? ఆత్మం ఇక్కడ ఉంది అంటే ఎవరైనా ఉండాలి కదా. ఇక్కడ ఆత్మం ఉంది అంటే నేను ఆకారంగా ఉండాను, ఇక్కడ ఉంది అంటే ಒಪ್ಕೋತೀರಾ ಯಶೋದಾ ಮಾಮಿ? ಆತ್ಮ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ ಅಲ್ವಾ? ಆತ್ಮ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗಿರ್ಲಿ, ಎಲ್ಗೂ ಕಾಣಿಸಲ್ಲ, ಜ್ಞಾನಕ್ಕೂ ಕಾಣಿಸಲ್ಲ ಆತ್ಮ ಅನ್ನೋದು. ಆತ್ಮದ ಎಕ್ಸಿಸ್ಟೆನ್ಸ್ ಹಾಕೋದೇ ವಿತ್ ಶರೀರ. ಭಗವಂತ ಹೇಳ್ತಾನೆ, ನೋಡು, ನನಗೆ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಇದೆ ಮನಸ್ಸಲ್ಲಿ, ನಿನಗೆ ಮೊದಲನೇ ಜನ್ಮ ಕೊಟ್ಟಿದ್ದೀನಿ. ಏನ್ ಜನ್ಮ? ವಿವೇಕ ಅನ್ನೋ ಶರೀರದಲ್ಲಿ ಆತ್ಮನಾಗಿ ನಿನ್ನನ್ನ ಹಾಕಿದ್ದೀನಿ. ಈ ನಿನ್ನ ಆತ್ಮ ಎಂಥದ್ದು ಗೊತ್ತಾ? ನನಗೆಷ್ಟು ಆನಂದ ಇದೆಯೋ, ಅಂದ್ರೆ ಭಗವಂತ ಹೇಳ್ಕೊತಾನೆ, ನನಗೆಷ್ಟು ಜ್ಞಾನ ಇದೆಯೋ, ನನಗೆಷ್ಟು ಆನಂದ ಇದೆಯೋ, ನನಗೆಷ್ಟು ಸ್ವತಂತ್ರ ಇದೆಯೋ, ನನಗೆಷ್ಟು ಕೀರ್ತಿ ಇದೆಯೋ, ನನಗೆಷ್ಟು ಐಶ್ವರ್ಯ ಇದೆಯೋ, ನನಗೆ ಎಷ್ಟು ಶ್ರೀ ಅನ್ನೋ ಕರುಣೆ ಇದೆಯೋ. 6 ಭಗ ಅನ್ನೋ ಧಾತುವಿಗೆ 6 ಲಕ್ಷಣಗಳು, ಅಷ್ಟು ನಿನ್ನಲ್ಲೂ ಇದೆ. ನಾಟ್ ಇವನ್ %1 ನೀನ್ ಯು ಹ್ಯಾವ್ ಬಿನ್ ರೆಡ್ಯೂಸ್ಡ್ ಫ್ರಮ್ ಆಲ್ ದೀಸ್ 6 ಕಲ್ಯಾಣ ಗುಣಾಸ್, ಆಯ್ತಾ? ಇನ್ ಮುಂದೆ ಬದುಕೋ ಹೋಗ್ ಅಂತ ಬಿಟ್ಬಿಡ್ತಾನೆ. ಗೊತ್ತಾಯ್ತಾ? ನಾ ಬರ್ತೀನಿ, ನಮ್ಮಮ್ಮನ ಗರ್ಭದಲ್ಲಿ ಹುಟ್ಟತೀನಿ, ವಿವೇಕ ಆಗಿ ಬಾಳ್ತೀನಿ. ನಂಗೂ 42 ವಯಸ್ಸು, ಏನೇನೋ ಬ್ಯಾಚ್ ಅಂತೆ, ಅದಂತೆ ಇದಂತೆ, PhD ಅಂತೆ, ಮಣ್ಣಂತೆ ಮಸಿ ಅಂತೆ, ಡ್ಯಾನ್ಸ್ ಅಂತೆ, ಸಂಗೀತವಂತೆ, ಅದಂತೆ, HP ಕೆಲಸ ಮಾಡಿದಂತೆ, ಮದುವೆ ಆದಂತೆ, ಎಲ್ಲ ನನ್ನ ಜೀವನ ಗೊತ್ತಲ್ಲ ನಿಮಗೆ. ಈ ತರ ಒಂದು ಲಿಸ್ಟ್ ಕೊಡ್ತೀನಿ, ಆಯ್ತಾ? కొంచెం పాప కెల్సాను ಮಾಡ್ತೀನಿ, కొంచెము పుణ్య కెల్సాలు చేస్తాను. ಓಕೆ, 2 ಪಂಡ್ರೆ ನಾನು ಬಿಡಮಾಟೆ. ಓಕೆ, ಆದ್ರೆ ನಾವೆಂತ ಬುದ್ಧಿವಂತರು ಅಂದ್ರೆ ಪುಣ್ಯ ಎಲ್ಲ ನಮ್ಮ ಮೇಲೆ ಹಾಕೋತೀವಿ, ಪಾಪ ಮಾಡಿದ್ನೆಲ್ಲ ಯಾರ ಮೇಲೆ ಹಾಕ್ತೀವಿ? ಪಾಪ ಅವ್ನು ಮಾತಾಡಲ್ವಲ್ಲ, ಅವನ ಮೇಲೆ. ದೇವರೇ ಸಂಕಲ್ಪಿಸಿದ್ರು,
ಅವರೇ ನಂಗೆ ಬುದ್ಧಿ ಪ್ರಚೋದನೆ ಮಾಡಿದ್ರು, ನಾನೇನು ಮಾಡ್ಲಿಲ್ಲ ಅಂತ ಅವ್ರ ಮೇಲೆ ಹಾಕ್ತೀವಿ. ಆಯ್ತಾ? ಇದು ಮನುಷ್ಯನ ಸ್ವಭಾವ. ಬರೀ ನಂದು ಅಂತಲ್ಲ, ಎಲ್ರದ್ದು ಅದೇ. ಎಂತ ರಾಜ ಆದ್ರೂ ಅಷ್ಟೇ, ಭಿಕ್ಷಿಕ ಆದ್ರೂ ಅಷ್ಟೇ, ಎಲ್ರದ್ದು ಒಂದೇ ನೇಚರು. ಆದ್ರೆ ಇಲ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸಿ, ಹಿಯರ್ ಕಮ್ಸ್ ತತ್ವ. ಈ ಶರೀರ ಅನ್ನೋದು ಕೊಟ್ಬಿಟ್ಟು ಮನುಷ್ಯನ ಶರೀರದಲ್ಲಿ ಈ ಆತ್ಮವನ್ನ ಇಟ್ಬಿಟ್ಟು ಆತ್ಮಕ್ಕೆ ಹೇಳ್ತಾರೆ, ನನಗೇನೆಲ್ಲ ಇದೆಯೋ ನಿನಗೂ ಅದೆಲ್ಲ 6 ಲಕ್ಷಣಗಳು ಇದೆ ಹೇ ಆತ್ಮ. ಬಟ್ ನೀನ್ ನನ್ನ ಹತ್ರ ಮತ್ತೆ ಬರ್ಬೇಕಾದ್ರೆ ಯು ಮಸ್ಟ್ ರಿಯಲೈಸ್ ಐ ಆಮ್ ದ ಓನ್ಲಿ ಬಂಧ ಟು ಯು. ದ ಅದರ್ ಥಿಂಗ್ಸ್ ಅಂಡ್ ಆಲ್ ಬಂಧನ. ಐ ಆಮ್ ದ ಓನ್ಲಿ ಸಂಬಂಧಿ ಟು ಯು. ದ ಅದರ್ ಥಿಂಗ್ಸ್ ಆರ್ ಜಸ್ಟ್ ಋಣ. ಕೊಟ್ಟಿದೀಯಾ, ತಗೋತಾ ಇದೀಯಾ ಅಷ್ಟೇನೆ. ನಾನು ಒಬ್ಬನೇ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ. ನನ್ನ ಹತ್ರ ನಿಂಗೇನು ಋಣ ಇಲ್ಲ. ವೆನ್ ಯು ಹ್ಯಾವ್ ದಟ್ ರಿಯಲೈಸೇಷನ್ ಯು ವಿಲ್ ಕಮ್ ಬ್ಯಾಕ್ ಈಸಿಲಿ ಅಂತ ಹೇಳ್ತಾರೆ. ಎಷ್ಟನೇ ಮೆಟ್ಲು ಈ ಮನುಷ್ಯ ಜನ್ಮ ಅನ್ನೋದು? ಮೊದಲನೇ ಜನ್ಮ ಅಂತ ತಿಳ್ಕೊಂಡಿದ್ದೀರಾ, 50ನೇ ಮೆಟ್ಲಲ್ಲಿ ಇದ್ದೀರಾ. ಆಯ್ತಾ? 50ನೇ ಮೆಟ್ಲಲ್ಲಿ ಇರೋರು ತುಂಬಾ ಕೇರ್ಫುಲ್ ಆಗಿರ್ಬೇಕು. 1ನೇ ಮೆಟ್ಲೋ 2ನೇ ಮೆಟ್ಲೋ ಜಾರಿದ್ರೆ ಸುಮ್ನೆ ಅಲ್ಲೇ ಪುತಕ್ಕಂತ ಬೀಳ್ತೀರಾ. 50ನೇ ಮೆಟ್ಲಲ್ಲಿ ಏನಾದ್ರೂ ಸ್ಲಿಪ್ ಆದ್ರೆ ಫುಲ್ ಢಮಾರ್ ಅಂತ ಕೆಳಗಡೆಗೆ ಬಿದ್ದುಬಿಡ್ತೀರಾ ಅಲ್ವಾ? ಸೊ ಮನುಷ್ಯ ಜನ್ಮ ಅನ್ನೋದು ಆ ದೊಡ್ಡ ಮೆಟ್ಲಲ್ಲಿ ಇಟ್ಬಿಡ್ತಾನೆ. ಆಯ್ತಾ? ನಾನು ಪುಣ್ಯಗಳನ್ನ ಮಾಡಿ, ಅಂದ್ರೆ ಆತ್ಮ ಹೇಳುವಂತಹ ಜ್ಞಾನದ ಪ್ರಕಾರ ವೇದ ಪ್ರಮಾಣೀಕೃತವಾದಂತಹ ಜೀವನವನ್ನ ನಾನು ನಡೆಸಿ ಉತ್ತೀರ್ಣನಾದೆ ಅಂದ್ರೆ ಪುಣ್ಯಗಳ ಒಂದು ಲಿಸ್ಟ್ ಜಾಸ್ತಿ ಆಗುತ್ತೆ, ಪಾಪದ ಲಿಸ್ಟ್ 0 ಆಗೋಗುತ್ತೆ. ಓಕೆ? ಆದ್ರೆ ಅಲ್ಲಿ ತುಂಬಾ ಕೇರ್ಫುಲ್ ಆಗಿದ್ದು, ಪುಣ್ಯದ ಲಿಸ್ಟ್ 100 ಆಗಿದೆ, ಪಾಪದ ಲಿಸ್ಟ್ 0 ಆಗಿದೆ ಅಂತ ರಿಸಲ್ಟ್ ಗೊತ್ತಾದ್ಮೇಲೆ ಜಾಂಬಾ ಹೊಡೆದ್ರೆ ನಾನೇನಾದ್ರೂ ನೋಡಿದ್ಯಾ, ನನ್ನ ಸಾಮರ್ಥ್ಯ ನೋಡಿದ್ಯಾ, ಸಿ ಲುಕ್ ಅಟ್ ಮೀ, ಪುಣ್ಯದ ಲಿಸ್ಟ್ 100 ಮಾಡಿದೀನಿ ಅಂದ್ರೆ ಮತ್ತೆ ಇನ್ನೊಂದು ಶರೀರಕ್ಕೆ ತಳ್ತಾನೆ ಭಗವಂತ. ಪುಣ್ಯ ಮಾಡಿದೀಯಾ ತಾನೆ, ಅನುಭವಿಸು ಪುಣ್ಯನ. ಸೂರ್ಯ ಆಗ್ತೀಯಾ, ಚಂದ್ರ ಆಗ್ತೀಯಾ, ನವಗ್ರಹಗಳಲ್ಲಿ ಒಬ್ಬರಾಗ್ತೀಯಾ, ಇಂದ್ರ ಪದವಿ ಬೇಕಾ, ಐ ಆಮ್ ರೆಡಿ ಟು ಗಿವ್ ಯು ಎನಿಥಿಂಗ್ ಪೋಸ್ಟ್. ಆಯ್ತಾ? ರುದ್ರದೇವ ಆಗ್ತೀಯಾ, ಬ್ರಹ್ಮ ಆಗ್ತೀಯಾ, ಗಣಪತಿ ಆಗ್ತೀಯಾ, ಆಗು, ನೋ ಪ್ರಾಬ್ಲಮ್. ಆಯ್ತಾ? ನಾ ಮಾಡಿರೋ 100% ಪುಣ್ಯನೂ ನಂದಲ್ಲ ಭಗವಂತ, ಐ ಆಮ್ ನಾಟ್ ಓನರ್ ಫಾರ್ ಇಟ್. ಡಿಕ್ಲೇರ್ ಮಾಡಿದ್ರೆ ಬದುಕಿದ್ರಿ. ಅದೇನದು? ಶರಣಾಗತಿ. ದಟ್ ಇಸ್ ಕಾಲ್ಡ್ ಶರಣಾಗತಿ. ಮೈ 100% ಪುಣ್ಯ ವಾಟ್ ಐ ಹ್ಯಾವ್ ಡನ್, that I am not going to take a ownership. ಕರ್ತೃತ್ವ ಭಾವ ವಿಸರ್ಜನೆ ಮಾಡುವುದು ಅಂತ ಭಾಗವತ ಹೇಳುತ್ತೆ. ಕರ್ತೃತ್ವ ಭಾವ, నేను ఈ 100% పుణ్యానికి కర్తుడు అనే భావము నాలో వెదకాల. ఐ హ్యావ్ టు లీవ్ దట్. ఓకే? దెన్ ಲಾರ್ಡ್ ವಿಲ್ ಸಿ, ಓಹೋ 0% ಪಾಪ ಮಾಡಿದೀಯಾ, ವೆರಿ ಗುಡ್, ಈ ಪುಣ್ಯಕ್ಕೆಲ್ಲ ನೀನೇ ತಾನೇ ಕಾರಣ. ನೋ 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 ನೋ, ಐ ಆಮ್ ನಾಟ್ ಕಾರಣ. ನೀನು ನನ್ನ ಆತ್ಮದಲ್ಲಿ ಇಟ್ಟಿದೆಯಲ್ಲ ಜ್ಞಾನ, ಅದು ಕಾರಣ. ಬಿಕಾಸ್ ಯು ಹ್ಯಾವ್ ಟೋಲ್ಡ್ ಮೀ ಇನ್ ದ ಬಿಗಿನಿಂಗ್, ನನ್ನಲ್ಲಿರೋ ಆನಂದ, ನನ್ನಲ್ಲಿರೋ ಜ್ಞಾನ, ನನ್ನಲ್ಲಿರೋ ಸಂತೋಷ, ನನ್ನಲ್ಲಿರೋ ನಿರ್ಹೇತುಕವಾದ ಕೃಪೆ, ನನ್ನಲ್ಲಿರೋ ಐಶ್ವರ್ಯ, ನನ್ನಲ್ಲಿರೋ ಕೀರ್ತಿ ಎಲ್ಲ ನಿನ್ನಲ್ಲಿದೆ ಅಂದ್ಮೇಲೆ ನಾ ಮಾಡಿರೋ ಪುಣ್ಯಕ್ಕೂ ನೀನ್ ಕಾರಣ, ನಾನಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ದ ಓನರ್ಶಿಪ್. ಅಂದ್ರೆ ಗೆದ್ರಿ, ಹೊರಟೋದ್ರಿ ಮೋಕ್ಷಕ್ಕೆ. ಆಯ್ತಾ? ಆದ್ರೆ ಹಂಗನ್ನಲ್ಲ ನಾನು. ಯಾಕೆ ಹೇಳಿ? ಒಂದಿದೆಯಲ್ಲ ಪಕ್ಕದಲ್ಲೇ, ಅಹಂಕಾರ ಅನ್ನೋದು. ಅಹಂಕಾರನ ಭಾಗವತ ವರ್ಣಿಸೋವಾಗ ಅಜಾಮಿಳೋಪಾಖ್ಯಾನದಲ್ಲಿ ಸೂಳೆ ಅಂತಾರೆ. ಸೂಳೆನ್ ಹೆಂಡತಿ ಅಂದಕ್ಕಾಗತ್ತಾ? ಆಗತ್ತಾ? ಯಾಕಾಗಲ್ಲ? ಎಷ್ಟ್ ಚೆನ್ನಾಗಿರ್ತಾಳೆ, ಸಚ್ ನೋಬಲ್ ಹಂಬಲ್ ಲೇಡಿ. ಹೆಂಡತಿ ಆದ್ರೂ ದಬಾಯಿಸ್ತಾಳೆ, ಮಾಡ್ರಿ ಅಂತ. ಇವಳು ದಬಾಯಿಸ್ತಾಳ? ಎಷ್ಟು ಶಯ್ಯಾಗ್ರಹದಲ್ಲೂ ಚೆನ್ನಾಗಿರ್ತಾಳೆ, ರುಚಿ ರುಚಿಯಾಗಿ ಅಡಿಗೆನೂ ಮಾಡ್ಬಡಿಸ್ತಾಳೆ. ಆಮೇಲೆ ಎಲ್ಲಿ ಹೋದ್ರೂ ಶಿ ಇಸ್ ಗೋಯಿಂಗ್ ಟು ಅಕಂಪನೇಟ್ ಮೀ ವಿತ್ ಅ ನೈಸ್ ಚಾರ್ಮಿಂಗ್ ಸ್ಮೈಲಿ ಫೇಸ್ ಅಂಡ್ ಆಲ್ವೇಸ್ ಶಿ ಡ್ರೆಸ್ ಅಪ್ ವೆಲ್. ಸುಳ್ಳೆ ಅಲ್ವಾ? ಅಟ್ರಾಕ್ಟ್ ಆಗ್ಬೇಕಲ್ವಾ?
ಇನ್ ಆಲ್ ದಿ ವೇ ಶಿ ಇಸ್ ಸೋ ಬ್ಯೂಟಿಫುಲ್, ಸೋ ನೈಸ್ ಟು ಮೀ. ಆದ್ರೆ ಅವಳನ್ನ ಯಾಕೆ ಹೆಂಡತಿ ಅಂತ ಒಪ್ಕೊಳ್ಳಲ್ಲ? ಧರ್ಮದ ಪ್ರಕಾರ ಅವಳಿಲ್ಲ. ಹೆಂಡತಿ ಆದವಳಿಗೆ ಏನ್ ಟೈಟಲ್ ಕೊಡ್ತಾ ಇದ್ದೀರಾ? ಧರ್ಮ ಪತ್ನಿ ಅಂತ ಟೈಟಲ್ ಕೊಡ್ತೀರಾ. ಅಧರ್ಮ ಪತ್ನಿ ಅನ್ನೋ ವರ್ಡೇ ಅಮರಕೋಶದಲ್ಲಿ ಇಲ್ಲ, ಹೋಗಿ ಹುಡುಕಿ ಸಂಸ್ಕೃತದಲ್ಲಿ. ಅಧರ್ಮ ಪತಿ ಬೇಕಾದ್ರೆ ಇದ್ದಾನೆ, ಅಧರ್ಮ ಪತ್ನಿ ಇಲ್ಲ, ಖಂಡಿತ ಇಲ್ಲ. ಐ ಆಮ್ ನಾಟ್ ಜೋಕಿಂಗ್. ಬಿಕಾಸ್ ಯು ಪೀಪಲ್ ಆರ್ ಲೇಡೀಸ್, ವೈ ಶುಡ್ ಐ ಬ್ಲಫ್ ಯು? ನೋ, ದೇರ್ ಇಸ್ ನೋ ವರ್ಡ್ ಅಧರ್ಮ ಪತ್ನಿ ಇನ್ ಸಂಸ್ಕೃತ ಅಮರಕೋಶ. ಧರ್ಮ ಪತ್ನಿ. ಯಾಕೆ ಇವಳನ್ ಧರ್ಮಪತ್ನಿ ಅನ್ನಲ್ಲ ಅಂದ್ರೆ, ಈ ವೈಶ್ಯನವಳೆ ನಮ್ಮಲ್ಲಿ ಮನೆ ಮಾಡಿರೋ ಅಹಂಕಾರ. ನಾನು ನಾನು ನೇನೆ, ನನ್ನನ್ ಬಿಟ್ರೆ ಇಲ್ಲ, ಸರ್ವಕ್ಕೂ ನಾನೇ ನಾನೇ. ಎಷ್ಟು ಬಲವಾಗಿದೆ ಅಲ್ವಾ ವೇಶ್ಯೆ ನಮ್ಮಲ್ಲಿ? ಇದೆಯಾ ಇಲ್ವಾ ರೇಖಾ? ಇದೆಯಾ ಇಲ್ವಾ ಯಶೋಧ ಆಂಟಿ? ಇದೆಯಾ ಇಲ್ವಾ? ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಈ ವೇಶ್ಯೆ ಒಂಥರ ಕಾಮನ್ ಇದು. ಹುಡುಗಿರ್ಗೂ ಆ ವೇಶ್ಯೆ ಇದ್ದಾಳೆ, ಹುಡುಗರಿಗೂ ಇದ್ದಾಳೆ ಅಲ್ವಾ? ಗಣೇಶ್ ಸರ್ ಹೇಳ್ತಾರೆ, ಅಂತ ಹೇಳ್ತೀವಲ್ಲ, ಈಗೋಯಿಸಮ್ ಅಂತ ಹೇಳ್ತೀವಲ್ಲ, ಅದೇ ಸೇಮ್. ಗಣೇಶ್ ಸರ್ ಹೇಳ್ತಾರೆ ಈರುಳ್ಳಿ ಟೊಮೆಟೊ ಇದ್ದಂಗೆ ಅಂತ. ತರಕಾರಿ ವರ್ಗದ ವೇಷಿ ಇರಂತೆ ಈರುಳ್ಳಿ ಟೊಮೆಟೊ. ಎಲ್ಲಾ ತರಕಾರಿ ಜೊತೆಗೂ ಹೋಗ್ತಾರೆ ಅವರು ಅಲ್ವಾ? ಏನ್ ಮಾಡಿದ್ರು ಹೋಗ್ತಾರೆ, ಈರುಳ್ಳಿ ಮತ್ತೆ ಟೊಮೆಟೊ. ಬೆಳ್ಳುಳ್ಳಿನೂ ಸೇರ್ಸಲ್ಲ ಅವರು. ಈರುಳ್ಳಿ ಟೊಮೆಟೊ ಇದ್ಬಿಟ್ರೆ ಏನ್ ಬೇಕಾದ್ರು, ಏನ್ ಮಂಟೈನ చేయొచ్చు. ತರಕಾರಿ ವರ್ಗದ ವೇಷಿಯರು. ಒಪ್ಕೋತೀರಾ? ಅವ್ರಿಗೆ ತಗೋತಾ ಇರೋದು ನಾನು. ನಮ್ ಮನೆಯಲ್ಲಿ ಎಲ್ರಿಗೂ ಕನ್ಫ್ಯೂಷನ್, ಯಾರಿಗ್ ತಗೋತಾ ಇದೀನಿ ಈಗ ಅಂತ. ಇವ್ರು ಬಂದ್ ವಾರ್ನ್ ಬೇರೆ, ನಿಮ್ ಕ್ಲಾಸಿಗೆ ಇವ್ರು ವಾರ್ನ್ ಮಾಡ್ತಾ ಇದಾರೆ. ಅವ್ರು ಸೆಕೆಂಡ್ ಬ್ಯಾಚ್ ತಗೋತಾ ಇರೋದು, ಸ್ಯಾಟರ್ಡೆ ಬ್ಯಾಚ್ ಅವ್ರಿಗೆ. ಯಾಕಂದ್ರೆ ನಾನೇನಾದ್ರೂ ಬ್ಯಾಚ್ ಎಲ್ಲ ಚೇಂಜ್ ಮಾಡಿ ನಿಮ್ಗೆಲ್ಲ ಬೇರೆ ಟೈಮಿಂಗ್ಸ್ ಹೇಳಿದ್ರೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿಟ್ಟಿರ್ತೀನಿ, ನಮ್ಮ ಅಮ್ಮನಿಗೆ, ನಮ್ಮ ತಂದೆಗೆ, ನಮ್ ಹೆಂಡತಿಗೆ, ಎಲ್ರಿಗೂ. ಬಿಕಾಸ್ ದೇ ಹ್ಯಾವ್ ಟು ರಿಮೈಂಡ್ ಮೀ ಅಂತ. ಟೂ ಮೆನಿ ಕ್ಲಾಸಸ್ ಸಮಟೈಮ್ಸ್ ಐ ಟೆಂಡ್ ಟು ಫರ್ಗೆಟ್. ಮತ್ತೆ ನಾನ್ ನೆಟ್ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ಅವ್ರ ಕ್ಲಾಸ್ ತಗೋತೀನಿ ನಾನು. ಒಂದ್ ಮಾತು ಹೇಳೋದಲ್ವಾ ಅಂತ. ಇವನು ಭಾಗವತ ಕಿಸಿಯಕ್ ನಾವ್ ಬೇರೆ ಹೇಳ್ಬೇಕು ಅಂತ ನಮ್ಮಮ್ಮ ಬೈತಾರೆ. ಪರವಾಗಿಲ್ಲ ಹೇಳು, ನೀನು ಒಳ್ಳೆ ವಿಚಾರ ಅಲ್ವಾ, ಹೇಳು ಪರವಾಗಿಲ್ಲ ಅಂತೀನಿ. ಸೊ ಅದಕ್ಕೆ ನಮ್ ಮನೆಯವರೆಲ್ಲ ಬಂದ್ಬಿಟ್ಟು ಇನ್ನೊಂದ್ ಕ್ಲಾಸ್ ಇದೆಯಪ್ಪ, ಇನ್ನು ಅದ್ರಲ್ಲೇ ಕೂತಿದ್ದೀರಾ ಅಂದ್ಲು. ಇಲ್ಲ ಕಡೆ, ಅದ್ ಇನ್ನೊಂದ್ ಕ್ಲಾಸ್ ಈಗ ಅಂದೆ. ಸೊ ಅರ್ಥ ಆಯ್ತಾ? ಸೊ ಆ ವೇಶ್ಯೆ ಹೆಂಗ್ ಮನೆ ಮಾಡಿದಾಳೆ, ಏನಾದ್ರೂ ನಮ್ಮನ್ ಬಿಡಲ್ಲ. ವೇಶ್ಯರ್ ಬಿಡ್ತಾರ? ವೇಶ್ಯರ್ ಸಹವಾಸ ಮಾಡಿದ್ರೆ, ಸರ್ ನಾವೆಲ್ಲ ಮಾಡಿಲ್ಲ ಸರ್, ನಮ್ಮನ್ ಕೇಳ್ಬೇಡಿ ಅನ್ಬೇಡಿ ಆಯ್ತಾ? ಎಲ್ರೂ ಮಾಡಿದೀವಿ. ಯಾಕಂದ್ರೆ ಅಹಂಕಾರ ಅನ್ನೋದು ನಾಟ್, ಇಟ್ ಇಸ್ ಸೋ ಈಸಿ ಟು ಗೆಟ್ ರಿಡ್ ಆಫ್ ಅವರ್ ಓನ್ ಈಗೋ ಅಲ್ವಾ? ಸೊ ಅವಳು ತುಂಬಾ ಚೆನ್ನಾಗಿದ್ದಾಳೆ, ನಮ್ಮ ಹತ್ರ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಧರ್ಮಪತ್ನಿ ಆಗ್ತಾಳ? ಡಿಕ್ಲೇರ್ ಮಾಡಿ. ಹಾಗಾದ್ರೆ ಧರ್ಮಪತ್ನಿ ಅಂತ ಡಿಕ್ಲೇರ್ ಮಾಡಿ, ಹೋಮ ಹವನಾದಿಗಳಲ್ಲಿ ಅವಳನ್ನೇ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ಅವಳಿಂದಾನೇ ಅಕ್ಕಿ ಗಿಕ್ಕಿ ಎಲ್ಲ ತಗೊಳ್ಳಿ, ಅವಳಿಂದಾನೇ ಅಗ್ನಿಯನ್ನ ಹೋಮದಲ್ಲಿ ಆವಾಹನಿತರಾಗಿ ಮಾಡಿ. ಆಗುತ್ತಾ? ಆಗಲ್ಲ ಅಲ್ವಾ? ದಟ್ ಈಗೋ ಇಸ್ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಕಿಲ್ ಅವರ್ ಓನ್ ಸೆಲ್ಫ್ನೆಸ್. ಆಯ್ತಾ? ನಮ್ಮ ಎಕ್ಸಿಸ್ಟೆನ್ಸ್ ನ ಬರ್ಸೋದು ಈಗೋನೆ, ಡೆಸ್ಟ್ರಾಯ್ ಮಾಡೋದು ಈಗೋ. ಗೊತ್ತಾಯ್ತಾ? ಅವಾಗ ಈ ಶರೀರದಲ್ಲಿ ವಿವೇಕ್ ಅನ್ನೋ ಪ್ರಥಮ ಜನ್ಮ. ಅನುರಾಧ ಆಂಟಿ ಕೊಂಚం ಮ್ಯೂಟ್ చేసుకుంటా, సౌండ్ వస్తా ఉంది. ಸೊ ಆ ಈಗೋ ಅನ್ನೋದು ಈ ಶರೀರದಲ್ಲಿ ಇರೋವಾಗ ಏನಾಗುತ್ತೆ, ಈ ಕರ್ಮ ಎಲ್ಲ ನಂದು ಅಂತ ಡಿಕ್ಲೇರ್ ಮಾಡ್ಬಿಡ್ತೀವಿ. ಆಯ್ತಾ? ಯಾವಾಗ ಈ ಕರ್ಮ ನಂದು ಅಂತ ನಾನು ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತೀನೋ, ಔಟ್ ಆಫ್ ಮೈ ಈಗೋ, ಔಟ್ ಆಫ್ ನನ್ನ ಅಹಂಕಾರ, ಅದೇನ್ ಮಾಡುತ್ತೆ, ನನ್ನನ್ನ ಭಗವಂತ ನೋಡ್ತಾನೆ. ಇನ್ ದ ಬಿಗಿನಿಂಗ್ ಯು ಆರ್ ಆಲ್ ರೈಟ್, ಯು ಆಲ್ವೇಸ್ ಡಿಕ್ಲೇರ್ ಯೋರ್ ಸೆಲ್ಫ್ ಆಸ್ ಆತ್ಮ, ಬಟ್ ನೌ ಯು ಸ್ಟಾರ್ಟೆಡ್ ಡಿಕ್ಲೇರಿಂಗ್ ದಟ್ ಯು ಆರ್ ಅ ಶರೀರ. ಯಾಕಂದ್ರೆ ಕರ್ಮ ಎಲ್ಲ ಶರೀರಕ್ಕೆ, ಆತ್ಮಕ್ಕಲ್ಲ ಅಂತ ಈಗ ತಾನು ಡಿಸ್ಕಸ್ ಮಾಡಿದ್ವಿ. ಕಷ್ಟವೋ ಸುಖವೋ ನಷ್ಟವೋ ನಿಷ್ಠುರವೋ ಮೇಲೇನೋ ಕೆಳಗಡೆನೋ ಫೇಮಸ್ ಆಗೋದೋ ಚೀತು ಅಂತ ಒಗಿಯೋದೋ ಅಥವಾ ಒಳ್ಳೆ ದಿನಗಳೋ ಕೆಟ್ಟ ದಿನಗಳೋ ಎಲ್ಲ ಯಾವುದಕ್ಕೆ? ಶರೀರಕ್ಕೆ ಅಂತ ಡಿಕ್ಲೇರ್ ಮಾಡಿದ್ವಿ.
ಆದ್ರೆ ನೀವ್ ಈಗೇನ್ ಡಿಕ್ಲೇರ್ ಮಾಡ್ಕೊಂಡ್ರಿ? ಕರ್ಮ ಎಲ್ಲ ನಾ ಮಾಡಿರೋದು, ನಂದೇ ಶರೀರ ಅನ್ಬಿಟ್ರಿ ಅಲ್ವಾ? ಯಾವಾಗ ನಿಮ್ಮನ್ನ ನೀವು ಶರೀರ ಅಂತ ಡಿಕ್ಲೇರ್ ಮಾಡ್ಕೊಂಡ್ರೋ ಅಷ್ಟು ನಿಮ್ಗೆ ಅಲ್ವಾ? ತಗೋ ಇನ್ನೊಂದು ಜನ್ಮನ, ವಿವೇಕ ಜನ್ಮದಲ್ಲಿ ಇಟ್ಟಿದ್ದೆ ನಿನ್ನನ್ನ, ಇಷ್ಟು ಪಾಪ ಮಾಡಿದೀಯಾ, ಇಷ್ಟು ಪುಣ್ಯ ಮಾಡಿದೀಯಾ, ಅಕಾರ್ಡಿಂಗ್ ಟು ದಟ್ ಯು ವಿಲ್ ಗೆಟ್ ಅನದರ್ ಶರೀರ ಇನ್ ಯೋರ್ ನೆಕ್ಸ್ಟ್ ಜನ್ಮ. ಇದು ಹೆಂಗೆ ಅಂದ್ರೆ, ನನ್ನ ಕೂಪವನ್ನು ನಾನೇ ತೋಡ್ಕೊಂಡಂಗೆ, ನನ್ನ ಸಮಾಧಿಗೆ ನನ್ನ 6 ಅಡಿಗೆ 3 ಅಡಿ ಹಳ್ಳ ನಾನೇ ತೋಡ್ಕೊಂಡಂಗೆ. ಒಪ್ಕೋತೀರಾ? ಒಪ್ಕೋತೀರಾ? ಅರ್ಥ ಆಗ್ತಾ ಇದೆಯಾ? ರೇಖಾ ಅರ್ಥ ಆಗ್ತಾ ಇದೆಯಾ? ಬ್ಲ್ಯಾಂಕ್ ಫೇಸ್ ಅಲ್ಲಿ ಇದ್ದೀರಾ? ಓಕೆ, ಇಲ್ಲಿ ಯಾರು ಸ್ಕ್ರೀನಲ್ಲಿ ಇದಾರೋ ಅವ್ರನ್ನ ಗಮನಿಸ್ತೀನಿ, ಸ್ಕ್ರೀನಲ್ಲಿ ಇಲ್ಲದೆ ಇರೋರ್ನ ಗಮನಿಸೋ ಶಕ್ತಿ ನನಗೆ ದೇವ್ರು ಕೊಟ್ಟಿಲ್ಲ. ಸೊ ಇಫ್ ಯು ಹ್ಯಾವ್ ಬ್ಲ್ಯಾಂಕ್ ಫೇಸ್ ಐ ಕ್ಯಾನ್ ಈವನ್ ರಿಪೀಟ್ ದ ಎಕ್ಸ್ಪ್ಲನೇಷನ್. ಸರ್ ಸ್ಕ್ರೀನಲ್ಲಿ ಬಂದಿದ್ದೀನಿ. ಅಲ್ಲಪ್ಪ, ನೀವು ಸ್ಕ್ರೀನಲ್ಲಿ ಇದ್ದೀರಾ, ಅದಕ್ಕೆ ಬ್ಲ್ಯಾಂಕ್ ಫೇಸ್ ಆಗಿತ್ತು. ಅರ್ಥ ಆಯ್ತಾ ಅಂತ ರೇಖಾ ಅಂತ ನಿಮ್ಮನ್ನ ಸಂಬೋಧನೆ ಮಾಡಿದೆ. ಇಲ್ಲಿ ಎಷ್ಟೋ ಜನ ಸ್ಕ್ರೀನಲ್ಲಿ ಇಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಸ್ಕ್ರೀನಲ್ಲಿ ಇದ್ದೀರಾ. ಸ್ಕ್ರೀನಲ್ಲಿ ಇಲ್ಲದೆ ಇರೋರ್ಗೆ ಅರ್ಥ ಆಯ್ತಾ ಇಲ್ವಾ ಅಂತ ಕೇಳೋ ಶಕ್ತಿ ನಂಗೆ ಬಾಯಿ ಇಲ್ಲ. ಯಾಕೆ ಹೇಳಿ? ಬೈ ಲುಕಿಂಗ್ ಅಟ್ ಯುವರ್ ಫೇಸ್ ಓನ್ಲಿ ಐ ಕ್ಯಾನ್ ಮೇಕ್ ಔಟ್ ವೆದರ್ ಇಟ್ಸ್ ಅಂಡರ್ಸ್ಟುಡ್ ಹಿಯರ್ ಆರ್ ನಾಟ್. ಓಕೆ, ನೀವಿದ್ದೀರಾ ಸ್ಕ್ರೀನಲ್ಲಿ. ಸೊ ಈ ರೀತಿ ಕರ್ಮದ ಜೋಡಣೆ ಮಾಡ್ಕೊಂಡು ನಾವೇನಾದ್ರೂ ನಾನೇ ಶರೀರ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರೆ ನಮ್ಗೇನು 50ನೇ ಮೆಟ್ಲಿಂದ ಕೆಳಗಡೆ ಬಿದ್ದೋಗ್ತೀವಿ. ಎಲ್ಲೋ ಪಕ್ಕದಲ್ಲೇ ಬಿದ್ರೆ ಪರವಾಗಿಲ್ಲ, ಅಲ್ಲಿಂದ ಕೆಳಗಡೆ ಬಿದ್ಬಿಟ್ರೆ ಮತ್ತೆ 50 ಮೆಟ್ಲು ಏಳ್ಬೇಕಲ್ಲ. ಪ್ಲಸ್ ಏನೋ ಬಲ ಸರಿಯಾಗಿ ಅಷ್ಟಿಷ್ಟಲ್ಲ ಬಲ, ನಂತರ ಗುಂಡಕ್ಕಿದ್ರೆ ಅಷ್ಟು ಬಲ ಬೀಳಲ್ಲ. ಮುಳಿಯಾಗಿದ್ರೆ ಸರಿಯಾಗಿ ಹೊಡೆಯುತ್ತೆ ಮೂಳೆ ಅಲ್ವಾ? ನಾವೆಲ್ಲ ಸ್ವಲ್ಪ ಗುಂಡಾಗಿದ್ದೀವಿ, ಬಿದ್ರು ಏನು ಅಷ್ಟು ಬೇಗ ತಾಕಲ್ಲ, ಮಸಲ್ ಪೇನ್ ಅಷ್ಟೇನೆ, ಮೂಳೆ ಪೇನ್ ಆಗಲ್ಲ. ಯಶೋದಮ್ಮ ಈ ತರ ಎಲ್ಲ ಸಣ್ಣಕ್ಕಿದ್ರೆ ದೇವರೇ ಗತಿ ಬಿದ್ದವರು ಅಲ್ವಾ? ಸರಿಯಾಗಿ ಹೊಡ್ತಾ ತಿಂತೀವಿ ಅಲ್ವಾ? ಯಾಕಂದ್ರೆ ಮಾಡಿದೀವಲ್ಲ ಕರ್ಮಗಳನ್ನ, ಅದೇ ನಮ್ಮ ದಪ್ಪ ಸಣ್ಣ. ಹಿಯರ್ ಆಫ್ಟರ್ವರ್ಡ್ಸ್ ಸಣ್ಣ ದಪ್ಪ ಶರೀರದಿಂದ ಅಲ್ಲ, ಕರ್ಮಗಳಿಂದ ಸಣ್ಣ ದಪ್ಪ. ಆಯ್ತಾ? ಕೆಳಗ್ ಬೀಳಿಸ್ತಾ ದೇವರು. ನಾ ಹೇಳ್ದೆ ನಿನಗೆ, ಮೊದಲನೇ ಜನ್ಮ ವಿವೇಕ್ ಅಂತಾನೆ ಕೊಟ್ಟಿದ್ದೆ, ವಿವೇಕ್ ಶರೀರದಲ್ಲಿ ನಿನ್ನ ಇಟ್ಟಿದ್ದೆ, ಅದ್ರ ಜೊತೆ ಅರಿವನ್ನು ನಿನಗ್ ಕೊಟ್ಟಿದ್ದೆ. ಆ ಅರಿವನ್ನ ಉಪಯೋಗಿಸ್ಕೊಂಡು ಕರ್ಮ ನಂದಲ್ಲ, ಅಹಂಕಾರ ಪಡ್ಕೊಂಡು ನಾನು ಶರೀರ ಅಂತ ಡಿಕ್ಲೇರ್ ಮಾಡಲ್ಲ ಅಂತ ಇದ್ಬಿಟ್ಟಿದ್ರೆ ವಿವೇಕ ಜನ್ಮದಿಂದಾನೇ ಹಿಂದ್ಗಡೆ ವಾಪಸ್ ನೀ ಬಂದ್ಬಿಡ್ತಾ ಇದ್ದೆ. ಈಗೇನ್ ಮಾಡ್ದೆ? ನಾನು ವಿವೇಕ್ ಅನ್ನೋನು ಆತ್ಮ ಅಲ್ಲ, ನಾನು ಶರೀರ ಅಂತ ನೀ ಡಿಕ್ಲೇರ್ ಮಾಡ್ಬಿಟ್ಟೆ. ಸರಿ, ತಗೋ ಫಲಿತಾಂಶ. ನೆಟ್ ರಿಸಲ್ಟ್ ನೀನ್ ಏನನ್ನ ಬೀಜವಾಗಿ ಹಾಕ್ತೀಯೋ ಅದೇ ನಿಂಗೆ ಹಣ್ಣಾಗಿ ಮರ ಬೆಳೀತು ಅಲ್ವಾ? ನಾವು ಹ್ಯಾವ್ ಗಾನ್ ಟು ಯಾವ್ದೋ ಜಿರಳೆ, ಹಲ್ಲಿ, ಯಾವ್ದೋ ಒಂದು ಕೀಟ, ಜಂತು ಜನ್ಮಕ್ಕೆ ಹೊರಟೋದೆ. ಆಯ್ತಾ? ಈಗ ದಿಸ್ ಇಸ್ ಇಂಪಾರ್ಟೆಂಟ್. ನಾವು ಕೆಳಗಡೆ ಜನ್ಮಕ್ಕೆ ಹೋದ್ನ, ಅಲ್ಲಿಂದ ಮತ್ತೆ ಮನುಷ್ಯ ಜನ್ಮದವರೆಗೂ ಗ್ರಾಫ್ ಹಾಕ್ಬೇಕು. ಹಾಕಿದಾಗ ಎಲ್ಲೂ ಕೆಳಗಡೆ ಮುಖ ಇಲ್ವೇ ಇಲ್ಲ, ಸ್ಟ್ರೈಟ್ ಮೇಲೆ ಬಂದ್ಬಿಡ್ತೀನಿ. ಜಿರಳೆ ಜನ್ಮದಿಂದ ಮಿಂಚುಳು ಜನ್ಮ, ಮಿಂಚುಳು ಜನ್ಮದಿಂದ ಕಂಬಳಿ ಹುಳು ಜನ್ಮ, ಕಂಬಳಿ ಹುಳು ಜನ್ಮದಿಂದ ಇಟ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ ಆಯ್ತಾ, ಹಲ್ಲಿ ಜನ್ಮ, ಹಲ್ಲಿ ಜನ್ಮದಿಂದ ಕಪ್ಪೆ ಜನ್ಮ, ಕಪ್ಪೆ ಜನ್ಮದಿಂದ ಹಾವು ಜನ್ಮ, ಹಾವು ಜನ್ಮದಿಂದ ಗರುಡನ್ ಜನ್ಮ, ಗರುಡನ್ ಜನ್ಮದಿಂದ ಯಾವ್ದೋ ಗಿಡಗನ್ ಜನ್ಮ, ಅಲ್ಲಿಂದ ಮಾನವನ ಜನ್ಮದಕ್ಕೆ ಹಿಂದೆ ಇರೋದು ಮರಕಟ ಜನ್ಮ. ಮಧ್ಯದಲ್ಲಿ ಆನೆ ಎಲ್ಲ ಹಾಗೆ, ಬೆಕ್ಕು ಏನೇನೋ ಆಗಿರ್ತೀನಿ ಬಿಟ್ಟಾಕಿ, ನಾಯಿ ಅದು ಇದು ಎಲ್ಲ, ಕೋಳಿ, ಕುರಿ, ಹಂದಿ, ಹಸು ತುಂಬಾ ಪುಣ್ಯವಾದ ಜನ್ಮ. ಆಯ್ತಾ? ಅದಾದ್ಮೇಲೆ ಮರಕಟ ಜನ್ಮ, ಮರಕಟನಿಂದ ಮತ್ತೆ ವಿವೇಕ ಆಗೋದೆ. ಆಯ್ತಾ? ಈಗ ನೋಡಿ ಗ್ರಾಫ್ ಎಳೀರಿ, ಜಿರಳೆ ಜನ್ಮದಿಂದ ವಿವೇಕ್ ಜನ್ಮದವರೆಗೂ ಹಿಂಗೆ ಮೇಲ್ಮುಖನೇ ಗ್ರಾಫು, ಕೆಳಮುಖ ಇಲ್ವೇ ಇಲ್ಲ. ಯಾಕಂದ್ರೆ ಇನ್ನು ಯಾವ ಶರೀರಕ್ಕೂ ಆತ್ಮದಲ್ಲಿ ಅರಿವು ಅನ್ನೋದನ್ನ ಕೊಡಲ್ಲ ಭಗವಂತ. He is not going to give that special concession. ಏನೋ ಆಡಿ ತಳ್ಳುಪಡಿ ಅಂತಾರಲ್ಲ, ಆ ಆಡಿ ತಳ್ಳುಪಡಿ ಸ್ಪೆಷಲ್ ಕನ್ಸೆಷನ್ನೇ ಅರಿವು. ಆಡಿ ಮಾಸದಲ್ಲಿ ಡಿಸ್ಕೌಂಟ್ ಕೊಡೋ ತರ ಇದು. ಆಯ್ತಾ? ಆ ಅರಿವನ್ನ ಈ ಜಿರಳೆ ಜನ್ಮದಿಂದ ಯಾವ ಜನ್ಮಕ್ಕೂ ಕೊಡಲ್ಲ. ಆದ್ರೆ ಆ ಜಿರಳೆ ಜನ್ಮದಿಂದ, ನಿಕೃಷ್ಟವಾದ ಜನ್ಮದಿಂದ
ಉತ್ತಮೋತ್ತಮ ಉತ್ಕೃಷ್ಟ ಜನ್ಮದವರೆಗೂ ಬೆಳ್ಕೊಂಡ್ ಬಂದ್ಬಿಡ್ತೀವಿ ನಾವು. ಯಾಕಂದ್ರೆ ಯಾವುದೇ ಜನ್ಮದಲ್ಲೂ ಪ್ರಾಕೃತಿಕವಾಗಿ ಮಾತ್ರ ಅವಲಂಬನೆ ಆಗಿದೆಯೇ ಹೊರತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಲಿ ಅರಿವಾಗ್ಲಿ ಇಲ್ಲ. ಇದೆಯಾ? ನಾಯಿ ಚಳಿ ಅಂತ ಬ್ಲಾಂಕೆಟ್ ಹೊತ್ಕೊಳತ್ತಾ? ಬೆಕ್ಕು ಅಯ್ಯೋ ತುಂಬಾ ಸೆಕೆ ಅಂತ ಮೇಲೆ ಇರೋ ಫರ್ನ ಕಿತ್ತು ಬಿಸಾಕತ್ತಾ? ಮನುಷ್ಯ ಜನ್ಮ ಬರ್ಬೇಕಾದ್ರೆ 84,000 ಜನ್ಮವನ್ನ ಕ್ರಾಸ್ ಮಾಡಿ ಅಂತ ಹೇಳ್ತಾರೆ. 84,000 ಅಲ್ಲ, 84 ಲಕ್ಷ. 1000 ಅಂತ ಯಾಕೆ ಇಳಿಸಿದ್ರಿ ಇನ್ನೊಂದ್ 0? ಪುರಂದರದಾಸರೇ ಹೇಳಿದ್ದಾರೆ 84 ಲಕ್ಷ. ಆಯ್ತಾ? ಯಾವುದೇ ಉತ್ತಮೋತ್ತಮ ಜನ್ಮಕ್ಕೆ ಹೋದ್ರೂ ಅದು ಪ್ರಕೃತಿಯಲ್ಲಿ ಅವಲಂಬನೆ ಆಗಿದೆ. ಆಯ್ತಾ? ಹಾವು ಕಪ್ಪೆನ ತಿನ್ನೋದು ಟೇಸ್ಟ್ಗಲ್ಲ, ಸುಮ್ನೆ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಅದೇನ್ ಕಪ್ಪೆ ನೆಕ್ಬಿಟ್ಟು ಈ ಕಪ್ಪೆ ಚೆನ್ನಾಗಿಲ್ಲ, ಐ ನೀಡ್ 1 more ಕಪ್ಪೆ ವಿಚ್ ಇಸ್ ವೆರಿ ಟೇಸ್ಟ್ ಅಂತ ಹೋಗುತ್ತಾ? ಗಿಡಗ ಹಾವನ್ನ ನೋಡ್ ತಕ್ಷಣ ರಣಹದ್ದು ತಗೊಂಡದು ತಿನ್ನತ್ತೆ ಹಾವನ್ನ. ನೋ ದಿಸ್ ಸರ್ಪ ಇಸ್ ಟೇಸ್ಟ್ಲೆಸ್, ಐ ನೀಡ್ ಓನ್ಲಿ ಸೌತ್ ಆಫ್ರಿಕನ್ ಸ್ನೇಕ್ಸ್ ಅನ್ನುತ್ತಾ? ನಮ್ಮನೇಲಿ ಏನಾದ್ರೂ ಚಪಾತಿ ಮಾಡಿ ಅದನ್ನೇ ಪ್ರಭಾ ಆಂಟಿ ಮನೇಲಿ ಮಾಡಿದ್ರೆ, ಅಯ್ಯೋ ನಮ್ಮನೆ ಚಪಾತಿ ಚೆನ್ನಾಗೇ ಇಲ್ಲ ಆಂಟಿ, ಒಣಕೊಂಡ್ ಕೂತಿದೆ, ನಿಮ್ಮನೇಲಿ ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ದು ಕೊಡಿ ಅಂತೀನಿ. ಟೇಸ್ಟ್ ಬಟ್ ಕೇಳುತ್ತೆ. ಅರಿವಿದೆ ನನಗೆ, ಅವಕ್ಕೆ ಅರಿವಿದೆಯಾ? ಯಾವ ಪ್ರಾಣಿಗೂ ಅರಿವಿಲ್ಲ. ಹಸು ಬರ್ತಾ ಇರುತ್ತೆ, ನಿಮ್ ಮನೆ ಮುಂದೆ ಚೆನ್ನಾಗಿರೋ ಗಿಡ ಬೆಳೆದಿರುತ್ತೆ, ಬಾಯಿ ಹಾಕತ್ತೆ ಬಂದು, ಅದನ್ನ ಓಡಿಸ್ಬಿಡಿ, ಮತ್ ಬರುತ್ತಾ? ಬರಲ್ಲ. ಅರಿವಿಲ್ಲ ಅದಕ್ಕೆ, ಮರ್ತೋಗುತ್ತಷ್ಟೇ. ಆದ್ರೆ ಬೆಕ್ಕಗೆ ಅರಿವಿದೆ. ಎಂತ ಅರಿವು? ಬರೀ ಹೊಂಚ್ ಕುಡಿಯೋದಷ್ಟೇ ಅದಕ್ಕೆ ಅರಿವು. ಏನಾದ್ರೂ ನೀವು ಹಾಲಿನ ಪಾತ್ರೆ ತೆಗೆದಿಟ್ಟಿದ್ರೆ ಅಡಿಗೆ ಮನೆಗೆ ಅದೇನಾದ್ರೂ ಬಂದು ಎಷ್ಟೇ ಓಡಿಸಿ ಹಿಂದೆ ಮುಂದೆ ಕಟ್ಟಿ ನೀವಿಲ್ದೇ ಇರೋ ಕುಡಿದೇ ಹೋಗೋದೇ ಇಲ್ಲ, ಅದು ಅಷ್ಟೇ ಅರಿವು ಅದಕ್ಕೆ. ಆದ್ರೆ ಹಸು ಆ ಕೆಲಸ ಮಾಡಲ್ಲ. ಒಂದ್ಸಲ ಓಡಿಸಿದ್ಮೇಲೆ ಅದು ಹೊರಟೋಗುತ್ತೆ ಹಂಗೇನೆ. ಮತ್ ಬರುತ್ತಾ ಇನ್ನೊಂದ್ ರೋಡ್ ಸುತ್ಕೊಂಡು ಈ ಓನರ್ ಇದಾರ ಇಲ್ವಾ ಅಂತ ನೋಡ್ಬಂದ್ ತಿನ್ನಲ್ಲ. ಆಯಾ ಜಂತುವಿಗೆ ಆಯಾ ಜನ್ಮಕ್ಕೆ ಯಾವ್ಯಾವ ಅರಿವು ಬೇಕೋ ಅಷ್ಟನ್ನೇ ಕೊಟ್ಟಿರ್ತಾರೆ. ಆಯ್ತಾ? ನಾಯಿಗೆ ಸುಮ್ನೆ ಹಿಂಗ್ ಬಗ್ಗದ್ರೆ ಸಾಕು, ಹೊಡಿತಾರೇನೋ ಕಲ್ಲೆತ್ಕೋತಾರೇನೋ ಅಂತ ಓಡ್ಬಿಡುತ್ತೆ. ಆದ್ರೆ ಕಲ್ಲೆ ಎತ್ಕೊಂಡ್ ಹೊಡೆದ್ರೂ ನೆಕ್ಸ್ಟ್ ಟೈಮು ಅನ್ನಿ ಬಾಲ ಲಡ್ಸ್ಕೊಂಡ್ ಪಾಪ ಕರೆದ್ರೇನೋ ಅಂತ ಬರುತ್ತೆ. ಇವ್ರು ಹೊಡೆದ್ರಲ್ಲ, ಇವ್ರ ಹತ್ರ ಹೋಗ್ಬಾರ್ದು ಅನ್ನೋ ಅರಿವು ಅದಕ್ಕಿಲ್ಲ ಅಲ್ವಾ? ಅಷ್ಟೇ ಲಿಮಿಟೆಡ್ ಅರಿವು. ಎಲ್ಲದಕ್ಕೂ ಅದ್ರ ಬುದ್ಧಿ ಇದೆ. ಮಿಂಚುಳಗ್ ಹೇಳ್ಕೊಡ್ತೀವ, ಮಳೆ ಬರೋ ತರ ಇದೆ, ಲೈಟ್ ಹಾಕಿದೀನಿ, ಬಂದ್ ಇಲ್ಲಿ ಮಿಣಕು ಅಂತ ತಿರುಗು ಅಂತ ಹೇಳ್ಕೊಡ್ತೀವ? ಟ್ಯುಟೋರಿಯಲ್ ಕ್ಲಾಸ್ ನಡೆಸ್ತಾರ ಯಾರಾದ್ರೂ? ಹೆಂಗ್ ಬರುತ್ತದೋ? ಇರುವೆಗೆ ಹೇಳ್ಕೊಡ್ತೀವ, ಸಕ್ಕರೆ ಅಂಟಿದೆ, ಇಲ್ಲಿ ಸಕ್ಕರೆ ಬಿದ್ದಿದೆ ಅಂತ ಬಾ ಇಲ್ಲಿ ನೆಕ್ಕು ಅಂತ? ಹೆಂಗ್ ಬರುತ್ತದ? ಈ ಹೂದಲ್ಲಿ ಮಕರಂದ ಇದೆ, ಇದ್ರಲ್ಲಿ ಮಕರಂದ ಇಲ್ಲ, ಹೇ ಭ್ರಮರವೇ ಬಂದ್ ಇಲ್ಲಿ ಹೀರು ಅಂತ ಹೇಳ್ಕೊಡ್ತೀವ? ಹೆಂಗ್ ಬರುತ್ತೆ? ಎಲ್ಲ ಲಿಮಿಟೆಡ್ ಅರಿವು, ಪ್ರಕೃತಿಯಲ್ಲಿ ಅವಲಂಬಿತವಾಗಿದೆ. ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಪ್ರಕೃತಿ, ಆನ್ ದ ನೇಚರ್. ಒಪ್ಕೋತೀರಾ? ಅದಕ್ಕೆ ತುಂಬಾ ಕೆಳಮಟ್ಟದ ಜನ್ಮ ಆದ್ರೂ ಮತ್ ಅದಕ್ಕಿಂತ ಕೆಳಗಡೆ ಜನ್ಮಾಗ ಹೋಗಲ್ಲ ಆತ್ಮಗಳು. ಮೇಲ್ ಬಂದ್ಬಿಡುತ್ತೆ. ಆಯ್ತಾ? ಕತ್ತೆ ಕುದುರೆ ಒಂಟೆ ಅನ್ಕೊಂಡು ಮೇಲ್ ಬಂದ್ಬಿಡುತ್ತೆ. ಆದ್ರೆ ದಿಸ್ ಮನುಷ್ಯ ಜನ್ಮ, ಇಟ್ ಇಸ್ ಶಾಪ ಅಂಡ್ ಇಟ್ ಇಸ್ ವರ, ಬೋತ್. ವೆರಿ ಸ್ಲಿಪರಿ ಜನ್ಮ ಇದು. ಈ ಮನುಷ್ಯ ಜನ್ಮದಲ್ಲಿ ಅರಿವು ಅನ್ನೋದಿದೆ, ತುಂಬಾ ಸ್ಲಿಪ್ಪು ಆಗ್ತೀವಿ. ಅದೇ ಟೈಮಲ್ಲಿ ಇದು ಒಂದು ವರ ಕೂಡ. ಇಫ್ ಯು ರಿಯಲೈಸ್ I am the product of that Paramatma who is none other but only Atma. ನಾನು ಶರೀರ ಅಲ್ಲ. ಶರೀರ ಅನ್ನೋದು ಕರ್ಮಾಧೀನವಾಗಿ ಬಂದಿರೋದು. If the Atma has to exist, there should be a ಶರೀರ. ಆತ್ಮ ಅಲೋನ್ ಕೆನಾಟ್ ಎಕ್ಸಿಸ್ಟ್. ಹೇಳದ್ನಲ್ಲ ಕನಕಾಮಮ್ಮಿ, ಇಲ್ಲಿದೆ ಆತ್ಮ ಅಂದ್ರೆ ನಂಬ್ತೀರಾ? ಇಲ್ಲಿದೆ ಅಂದ್ರೆ ನಂಬ್ತೀರಾ ಅಲ್ವಾ? ಆ ತರ ಆತ್ಮದ ಎಕ್ಸಿಸ್ಟೆನ್ಸು ಶರೀರದಿಂದ ಹೊರತು ಶರೀರವಿಲ್ಲದೆ ಇಲ್ಲ, ಔಟರ್ ಶೆಲ್ ಇಲ್ಲದೆ ಇಲ್ಲ. ಆದ್ರೆ ಶರೀರಕ್ಕೆ ಸಂಬಂಧಪಟ್ಟಂತಹ ಅಹಂಕಾರ, ಮಮಕಾರ,
ಮೋಹ, ವ್ಯಾಮೋಹ, ಜಾಡ್ಯತನ, ಸುಖ ದುಃಖಾದಿಗಳು, ಸೋಂಬೇರಿತನ, ಆಕ್ಟಿವ್ನೆಸ್ಸು, ಮತ್ತೆ ಗುಣಗಳು ಸತ್ವ, ರಜಸ್ಸು, ತಮಸ್ಸು ಯಾವುದು ಆತ್ಮದ ಜೋಡಣೆಗಿಲ್ಲ, ಆತ್ಮಕ್ಕಿಲ್ಲ ಅಂತ ತಿಳಿದಾಗ ಆಗ ನೀವು ಯಾವ್ದ್ರಿಂದ ಯೋಚನೆ ಮಾಡಕ್ ಶುರು ಮಾಡ್ತೀರಾ? ಆತ್ಮದಿಂದ, ಶರೀರದಿಂದ ಅಲ್ಲ. ದಟ್ ಇಸ್ ವಾಟ್ ಯು ಆರ್ ಡೂಯಿಂಗ್ ರೈಟ್ ಫ್ರಮ್ ಕುಂತಿ ಸ್ತುತಿ. ಒಪ್ಕೋತೀರಾ? ನೀವೇ ಕುಂತಿ ಆಗ್ತೀರಾ, ನೀವೇ ಭೀಷ್ಮರಾಗ್ತೀರಾ, ಧ್ರುವ ಚರಿತ್ರೆಯಲ್ಲಿ ನೀವೇ ಧ್ರುವ ಆಗ್ತೀರಾ. ಓಕೆ, ನೀವೇ ಅಜಾಮಿಳ ಆಗ್ತೀರಾ, ನೀವೇ ಜಡಭರತನೂ ಆಗ್ತೀರಾ, ನೀವೇ ದ್ರೌಪದಿನೂ ಆಗ್ತೀರಾ, ನೀವೇ ಮೊಸಳೆನೂ ಆಗ್ತೀರಾ, ನೀವೇ ಗಜೇಂದ್ರನೂ ಆಗ್ತೀರಾ ಗಜೇಂದ್ರ ಮೋಕ್ಷದಲ್ಲಿ. ಆತ್ಮಸ್ವರೂಪ ಯಾವಾಗ ಅರ್ಥ ಆಗಕ್ ಶುರು ಆಗುತ್ತೋ ಗಾಡ್ ವಿಲ್ ಸಿ ಅಸ್. ಓಹೋ, ಪರವಾಗಿಲ್ವಲ್ಲ, ನಾನು ನಿನಗೆ ಫಸ್ಟ್ ಜನ್ಮದಲ್ಲಿ ಹೇಳಿದ್ದೆ ನನ್ನಲ್ಲಿರೋ ಆನಂದ, ನನ್ನಲ್ಲಿರುವಂತಹ 6 ಕಲ್ಯಾಣಗಳು ಗುಣಗಳು ನಿನ್ನಲ್ಲೇ ಇದೆ ಅಂತ. ನೌ ಬೈ ಗಿವಿಂಗ್ ದಟ್ ಎಕ್ಸ್ಟ್ರಾ ಯಾವುದು ಡಿಸ್ಕೌಂಟ್ ಅರಿವು ಅನ್ನೋದು, ಈ ಮನುಷ್ಯ ಜನ್ಮದಲ್ಲಿ ಯು ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ನೀನು ನನ್ನವನು, ನೀನು ನನ್ನವನು, ತನವು ನಿನ್ನದು, ಮನವು ನಿನ್ನದು ಅಲ್ವಾ. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಸೊ ಯಾವಾಗ ಆ ಅರಿವು ಅನ್ನೋದು ಸರಿಯಾಗಿ ಕೆಲಸ ಮಾಡುತ್ತೋ, ಆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತಹ ಅರಿವೇ ವರಾಹ ತತ್ವ. ಇಷ್ಟೆಲ್ಲ ಇತ್ತನೆಲ್ಲ ನೀಟಿ ಮೊಳಕಿ ಎದಕ್ಕಿದೆಲ್ಲ ಸೊಲ್ಲಿಂಡ್ರಕ್ಕ ಇವಳೋ ನೇರಮಾ ಪಾವು ಲೋ 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 ಉಂಟು ಸೊಲ್ಲಿಂಡೇ ಇರ್ಕಳೆ, ನಿಕ್ಕವೇ ಮಾತಾಳೆ ಕಡಿಸಿಲಿ ಹಿಂಗ ನಿಕ್ಕರೆ. ಇಷ್ಟೆಲ್ಲ ಸುತ್ತಿ ಬಳಸಿ ಬರ್ತಾ ಇರೋದು ಏನಕ್ಕೆ ಅಂದ್ರೆ, ಓರ್ವ ಮನುಷ್ಯ ನಾನು ಕೇವಲ ರೇಖಾ ಅಲ್ಲ, ನಾನು ಉತ್ಗ ಕಸ್ತೂರಿ ಮಾಮಿ ಕಾದು, ನಾನು ಏನೋ ಪ್ರಭಾ ಆಗಿ ಯಾರೋ ಹೊಟ್ಟೆಲೋ ಹುಟ್ಟಿ ಯಾರ ಮನೆಯಲ್ಲೋ ಹೋಗಿ ಸೊಸೆಯಾಗಿ ಸೇರ್ಕೊಂಡು ಒಂದಷ್ಟು ಮಕ್ಕಳನ್ನು ಹೊತ್ತು ಅವ್ರನ್ನು ಸಮಾಜಕ್ಕೆ ಕೊಟ್ಟು ನಂದು ಒಂದು ಸಂಸಾರ ಅಂತ ಆಗಿ ಈಗ ನಂಗೂ ವಯಸ್ಸಾಯ್ತು ಸುಮ್ಮನೆ ಕೂತಿದ್ದೀನಿ. ಇದಾ ನೀವೋ ಅಪ್ರಾಕೃತವಾದಂತಹ ಪರಮಾತ್ಮನ ನಿರ್ಹೇತುಕವಾದ ಶಕ್ತಿ ನಾನು. ಪರಮಾತ್ಮ ಮೋಕ್ಷ ಕೊಡ್ಬೇಕಾದ್ರೆ ಅದು ಅವರ ಅಪ್ಪನ ಮನೆ ಸೊತ್ತಾ? ಅವನಿಗೆ ಮೋಕ್ಷ ಬೇಕಾ? ಯಾರಿಗವನ್ ಮೋಕ್ಷ ಇಟ್ಟಿರೋದ? ಕೊಡಯ್ಯ ಅಂತ ಡಿಮ್ಯಾಂಡ್ ಮಾಡ್ಬೇಕು, ನಿಂದಲ್ಲ ಅದು, ಇಟ್ ಇಸ್ ಮೈನ್ ಅಲ್ವಾ. ಅವರಪ್ಪನ ಮನೆ ಸೊತ್ತಲ್ಲ, ನನ್ ಸೊತ್ತದು. ಯಾಕಂದ್ರೆ ನಮ್ಮಪ್ಪನ ಮನೆ ಸೊತ್ತದು. ನೀನ್ ನನಗ್ ಜಗತ್ಪಿತ, ನಮ್ಮಪ್ಪನ ಮನೆ ಸೊತ್ತದು ಅಲ್ವಾ. ಈ ರೀತಿ ಆತ್ಮಸ್ವರೂಪದಿಂದ ಯಾರು ಪರಮಾತ್ಮನನ್ನ ಅರ್ಥ ಮಾಡ್ಕೋತಾರೋ, ನಾನು ಆತ್ಮ, ಅಹಂ ಬ್ರಹ್ಮನ್, ನಾನು ಆತ್ಮಸ್ವರೂಪಿ ಅಂತ ಯಾರಿಗ ಅರ್ಥ ಆಗುತ್ತೋ ಅವರಿಗೆ, ಹೇ ಭೂಮಿದೇವಿಯೇ, ನಾನು ಸಂಪೂರ್ಣವಾಗಿ ಒಲಿದು ಅವರಿಗೆ ಮೋಕ್ಷವನ್ನ ಕೊಡ್ತೀನಿ. ಇಷ್ಟು ನಾನು ಹೇಳಿದೇನ್ ಗೊತ್ತಾ? ಈಗಿದೆ ಕ್ಲೈಮ್ಯಾಕ್ಸು, ವರಾಹ ಚರ್ಮ ಶ್ಲೋಕ ಮಂತ್ರ. ಗೊತ್ತಾಯ್ತಾ? ದ ಮೀನಿಂಗ್ ಆಫ್ ವರಾಹ ಚರ್ಮ ಶ್ಲೋಕ ಮಂತ್ರ. ಭೂದೇವಿ ಇಸ್ ಗೋಯಿಂಗ್ ಟು ಆಸ್ಕ್, ಏನು ಬರ್ಕೋಬೇಡಿ, ಅನುರಾಧ ಆಂಟಿ ಬರ್ಕೊಳ್ಳೋದ್ರಲ್ಲಿ ಫೇಮಸ್ಸು. నా భాగవతం అంతా 4 వర్షం అయిన తర్వాత మీ నోట్సే నాకు కావాలా, ఇప్పుడే చెప్తాడు. ప్రీ బుకింగ్ అయింది, ఎందుకంటే అంత రాసిండారు మీరు, అంత చక్కగాను రాసిండారు నాకు తెలుసు. తర్వాత నేనేమి పని చేయను, మీ బుక్ పెట్టుకుంటే చాలు, నా పని అయిపోతుంది. పర్వాలేదు, రాకుండా చక్కగా రాస్తా ఉంటే దట్ గో టు మై మైండ్ సర్. అయినా ಸ್ವಾಮಿ 7 ಗಂಟೆಗೆ ನಾನು ಲೀವ್ ಆಗ್ಬೋದಾ ಸ್ವಾಮಿ? ಈಗ ಎಷ್ಟು? 6:30. ಈ 7:30ವರೆಗೂ ತಗೋತೀನಿ ಮಾಮಿ, ಪರವಾಗಿಲ್ಲ, 7 ಗಂಟೆಗೆ ಹೊರಡಿ, ನೋ ಪ್ರಾಬ್ಲಮ್. ಹೇಳಿದ್ದು ಒಳ್ಳೇದಾಯ್ತು, ಯಾಕಂದ್ರೆ 7 ಗಂಟೆವರೆಗೂ ಮುಖ್ಯವಾದದನ್ನೆಲ್ಲ ಮುಗಿಸ್ಬಿಡ್ತೀನಿ. 7:30ಗೆ ನಾನು ಐ ವಿಲ್ స్టాప్ ద క్లాస్. ఓకే. అవును, మీరు చేసేది మంచిదే, రాసుకుంటే అది బాగా లోపలికి పోతుంది. మరి రాసింది ఇంకొకసారి చదవాల, రాసి పెట్టిస్తే ఎవరో చదువుతారులే పర్వాలేదు అంటే కష్టము. చదవాల. అండ్ రైటింగ్ ఇస్ వెరీ గుడ్ హ్యాబిట్, బట్ సమ్ టైమ్స్ యూ మైట్ మిస్
సో ఫస్ట్ లిజన్ కేర్ఫుల్లీ. ఎప్పుడు రాయాలనో అప్పుడు రాయండా, బట్ ఈ చాప్టర్ కి నేనే నోట్స్ చేసిండాను. ఓకే, దట్ ఈస్ వై ఐ టోల్డ్ యూ టు అవాయిడ్. బట్ ఇఫ్ యూ వాంట్ టు రైಟ್ ಯು ಟೇಕ್ ಇಟ್ ಡೌನ್, ಡೋಂಟ್ ವರಿ. ಆಯ್ತಾ? ಸೊ ಆತ್ಮಸ್ವರೂಪವಾಗಿ ನಾವು ನಮ್ಮ ಅರಿವನ್ನ ಉಪಯೋಗಿಸ್ಕೊಂಡು ನಾನು ದೇಹ ಅಲ್ಲ, ಕ್ಷುಲ್ಲಕವಾದಂತಹ ಹೊರವಲಯದಲ್ಲಿ ಕಾಣಿಸುವ ರೇಖಾ ಅಲ್ಲ, ಯಶೋಧ ಅಲ್ಲ, ಆಂಡಾಳಲ್ಲ, ತಿಳ್ಕೊಬೇಕಾ ಇಲ್ವಾ? ಸರ್ ಏನ್ ಸರ್ ನಮ್ಮನ್ನೆಲ್ಲ ಕ್ಷುಲ್ಲಕ ಅನ್ಬಿಟ್ರಿ ಅಂತ ಜಗಳಕ್ಕೆ ಬರ್ಬೇಡಿ. ನಾ ಹೇಳ್ತಾ ಇರೋ ಶರೀರನ. ಓಕೆ, ಯಶೋಧ ಮಾಮಿ ಹಂಗೆ ತಾನೇ ತಿಳ್ಕೊಬೇಕು ನಾವು. ಒಪ್ಕೋತೀರಾ? ಯಾಕೋ ಡೌಟ್ ಆಗಿದ್ದಾರೆ. ಹ್ಞೂ ಅನ್ಬೇಕಾ ಬೇಡವಾ ಗೊತ್ತಾಗ್ತಾ ಇಲ್ಲ. ಕೇಳಿ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಆಸ್ಕ್ ಮೀ, ಡೋಂಟ್ ವರಿ. ಯಾಕೆ ಕ್ಷುಲ್ಲಕ ಅಂದೆ ಅನ್ನೋ ಕಾರಣ ಇದೆ. ಯಾಕಂದ್ರೆ ಅಗ್ನಿ ತನ್ನ ಪ್ಯೂರಿಟಿಯನ್ನ ಇಟ್ಕೊಂಡಿದ್ದಾನೆ, ವಾಯು ತನ್ನ ಪ್ಯೂರಿಟಿಯನ್ನ ಇಟ್ಕೊಂಡಿದ್ದಾನೆ, ಪಂಚಭೂತಗಳು ತನ್ನ ಪ್ಯೂರಿಟಿಯನ್ನ ಇಟ್ಕೊಂಡಿವೆ, ಆತ್ಮನು ತನ್ನ ಪ್ಯೂರಿಟಿನ ಇಟ್ಕೊಂಡಿದೆ. ಆದ್ರೆ ಈ 5 ಪಂಚಭೂತಗಳನ್ನ ಬೆರೆಸಿದಂತಹ ದೇಹದಲ್ಲಿ ಪ್ಯೂರಿಟಿ ಇದೆಯಾ? ಅದೇ ತರ when it gets contaminated artificially with this panchabhuta, it doesn't have purity. ಗೊತ್ತಾಯ್ತಾ? ಅಕ್ಷುಲ್ಲಕವೇ ಅಲ್ವಾ? ನಾನು ಯಶೋಧ ಅಲ್ಲ, ನಾನು ಆತ್ಮ ಅನ್ಕೊಳ್ಳೋದು ಪ್ಯೂರಿಟಿನ? ಇಲ್ಲ, ನಾನು ದೇಹದಾದ್ಯಂತ ಯಶೋಧಾನೇ ಅನ್ಕೊಳ್ಳೋದು ಪ್ಯೂರಿಟಿನ? ಹೇಳಿ. ಅದ್ ಬರ್ಬೇಕು ನಮ್ಗೆ ಆ ಥಾಟು. ಓಹೋ, ನೀವ್ ಬಾರಿ ಅನ್ಕೊಂಡ್ಬಿಡ್ತೀರಾ ಸರ್. ಆಗಲ್ಲ, ಅಷ್ಟು ಬೇಗ ಬರ್ಬೇಕು. ಅಹೋರಾತ್ರಿ ಬಂದ್ಬಿಡಲ್ಲ. ಆತ್ಮಾನ ಇದ್ರೆ ಅದು ಪ್ಯೂರಿಟಿ ಅಂತ. ಅದು ಶುದ್ಧ ಸತ್ವಮಯ. ಆಯ್ತಾ? ಇದನ್ನ ವರಾಹ ಸ್ವಾಮಿ ತನ್ನ ಚರ್ಮ ಶ್ಲೋಕದಲ್ಲಿ, ನಾವು ಎವ್ರಿಬಡಿ ರೈಟ್ ಇಟ್ ಡೌನ್. ಫಸ್ಟ್ ಟೇಕ್ ದ ಹೆಡ್ಡಿಂಗ್ ಆಸ್ ಕ್ಯಾಂಟೋ, ಯಾವ್ದಪ್ಪ ಇದು? Canto 3, chapter 13. Canto 3, chapter 13, heading Varaha Charma Shloka Mantra. Varaha Charma Shloka Mantra. మీ జొట్లో మాట్లాడుకోండి, నా కాఫీ అయిపోయా, ఇక్కడే వచ్చి ఇచ్చారు వాళ్ళు. వరాహ చర్మ శ్లోక మంత్ర డబల్ కోట్స్ లో రాయండా. సార్ చరమ కదా సార్? చరమ చరమ చర్మ కాదు, చరమ చరమ ಶ್ಲೋಕ ಮಂತ್ರ. ಕೆಲವ್ರಿಗೆ ಅದೆಲ್ಲ ಡೌಟ್ ಇದೆ. ಇದೇನು ಸಾಯವಾಗ ಹೇಳೋದಲ್ವಾ ಚರ್ಮ ಶ್ಲೋಕ ಅಂತಾರಲ್ಲ? ನೋ, charama means to say it is not for the death. Okay, please be clear in that. Varaha charma shloka, Rama charma shloka, Krishna charma shloka, Narayana charma shloka mantra elladukku charma shloka mantra ide. Charama andre vimala charma tirumeni, ಮಂತ್ರಪೂತವಾದದ್ದು ಅಂತ ಅರ್ಥ. ಓಕೆ, ನಮ್ಮ ಆತ್ಮ ಮಂತ್ರಪೂತ, ನಮ್ಮ ಶರೀರ ವಿಮಲಪೂತ. ವಿಮಲ ಅಂದ್ರೆ ಕಣ್ಣು ಕಾಣಿಸೋದು, ಇಂದ್ರಿಯ ಸುಖಗಳನ್ನ ಅನುಭವಿಸೋದು. ಇಂದ್ರಿಯಗಳಿಗೆ ಮೇಲ್ಪಟ್ಟಿರೋದ್ನೆಲ್ಲ ಚರಮ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಬಿಯಾಂಡ್ ಇಂದ್ರಿಯಾಸ್, ಯು ಕೆನಾಟ್ ಸಿ, ಯು ಕೆನಾಟ್ ಸ್ಮೆಲ್, ಯು ಕೆನಾಟ್ ಸ್ಪೀಕ್ ಆರ್ ಪುಟ್ ಇಟ್ ಇನ್ ದ ಸ್ಪೀಚ್, ಯು ಕೆನಾಟ್ ಡಿಸ್ಕ್ರೈಬ್ ಇಟ್, ಯು ಕೆನಾಟ್ ಹಿಯರ್ ಇಟ್, ಯು ಕೆನಾಟ್ ಟಚ್ ಇಟ್, ಫೀಲ್ ಇಟ್. ಓಕೆ, ಬಟ್ ಸ್ಟಿಲ್ ಇಟ್ ಇಸ್ ಅ ಸತ್ಯ. You cannot say nothing is there. That is called charama. ಅರ್ಥ ಆಯ್ತಾ? ಚರ್ಮ ಅಂದ್ರೆ ಇದೇನು ಡೆತ್ ಸಮಯದಲ್ಲಿ ಹೇಳೋದಲ್ವಾ ಅನ್ಕೋಬೇಡಿ. ನೋ, ದಟ್ ಇಸ್ ಅ ರಾಂಗ್ ಕಾನ್ಸೆಪ್ಟ್. ಎಷ್ಟೋ ಜನ ನನ್ ಕೇಳಿದ್ದಾರೆ, ಸರ್ ಚರ್ಮ ಶ್ಲೋಕ ಹೇಳ್ತಿರಲ್ಲ, ಪರವಾಗಿಲ್ವಾ, ಏನೂ ಆಗಲ್ವಾ? ಕಾಳಿದಾಸನ್ ಫಿಲಿಮ್ ಎಲ್ಲ ನೋಡಿದವರೆಲ್ಲ ಅದನ್ನ ಹೇಳಿದ್ದಾರೆ. ಬಿಕಾಸ್ ಅಲ್ಲಿ ಕಾಳಿದಾಸ ಏನೋ ಚರ್ಮ ಶ್ಲೋಕ ಭೋಜರಾಜನ್ ಹೇಳ್ಬಿಟ್ಟ, ಅವ್ನ್ ಢಮಾರ್ ಅಂತ ಬಿದ್ಬಿಟ್ಟ. ಕೊನೆಗೆ ಇವನ್ ಹೇಳ, ಅವನ್ ಢಮಾರ್ ಅಂತ ಬಿಟ್ಬಿಟ್ಟು. ಇನ್ ಕನ್ನಡ ರಾಜ್ಕುಮಾರ್ ಫಿಲಿಮ್ ಅಲ್ಲಿ ನೋಡಿದೀರಾ? ನೋಡೇ ಇರ್ತೀರಾ ಅಲ್ವಾ? ನೋ ನೋ, ದಟ್ ಇಸ್ ಅ ರಾಂಗ್ ಕಾನ್ಸೆಪ್ಟ್. ಚರಮ ಮೀನ್ಸ್ ಟು ಸೇ ಬಿಯಾಂಡ್ ಇಂದ್ರಿಯಾಸ್. ಓಕೆ, ರಾಸ್ಕೊಂಡ ಅಂದ್ರು. ಡಬಲ್ ಕೋಟ್ಸ್ లో రాయండా. ಎಲ್ಲಾರು ಎഴുದಿಕೊಂಗೋ. ನನಗೂ
ನಂಗೂ ಚರ್ಮ ಅನ್ನೋದ್ರದ್ದು ಅರ್ಥ ಗೊತ್ತಿರ್ಲಿಲ್ಲ, ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು. Because many people have that doubt. The time I tell ಚರ್ಮ ಶ್ಲೋಕ ಏನೋ ಅಮಂಗಳವಾಗಿ ಹೇಳ್ತಾ ಇದಾರಲ್ಲ, ಅಟ್ಲೀಸ್ಟ್ ನೀವು ಕೇಳದಿದ್ರು ಮನಸ್ಸಿಗೆ ಅನ್ಸ್ತಾ ಇರುತ್ತೆ, ಅಯ್ಯಯ್ಯೋ ಇದು ಏನೋ ಹೇಳ್ತಾ ಇದ್ದಾರೆ ಚರ್ಮ. 13ನೇ ದಿನ ಮಾಡ್ತಾರಲ್ಲ ಸರ್ ವೈಕುಂಠ, ಅವತ್ತಿನ ದಿವಸ ಕರ್ಪು ಕೊಡ ತಗೊಂಡೋಗ ಅವತ್ತ ಚರ್ಮ ಶ್ಲೋಕ ಹೇಳ್ತಾರೆ. ಏನಕ್ಕೆ ಹೇಳಿ? ಕರ್ಪಕ್ ಕೊಡವನ್ನ ತಗೊಂಡು ಹೋಗೋದು ಸತ್ರು ಅಂತ ಅಲ್ಲ. ದಟ್ ಈಸ್ ಸಮಥಿಂಗ್ ದಟ್ ಆತ್ಮ ಇಸ್ ಬಿಯಾಂಡ್ ಆಲ್ ದ ಇಂದ್ರಿಯಾಸ್ ಅಂತ ತೋರ್ಸಕ್ಕೆ. ಅದಕ್ಕೆ ಆ ದಿನಕ್ಕೆ ಏನಂತಾರೆ, ವೈಕುಂಠದ ಸಮಾರಾಧನೆ ಇರೋ ದಿನಕ್ಕೆ ಏನಂತ ಹೇಳ್ತಾರೆ? ಕರ್ಪಂಗುಡು ಎಡ್ತಿಂಡ್ ಪೋರ ಇಲ್ಲಿಯಾ ಅವಿಡಿಯೇ ಕಬ್ಬಿನ ಜಲ್ಲ ಇಲ್ಲ ಹಿಡ್ಕೊಂಡು ವೇದ ಪ್ರೋಕ್ತವಾದ ಯಾವುದು ಶೂಳ್ ವಿಷುಂ ಪನಿ ಮುಹಿಲ್ ತೂರಿಯರ್ ಮುಯಕ್ಕಿನ ಅಂತ ಹೇಳಿ 19 பாசுரத்தை பாடிண்டு நம்மாழ்வாருடைய திருவாய்மொழி பாசுரம் அப்ப பாடிண்டு போராளே என்னது? ದಟ್ ಇಸ್ ಕಾಲ್ಡ್ ಶುಭ. 13ನೇ ದಿನಕ್ಕೆ ಏನಂತ ಕರಿತೀರಾ? ನಮ್ಮಲ್ಲಿ ಏನಂತ ಕರಿತೀವಿ? ಶುಭ ಅಂತಾನೆ ಕರೆಯೋದು. ಹೋಗಿರೋದು ಎಲ್ಲಾದ್ರೂ ಶುಭವಾ? ಶುಭವೇ ಅದು. ಶರೀರ ಸಂಬಂಧ ಇಲ್ಲ ಅಂತ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀರಾ. ಆತ್ಮ ಸಂಬಂಧ ನಾನು ಪರಮಾತ್ಮನಿಗೆ, ಶರೀರ ಸಂಬಂಧಿ ಅಲ್ವೇ ಅಲ್ಲ. ಆತ್ಮ ಶುಭವಾಗಿ ಪರಮಾತ್ಮನಲ್ಲಿ ಹೋಗಿ ಲೀನವಾಗ್ತಾ ಇದೆ, ಮೋಕ್ಷವನ್ನ ಹೊಂದುತ್ತಾ ಇದೆ. ವೈಕುಂಠ సమారాధನೆ ಅಂತ ಒಂದು ಹೆಸರು. ಎರಡನೇ ಹೆಸರೇನು? శుభ. మీరు కూడా మీ జాతిలో వైకుంఠము అని చెప్తారు కదా. రెడ్డి వాళ్ళు మీరేం చెప్తారు? ఆ దినాన్ని వైకుంఠం ఉంది అని చెప్తారు కదా. వైకుంఠానికి రాండా. దట్ మీన్స్ టు సే వాట్? శుభమే అది. మాకిక్కడ డెత్, వాళ్ళకది డెత్ కాదు. వాళ్ళకేమది అతి ఆనందమైన శుభము. ఎక్కడ పోయి చేరాలనో అక్కడ నేను చేరుకుంటుని. அள்ளிதே நம்மனே இலி வந்து சும்மனே நான் எங்க போய் சேரணுமோ அங்க போய் நான் சேர்ந்தேன். ஒரு ஆத்மாவா இருந்து என்னுடைய ஒரிஜினல் பிளேஸுக்கு ஐ எம் கோயிங். தட் இஸ் வை அந்த கற்பங்கூட எடுக்கும் போது ஆண்டாள்வாமி என்ன சொல்றா? அழுக்கூடாது யாருமே, சிரிச்சுண்டு அனுப்புங்கோன்றா இல்லையா. ஹாப்பிலி யூ ஹேவ் டு சென்ட் ಹಿಮ್ ಅಂತಾರೆ. ಹಿಮ್ ಆರ್ ಹರ್. ಜೆಂಡರು ಇಲ್ಲ ಅಲ್ಲಿ. இருக்கா ஜெண்டரு? கற்பங்கூட எல்லாருக்கும் காமன் தானே. அதை கொண்டு போய் பூர்ண கும்பத்தை கொடுத்து அப்படியே ஆதிவாகிகர்கள் எல்லாம் அப்படியே அந்த கதவை திறந்து, வைகுண்ட துவாரத்தை திறந்து, இதோ பாரு ஐரம்மத தீர்த்தம், இதோ பாரு வைத்தரணி, அதுல குளிச்சு உன்னுடைய மஸ்தி மாம்சம் ஆல் த சப்த தாத்துஸ் யூ ஆர் கோயிங் டு லீவ். ಸ್ಥೂಲ ಶರೀರಂ ಹಿಂಗ ಕುಳುಪಾಟಿ ಬಿಟ್ಟಾಚಿ. ಇಟ್ ಹ್ಯಾಸ್ ಗಾನ್ ಟು ಪ್ರಕೃತಿ. ಪಂಚಭೂತದಿಂದ ಬಂದಿದ್ ಪಂಚಭೂತಕ್ಕೆ ಹೊರಟಾಯ್ತು. ಇನ್ನೊಂದು ಶರೀರ ಬರುತ್ತೆ ಈ ಆತ್ಮಕ್ಕೆ. ಯಾಕೆ ಹೇಳಿ? ಯಮ ಕೊಡೋ ಲಾತಾನ ಇದು ತಡೆಯಲ್ಲ. ಯಾತನಾ ಶರೀರ ಅಂತ ಒಂದು ಶರೀರ ಬರುತ್ತೆ, ಅದು ಹೋಗುತ್ತೆ. ಇನ್ನೊಂದು ಆದಿವಾಹಿಕ ಶರೀರ ಅಂತ ಬರುತ್ತೆ, ಅದು ಹೋಗುತ್ತೆ. ಇನ್ನೊಂದು ಅಮಾನವ ಶರೀರ ಅಂತ ಬರುತ್ತೆ, ಅದು ಹೋಗುತ್ತೆ. ಕೊನೆಯಲ್ಲಿ ವೈತರಣಿ ನದಿಲಿ ಅಮಾನವ ಶರೀರವನ್ನು ಬಿಟ್ಬಿಡ್ತೀವಿ. ಇನ್ನೋ ಮಾನವನೋ ಅಮಾನವ ನಥಿಂಗ್. ಇಕ್ಕರೆಯಿಂದ ಅಕ್ಕರೆ ಪೋಯ್ಟೋಮಾನ. ಯಾರಿಗೆ ಯಾರು ಮಗ, ಯಾರಿಗೆ ಯಾರು ಅಪ್ಪ, ಯಾರಿಗೆ ಯಾರು ಅಮ್ಮ, ಎಷ್ಟು ಜನ್ಮಗಳನ್ನ ನಾನು ಪಡೆದೆ, ಎಲ್ಲಿಂದ ಸಪರೇಟ್ ಆದೆ, ಎಲ್ಲಿಂದ ಬಂದೆ, ಯಾರ ಹೊಟ್ಟೆಲಿ ಏನಾಗಿ ಹುಟ್ಟದೆ, ಮೊಲವಾಗಿ ಹುಟ್ಟದ್ನ, ಕಪ್ಪಿಯಾಗಿ ಹುಟ್ಟದ್ನ, ಮನುಷ್ಯನ ಎಲ್ಲ ಮರ್ತು ಹೋಗುತ್ತೆ. ಇಹಲೋಕದ ಸಂಬಂಧ ಕಟ್ಟಾಗೋಗುತ್ತೆ ಪೂರ್ತಿ. ವೈತರಣಿ ನದಿಗೆ ಹೋಗ್ತಾರ? ಆಮ எல்லாரும் போர்வா. வைத்தரணி நதி கிராஸ் ಮಾಡದೆ ಯಾರು ನೋ ಅದರ್ ಮಾರ್ಗಂ. ದೇರ್ ಇಸ್ ಓನ್ಲಿ ಒನ್ ಮಾರ್ಗಂ, ವೈತರಣಿ ಅಂಡ್ ವಿರಜಾ. ವಿರಜೆಯಲ್ಲಿ ಮಿಂದು ಎದ್ದ ತಕ್ಷಣ ಅಪಹತ ಪಾತ್ಮ, ವಿಜರಹ, ವಿಮೃತ್ಯು, ವಿಶೋಕಃ, ವಿಜಿಕಿತ್ಸಾ, ಮತ್ತೆ ಅಪಿಪಾಸಃ, ಸತ್ಯಕಾಮಃ, ಸತ್ಯ ಸಂಕಲ್ಪ. 8 ಕಲ್ಯಾಣ ಗುಣಗಳು. ಭಗವಂತನಿಗೆ ಏನೆಲ್ಲಾ ಗುಣಗಳಿದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಧಾನಕ್ಕೆ. ಅಷ್ಟು ನಮಗ್ ಬಂದ್ಬಿಡುತ್ತೆ. ಮಾಡಿದೀನಿ ಅನ್ಸುತ್ತೆ. ಐ ಥಿಂಕ್ ಐ ಹ್ಯಾವ್ ಡನ್. ಮಾಡಿದೀರಾ ಬರ್ಸಿದ್ದೀರಾ, ಎರಡು ಇದೆ. ಅದಾದ್ಮೇಲೆ ನೋಡಿ, ಶುದ್ಧ ಸತ್ವಮಯ ಆತ್ಮ ಪರಮಾತ್ಮನಲ್ಲಿ ಹೋಗಿ ಜಯ 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 ಅಂತ ವೈಕುಂಠೇತಿ ಪರೇ ಲೋಕೆ ಶ್ರೇಯಾಸಾರ್ಥಂ ಜಗತ್ಪತಿ ಆಸ್ತೆ ವಿಷ್ಣು ರಚಿಂತ್ಯಾತ್ಮ ಭಕ್ತೈ ಭಾಗವತೈ ಸಹ ಅಂತ ಹೋಗಿ ಸೇರ್ಕೋತೀರಾ. ದಟ್ ಇಸ್ ದ ಟೈಮ್ ವೇರ್ ಯು ಅಗೇನ್ ಡಿಕ್ಲೇರ್ ದಟ್ ಐ ಆಮ್ ಆತ್ಮ ಅಂಡ್ ನಾಟ್ ಶರೀರ. ಶರೀರ ಸಂಬಂಧವೇ ಪೂರ್ತಿ ಹೊರಟೋಗುತ್ತೆ. ಸೊ ಅದಕ್ಕೆ ಮುಂಚಿತವಾಗಿ ಇಲ್ಲಿ ವರಾಹ ಹೇಳ್ತಾ ಇದ್ದಾನೆ, ದಟ್ ಇಸ್ ಕಾಲ್ಡ್ ಚರ್ಮ ಶ್ಲೋಕ. ಇನ್ ಆರ್ಡರ್ ಟು ಫೆಚ್ ದಟ್ ಸ್ಟೇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬರ್ಕೊಳ್ಳಿ.
ಸ್ಥಿತೆ. ಎಲ್ರು ಬರ್ಕೊಂಡಿದ್ದೀರಾ ಇದನ್ನ? ಯು ಹ್ಯಾವ್ ದಿ ಶ್ಲೋಕ? ನೀನು ಒಬ್ರು ಹೂ ಅಂತ ಇದ್ದಾರೆ, ಒಬ್ರು ಇಲ್ಲ ಅಂತ ಇದ್ದಾರೆ. ನಿಮ್ಗೇನ್ ಸ್ಪೆಷಲ್ ಕ್ಲಾಸ್ ತಗೊಂಡ? ರಾಮಚರ್ಮ ಶ್ಲೋಕ, ರಾಮಾನುಜ ಚರ್ಮ ಶ್ಲೋಕ ಬರ್ಸಿ ಅದು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀರ. ಯಾವಾಗ ಕೊಟ್ಟಿದ್ದೆ? ತುಂಬಾ ದಿನ ಆಯ್ತು. ಅದು ಆಡಿಯೋ ಎಲ್ಲ ಕಳಿಸಿದೀರಾ? ಆಡಿಯೋ ನಂಗೆ ಕೊಟ್ಟಿರೋ ನೆನಪು ಇದೆ. ಯಾವ ಬ್ಯಾಚ್ ಬರ್ಕೊಂಡಿಲ್ಲ, ನಾನಂತೂ ಬರ್ಕೊಂಡಿಲ್ಲ. ನೀವ್ ಬರ್ಕೊಂಡೆ, ಬಾಕಿ ಗೊತ್ತಿಲ್ಲ. ಮತ್ತೆ ಯಶೋಧ ನೀವು ಹೇಳಿದ್ದು ನೆಕ್ಸ್ಟ್ ಡೇ ಇಂದಾನೆ ನಾನು ಅದೆಲ್ಲ ಹೇಳ್ತಾ ಇದ್ದೆ. ಓ ಯಾ, ವಸುಧಾ, ಆ ಚರ್ಮ ಶ್ಲೋಕ ಬಂದು ಪ್ರಾರ್ಥನಾ ಪುಸ್ತಕ ಗೋಪಾಲ ಹೆಂಗಾರ ಬರೆದಿದಾರಲ್ಲ, ಅದ್ರಲ್ಲಿ ಇದೆ. ನಾವು ಬರ್ಕೊಂಡಿಲ್ಲ ಯಾರು. ಬಾಯಿಗೂ ಬರುತ್ತೆ. ರೆಕಾರ್ಡ್ ಮಾಡಿ ಕಳ್ಸಿದಾರೆ ಎಲ್ಲ. ರಾಮ ಚರ್ಮ ಶ್ಲೋಕ, ಇದು ರಾಮಾನುಜ ಚರ್ಮ ಶ್ಲೋಕ, ವರಾಹ ಚರ್ಮ ಶ್ಲೋಕ ಮೂರನ್ನು ಕಳಿಸಿ ಎಕ್ಸ್ಪ್ಲನೇಷನ್ ಕೊಟ್ಟು ಎಲ್ಲ ಮಾಡಿ. ಬಟ್ ರಾಮಾನುಜ ಚರ್ಮ ಶ್ಲೋಕ ನನ್ ಕೇಳ್ದಂಗಿಲ್ಲ. ಇದೀಗ ಒಕ್ಕ ನಿಮಿಷ ಅಂದ್ರೂ ಮ್ಯೂಟ್ చేసుಕೊಂಡ. ವಸುಧಾ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಯಶೋಧಾ ಮಾಮಿ ಹೇಳ್ದಂಗೆ ವರಾಹ ಚರ್ಮ ಶ್ಲೋಕ, ರಾಮಚರ್ಮ ಶ್ಲೋಕ, ಕೃಷ್ಣ ಚರ್ಮ ಶ್ಲೋಕ, ರಾಮಾನುಜ ಚರ್ಮ ಶ್ಲೋಕ, ಶ್ರೀಮನ್ ನಾರಾಯಣ ದ್ವಯ, ರಾಮಾನುಜ ದ್ವಯ, ಮತ್ತೆ ನಾರಾಯಣ ಅಷ್ಟಾಕ್ಷರಿ, ರಾಮಾನುಜ ಅಷ್ಟಾಕ್ಷರಿ, ಇಷ್ಟನ್ನು ನಾನು ಹೇಳ್ಬಿಟ್ಟು ಆಡಿಯೋನು ಮಾಡಿ ಬರ್ಕೊಳ್ಳಿ ಅಂತಾನು ಹೇಳಿ ವಿತ್ ದ ಮೀನಿಂಗ್ ಕಳಿಸಿದ್ದೀನಿ. ನಾನು ಇದು ನೆನಪಿತ್ತು, ನಿಮ್ಮ ಬ್ಯಾಚಿಗೆ ಅನ್ನೋದು ಮರ್ತೋಯ್ತು. ಮೇ ಬಿ ಫಾರ್ ಸಮ್ ಅದರ್. ಅದು ಮಂಡ್ಯ ನಮಗೂ ಹೇಳಿದ್ರಿ. ಮಂಡ್ಯ ಬ್ಯಾಚ್ ಇದನ್ನ ಸ್ಮಿತಾ ನಮ್ಗೆ ಫಾರ್ವರ್ಡ್ ಮಾಡಿದ್ರು. ಅಥವಾ ನಮ್ಗೆ ಇಲ್ಲ ಸ್ವಾಮಿ. ಸ್ಮಿತಾ ಫಾರ್ವರ್ಡ್ ಮಾಡಿರೋದು ಅದು ಒಂದು ಪ್ರಿಂಟ್ಗಳು ಸರಿಗೆ ಕ್ಲಿಯರ್ ಆಗಿರ್ಲಿಲ್ಲ, ಮತ್ತೆ ಮಾಡ್ತೀನಿ ಅಂತ ನೀವ್ ಹೇಳಿದ್ರೆ ಅದ್ರಲ್ಲಿದ್ರೆ ಗೊತ್ತಿಲ್ಲ ಸರ್ ಪ್ರಿಂಟ್ ಅದು ನಮ್ಗೆ. ಓದಕ್ಕೆ ಆಗಲ್ಲ. ಅದ್ರಲ್ಲಿ ಇದೆಯೇನೋ ಗೊತ್ತಾಗ್ಲಿ. ಅದ್ರಲ್ಲಿ ಇದೆಯೇನೋ ಗೊತ್ತಿಲ್ಲ. ಹೇಳಿ ಬರ್ಸಿದಾರೆ ಮಾಮ. ಒಂದ್ ಕೆಲ್ಸ ಮಾಡಿ ವಸುಧಾ ಅವ್ರೆ, ನೀವ್ ಹುಡುಕಿ ಅದ್ ಯಾವ್ದ್ರಲ್ಲಿ ಇಂತ ಡೇಟ್ ಹೇಳಿದ್ರೆ ನಾವ್ ಹುಡುಕೋತೀವಿ. ಅಷ್ಟೊಂದು ಮಾಡಿ ಹೆಲ್ಪ್ ಮಾಡಿ ನನ್ನ ಸಾಕು. ಹತ್ರ ಇಲ್ಲ. ಯಶೋಧ ಮಾಮಿ ಹೇಳ್ತಾ ಇರೋದು. ಸರಿ ಬಿಡಿ ನಂತರ. ಅದೇ ಯಶೋಧ ಮಾಮಿಗೆನೆ. ಒಂದ್ ಕೆಲಸ ಮಾಡ್ತೀನಿ ಬಿಡಿ. ಇರಿ ಕನಕ ಮಾಮಿ, ಡೋಂಟ್ ಗೆಟ್ ಇನ್ ಟು ಕನ್ಫ್ಯೂಷನ್ಸ್. ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಈಗ ನೋಡಿ, ಆಗಿರೋದು ಈಗ ಯಶೋಧ ಮಾಮಿ ಗೊತ್ತಾಗಿದೆ ಅಲ್ವಾ, ಸತ್ಯ ಅದು. ಆದ್ರೆ ಈಗ ಅವ್ರು ಅದನ್ನ ಕಳಿಸಿದ್ರು, ಎಲ್ರಿಗೂ ಅದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನ್ ಫ್ರೆಶ್ ಆಗಿ ಮಾಡೋದೇ ವಾಸಿ. ಐ ಟ್ರೀಟ್ ಆಸ್ ಇಫ್ ಐ ಹ್ಯಾವ್ ನಾಟ್ ಡನ್. ಫಾರ್ ಯಶೋಧ ಮಾಮಿ ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ರಿವಿಷನ್. ಗುಡ್ ದಟ್ ಶಿ ಇಸ್ ರಿವೈಸಿಂಗ್. ಅವ್ರಿಗೆ ಗೊತ್ತಿದೆ, ರಿವೈಸ್ ಮಾಡ್ಲಿ. ಇನ್ಯಾರಾದ್ರೂ ಈಗ ಸ್ಮಿತಾ, ಫಾರ್ ಹರ್ ಅಫ್ಕೋರ್ಸ್ ಯುವರ್ ಬ್ಯಾಚ್ ಇಟ್ ಸೆಲ್ಫ್ ರಿವಿಷನ್ ಟು ಹರ್, ಲಿವ್ ಇಟ್. ಓಕೆ, ಎಲ್ರಿಗೂ ಇದು ಹೊಸ್ತಾದ್ರಿಂದ ನಾನೇ ಹೇಳಿದ್ರೆ ವಾಸಿ, ಅರ್ಥ ಆಗುತ್ತೆ. ಆಡಿಯೋ ಕೇಳಿಸ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಖಂಡಿತ ಅರ್ಥ ಆಗಲ್ಲ. ಬೆಟರ್ ಐ ಓನ್ಲಿ ಡೂ. ஓ நாராயண, நேத்திக்கு வந்து நடந்து தெரியாது, இது ஜனவரி போன. ஓகே, ಬಿಟಾಕಿ ಅಷ್ಟೇ, ಔಟ್ ಆಫ್ ಡೇಟ್. ಡೋಂಟ್, ಐ ಡೂ ಇಟ್ ಅಗೇನ್. ಐ ಡೋಂಟ್ ಮೈಂಡ್ ರೀಡೂಯಿಂಗ್ ಇಟ್. ನನ್ನ ಇಂಟೆನ್ಷನ್ ಇಸ್ my each and word has to be understood by every single person as a student. ಇಲ್ಲಿದ್ರೆ ಪ್ರಯೋಜನವಿಲ್ಲ. ಯಶೋಧ ಮಾಮಿ, ನೀವು ಹೇಳಿದ್ದು ಸತ್ಯ, ನಾನು ಮಾಡಿದ್ದೀನಿ. ಆದ್ರೆ ಅದೇ ಕೆಲವ್ರಿಗೆ ಅದು ಮುಟ್ಟಿದೆ, ಕೆಲವ್ರಿಗೆ ಮುಟ್ಟಿಲ್ಲ. ಮೇ ಬಿ ಮಂಡೇ ಬ್ಯಾಚ್ ಮಾಡಿರೋದ್ನು ನಾನು ನಿಮಗೆ ಕಳ್ಸಕ್ ಹೇಳಿ ನಿಮಗೆ ಎಕ್ಸ್ಪ್ಲೈನು ಮಾಡಿದೀನೋ ಏನೋ ಗೊತ್ತಿಲ್ಲ. ಮಾಡಿದೀನಾ? ಸೊ ನೀವ್ ಅದನ್ನ ಸರ್ ನಾನು ನೋಡ್ತೀನಿ ಸರ್ ನೆಕ್ಸ್ಟ್ ವೀಕ್ ಒಂದ್ಸತಿ. ನಾನು ಅಕಸ್ಮಾತ್ ನಂಗೆ ತಪ್ಪಿರ್ಬಹುದಲ್ವಾ? ನಾನು ಯಾವ ಕ್ಲಾಸ್ಗೂ ಚಕರ್ ಕೊಟ್ಟಿಲ್ಲ. ಒಂದ್ ಕ್ಲಾಸ್ಗೆ ಏನಾದ್ರು ಕೊಟ್ಟಿಲ್ದೇ ಇರ್ಬೋದು. ನಾನು ಟೂರ್ಗೆ ಹೋದಾಗ, ಅದು ಡಿಸೆಂಬರ್ ನವೆಂಬರ್ ಅಲ್ಲಿ ಹೋಗಿದ್ದೆ. ಆಮೇಲೆ ಹೋಗೂ ಇಲ್ಲ ನಾನು ಟೂರ್ಗೆ. ಆದ್ರಿಂದ ನನ್ಗೆ ಇದ್ರೆ ನಾನು ಚರ್ಮಶ್ಲೋಕ ಹೇಳ್ಬೇಕು ಬೇಡವೋ ಅನ್ಕೊಂಡು ಡೌಟ್. ನಾ ಹೇಳದ್ ಅಕಸ್ಮಾತ್ ನಮ್ದು ತಪ್ಪಿರ್ಬಹುದು, ಗೊತ್ತಿಲ್ಲ. ಯಾವ್ದು ತಪ್ಪಿಲ್ಲ, ಡೋಂಟ್ ವರಿ. ನೀವೇನು ನೋಡ್ಬೇಡಿ, ನಾನು ಈಗ್ಲೇ ಹೇಳಿದೀನಿ ಕೇಳಿ. ಏನು ನೋಡ್ಬೇಡಿ, ಎಕ್ಸೆಪ್ಟ್ ಯಶೋಧ ಮಾಮಿ. nobody is aware in the group. That means to say she could able to grasp it then and there itself. Immediately she could pick up. The others, not out of ignorance or arrogance,
ಮೇ ಬಿ ಅದು ಸ್ಪಷ್ಟತೆ ಬಂದಿಲ್ಲ ನಿಮಗಷ್ಟೇನೆ. ಡೋಂಟ್ ವೆರಿ, ಐ ವಿಲ್ ಡೂ ಇಟ್. ನನಗೆ ರೀಡೂಯಿಂಗ್ ಕಷ್ಟ ಇಲ್ಲ, ಆಗಿದ್ಯಾ ಆಗಿಲ್ವಾ ಅಂತ ಎನ್ಕ್ವೈರಿ ಕಷ್ಟ. ಸೊ ಡೋಂಟ್ ವೆರಿ, ಐ ವಿಲ್ ಡೂ ಇಟ್. ಈಗ ಬರ್ಕೊಳ್ಳಿ ಎಲ್ರು. ಸ್ಥಿತೆ. ಥ್ಯಾಂಕ್ ಯು ಸರ್. ಡೋಂಟ್ ವೆರಿ ಕನಕಮ್ಮಿ. ಅಯ್ಯೋ ಮಾಡಿದೀರಾ ಸರ್ ಅಂದ್ರೆ ಮತ್ತೆ ಕನ್ಫ್ಯೂಷನ್. ಇನ್ನೊಂದಷ್ಟು ಜನ ಮಾಡಿಲ್ಲ ಅಂತಾರೆ. ಮಾಡಿದೀರಾ ಸರ್ ಅಂದ್ರೆ ಇನ್ನೊಂದ್ಸಲ ಮಾಡಿ ಸರ್, ತಲೆ ಒಳಗಡೆ ಹೋಗ್ಲಿಲ್ಲ ಅಂತಾರೆ. ಸುಮ್ನೆ ನಾನು ಮಾಡೋದೇ ವಾಸಿ. ಮಾಡ್ತೀನಿ, ಬರ್ಕೊಳ್ಳಿ. ಸ್ಥಿತೆ ಮನಸಿ ಸುಸ್ವಸ್ಥೆ ಶರೀರೆ. ಸ್ಥಿತೆ ಮನಸಿ ಸುಸ್ವಸ್ಥೆ ಶರೀರೆ ಸತಿ ಯೋನರಃ. ಸ್ಥಿತೆ ಮನಸಿ ಸುಸ್ವಸ್ಥೆ ಶರೀರೆ ಸತಿ ಯೋನರಃ ಧಾತು ಸಾಮ್ಯೆ. ಧಾತು ಸಾಮ್ಯೆ ಸ್ಥಿತೆ ಸ್ಮರ್ತಾ. ಸ್ಥಿತೆ ಸ್ಮರ್ತಾ ವಿಶ್ವರೂಪಂ ಚ. ವಿಶ್ವರೂಪಂ ಚ ಮಾಮಜಂ. ಮಾಮಜಂ. ಸ್ಥಿತೆ ಮನಸಿ ಸುಸ್ವಸ್ಥೆ ಶರೀರೆ ಸತಿ ಯೋನರಃ ಧಾತು ಸಾಮ್ಯೆ ಸ್ಥಿತೆ ಸ್ಮರ್ತಾ ವಿಶ್ವರೂಪಂ ಚ மாமஜம். நெக்ஸ்ட் ததஹ. யசோதா மாமி உங்களுக்கு பயாட்ட ஆட்டிக்கிறதோ சொல்லி சொல்லி. ಗುಡ್. ಇದನ್ನ ಶುರು ಮಾಡ್ತೀನಿ. ನಿತ್ಯ ಪಣ್ಣೋಣ ಇತ್ತ ಭರಣ್ಯಾಸ ಆಯ್ಕರ್ವ ಅಂತೂ ಒರ್ನಾಳು ಹುಡಕಾಗದು. ಎವ್ರಿ ಡೇ ಯು ಹ್ಯಾವ್ ಟು ಸ್ಟ್ಯಾಂಡ್. ಅಂತಿಕುಟ್ಟೆ ಧಾತು ಸಾಮ್ಯ ಸ್ಥಿತೆ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಃ ತಂ ಮ್ರಿಯಮಾಣಂ ತು. ಮೀಗೆ ರಾವತ್ತಷ್ಟೇ, ದೀರ್ಘ ಇಲ್ಲ ಅಲ್ಲಿ. ಮ್ರಿಯಮಾಣಂ ತು ತತಃ ತಂ ಮ್ರಿಯಮಾಣಂ ತು ಕಾಷ್ಠಪಾಷಾಣ ಸನ್ನಿಭಂ. ಕಾಷ್ಠ ಪಾಷಾಣ ಸನ್ನಿಭಂ. ತತಃ ತಂ ಮ್ರಿಯಮಾಣಂ ತು ಕಾಷ್ಠ ಪಾಷಾಣ ಸನ್ನಿಭಂ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಯೂಶಲಿ ನಾ ಮಾಡಿದ್ರೆ ಆಂಡಾಳ್ ಮಾಮಿ ಜ್ಞಾಪಕ ಇರುತ್ತೆ ನಮ್ ಗ್ರೂಪ್ ಅಲ್ಲಿ. ಸಾಮಾನ್ಯವಾಗಿ ಆಂಡಾಳ್ ಮಾಮಿ ಅವರು ಸ್ವಲ್ಪ ಅವ್ರು ಕೀನ್ ಅಬ್ಸರ್ವರು ಎಲ್ಲಾದ್ರಲ್ಲೂ. ನಾನು ನೋಡಿದ್ದೀನಿ. ಪಟಕ್ಕಂತ ಅವ್ರು ಕ್ಲಾಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಯಾವಾಗ್ಲೂ ನನಗೆ ನೆನಪು ಮಾಡಿರ್ತಾರೆ. ಆಂಡಾಳ್ ಮಾಮಿ ಬಿಟ್ರೆ ನಮ್ಮಲ್ಲಿ ಜ್ಞಾಪಕ ಇರೋದು ಅಂದ್ರೆ ರೇಖಾ ಅವ್ರಿಗೆ ಒಂದ್ ಸ್ವಲ್ಪ ಇರುತ್ತೆ. ಈಗೇನಾದ್ರು ಮಗನ್ ಮದ್ವೆ ಅಂತ ಮರಗುಳಿ ಆಗೋಗಿದಾರೋ ಗೊತ್ತಿಲ್ಲ. ಇದು ಪ್ರಮೋಷನ್ ಸೊಸೆ ನೆನ್ನೆ ಕಳಿಸ್ದೆ ಅವಳಿಗೆ, ನೆನ್ನೆ ಕೇಳಿಲ್ಲ ಅವಳು. ಆಡಿಯೋ ಕಳಿಸಿರೋದು ಚೆನ್ನಾಗಿ ಜ್ಞಾಪಕ ಇದೆ, ಎಕ್ಸ್ಪ್ಲನೇಷನ್ ಮಾಡಿರೋದು ಜ್ಞಾಪಕ ಇಲ್ಲ ಸರ್. ಏನು ಮಾಡಿದೀನಿ ನಾನು. ಸೊಸೆ ಪೋಸ್ಟ್ ಹೋಗಿ ಮಾಮಿಯಾರ್ ಪೋಸ್ಟ್ ಬಂತು ಅಂತ ತೋರ್ಸ್ಕೋಬೇಕಲ್ಲ ಅವರು. ನೆನ್ನೆ ಏನೋ ಕೇಳಿದ್ಲು ಅವಳು, ನೆನ್ನೆ ಬರದ್ ಕಳಿಸ್ದೆ ಅವಳಿಗೆ. ಹೌದಾ? ಓಕೆ. ಆಮೇಲೆ ಅನುರಾಧ ಆಂಟಿ, ಕಸ್ತೂರಿ ಆಂಟಿ ಎಲ್ಲ ಒಂದ್ಸಲ ಅವ್ರು ಕೇಳ್ಕೊಂಡ್ಬಿಟ್ರೆ ಅವ್ರು ಯಾವತ್ತೂ ಮರೆಯಲ್ಲ. ಅವರು ಹಂಗೇನೆ. ಒಂದ್ಸಲ ಅದ್ ಬಂದ್ಬಿಡ್ತು ಅವ್ರ ತಲೆಗೆ ಅಂದ್ರೆ ದೇ ವಿಲ್ ನೆವರ್ ಫರ್ಗೆಟ್. ಹೊಸದಾಗಿದೆ ಸರ್, ನೆನಪೇ ಇಲ್ಲ, ಇದು ಕೇಳ್ದಂಗೆ ಇಲ್ಲ. ನಿಮ್ಮ ತಲೆಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ಅದು ರಿಜಿಸ್ಟ್ರೇಷನ್ ಅಂತ ಇದೀನಿ ನೋಡಿ, ರಿಜಿಸ್ಟರ್ ಆಗಿಲ್ಲ. ದಟ್ ಮೀನ್ಸ್ ಟು ಸೇ, ನನ್ ಎಲ್ಲೋ
ಆ ಗ್ರೂಪ್ದು ಎಕ್ಸ್ಪ್ಲೇನ್ ಮಾಡಿ ಅದನ್ನ ಪೂರ್ಣವಾಗಿ ನಿಮಗೆ ಕಳ್ಸಕ್ ಹೇಳಿ ಸ್ಮಿತಾಗೆ. ಯಾವಾಗ್ಲೂ ಯಶೋಧ ಮಾಮಿ ಜೊತೆ ಕುತ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ. ಮೇ ಬಿ ಇಲ್ವಾ ಮಾಮಿ? ನಂಗೆ ಡೌಟ್ ನಿಜವಾಗ್ಲೂ, ಯಾಕಂದ್ರೆ ನಮ್ ಗ್ರೂಪಲ್ಲಿ ಎಲ್ಲಾರು ತುಂಬಾ ಪ್ರಭಾ ಆಂಟಿನೂ ಮರಿಯಲ್ಲ ಅಷ್ಟು ಬೇಗ. ಇಲ್ಲ, ನಾನು ನಿಮ್ಮನ್ನ ಏನೋ ಒಂದು ಕೇಳಿದ್ದೆ, ಈ ತರ ವರನ್ಯಾಸದ್ದು ಬಗ್ಗೆ ಫೋನ್ ಮಾಡಿ ಕೇಳಿದ್ದೆ. ಆಮೇಲೆ ನೀವು ಹೊರಗಡೆ ತಿನ್ನೋದ್ರ ಬಗ್ಗೆ ಕೇಳಿದ್ದೆ, ಏನ್ ಮಾಡ್ಬೇಕು ಮಾಮ, ತಿನ್ಬಾರ್ದು ಅಂತಾರಲ್ಲ ಅಂತ ಕೇಳಿದ್ದೆ. ಆವಾಗ ನೀವು ಅದಕ್ಕೆಲ್ಲ ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಡಿ, ಮಾಡಿಸ್ಕೊಳ್ಳೇಬೇಕು ವರನ್ಯಾಸ ಎಲ್ರು, ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ತರ ವರಹ ಚರಮ ಶ್ಲೋಕ, ರಾಮ ಚರಮ ಶ್ಲೋಕ, ಇದು ರಾಮನ್ ಚರಮ ಶ್ಲೋಕ ಎಲ್ಲ ಹೇಳ್ಬೇಕು ಅಂತ ಹೇಳಿ ಕ್ಲಾಸಲ್ಲಿ ನೋಟ್ಸ್ ಕೊಟ್ಟಿದ್ರಿ. ಕ್ಲಾಸಲ್ಲಿ ನೋಟ್ಸ್ ಕೊಟ್ಟು ಬರ್ಕೊಳ್ಳಿ ಅಂತ ಎಲ್ಲಾರ್ಗು ಹೇಳಿ ಬರ್ಸಿದ್ರಿ. ಆಮೇಲೆ ಅದು ಆಡಿಯೋನು ಕೊಟ್ಟಿದ್ರಿ ನೀವು. ಈ ತರ ಎಲ್ಲಾರ್ಗು, ಎಲ್ಲಾ ಗ್ರೂಪ್ಗಳಿಗೂನು ಒಳ್ಳೇದಾಗುತ್ತೆ ಇದು ಮಾಡಿ ಅಂತ ಹೇಳಿ ಎಲ್ಲಾರ್ಗು ಕಳಿಸ್ತೀನಿ ಅಂತ ಸ್ಮಿತಾನು ಫಾರ್ವರ್ಡ್ ಮಾಡಿದ್ರು. ನೀವು ಒಂದು ಆಡಿಯೋ ಕಳಿಸ್ತಿದ್ರಿ. ಯಶೋಧ ಮಾಮಿ ಸಾಮಾನ್ಯವಾಗಿ ಅವರು ಅಷ್ಟೇ ಏನನ್ನು ಮರೆಯಲ್ಲ. ಅದು ನಾನು ಕೇಳಿದ್ರಿಂದ ನಾನು ಜಾಸ್ತಿ ಅದ್ರ ಮೇಲೆ ಇದು ಮಾಡಿರ್ಬೋದು. ಅವ್ರು ಬೇರೆಯವ್ರಿಗೆ ಅಷ್ಟು ಅದು ಇದಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ನನಗೆ ಆಂಡಾಳ್ ಮಾಮಿ, ಅನುರಾಧ ಮಾಮಿ, ಕಸ್ತೂರಿ ಮಾಮಿ, ಪ್ರಭಾ ಮಾಮಿ ಒಟ್ಟೊಟ್ಟಿಗೆ 4 ಜನನು ಇಲ್ಲ, ನೀವ್ ಹೇಳಿಲ್ಲ ಅಂದ್ಬಿಟ್ರೆ ಡೌಟ್ ಬಂದ್ಬಿಡ್ತು. ಹೆಂಗೆ ಇವ್ರಿಗೆ ಇದನ್ನ ತಲೆ ಒಳಗ್ ಹೋಗ್ಸಿಲ್ಲ ನಾನು. ಅದೇ ಸಮ್ ಮಿಸ್ಕನ್ಸೆಪ್ಷನ್, ನಿಮಗದ್ ಹೋಗಿದೆ ಅಷ್ಟೇನೆ. ಬಟ್ ಅದೇ ನಾನ್ ಕೇಳಿದ ತಕ್ಷಣನೇ ನೀವು ಅದ್ರದ್ದು ಕಳಿಸಿದ್ರಿ, ಇದು ಎಲ್ಲಾರು ಬರ್ಕೊಳ್ಳಿ ಇದು ಅಂತ ಹೇಳಿ ಕಳಿಸಿದ್ರಿ. ನೀವು ಪ್ರಶ್ನೆ ಕೇಳಿದಕ್ ನನ್ನಿಂದ ಉತ್ತರ ಬಂದಿದೆ, ಹಂಗಾಗಿ ನೀವು ಗ್ರಾಸ್ ಮಾಡಿದ್ದೀರಾ. ಇನ್ ಬೇರೆಯವ್ರದ್ದು ಪ್ರಶ್ನೆನೇ ಅಲ್ಲಿ ಹೇಳಿಲ್ಲ, ಇನ್ ಇದು ಉತ್ತರ ಅಂತಾನು ಗೊತ್ತಾಗಿಲ್ಲ, ಅಷ್ಟೇ ಅಲ್ಲಾಗಿರೋದು. ಗೊತ್ತಾಯ್ತಾ? ಸಿನ್ಸ್ ಯು ಹ್ಯಾವ್ ಆಸ್ಕ್ಡ್ ಮೀ, you are very much aware that I need an answer, you took it as an answer. But other people were not aware of question at all, ಅದು ಆನ್ಸರ್ ಅಂತಾನು ಗೊತ್ತಾಗಿಲ್ಲ, ಅಷ್ಟೇನೆ ಆಗಿರೋದು. ಮಾಡ್ತೀನಿ ಬಿಡಿ. ಈಗ ಬರ್ಕೊಂಡ್ರ? ಸ್ಥಿತೇ ಮನಸಿ ಸುಸ್ವಸ್ಥೆ ಶರೀರೆ ಸತಿಯೋ ನರಃ ಧಾತು ಸಾಮ್ಯೆ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಃ ತಂ ಮ್ರಿಯಮಾಣಂ ತು ಕಾಷ್ಠಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಓಕೆ, ಈಗ ಆತ್ಮ ಯಾರು, ಶರೀರ ಯಾರು? ಎವ್ರಿಬಡಿ ಕ್ಲಿಯರ್? ಶರೀರ ಅನ್ನೋದು ನಾನು ಅನ್ನಿಸ್ಕೊಂಡ್ರು ಅಲ್ಲಿ ಅಹಂಕಾರಿಕವಾಗಿ ನಾನು ಅಂತ ಬಂದ್ರೆ ಅದು ವೇಶ್ಯೆ. ನಾನ್ ಶರೀರ ಅಲ್ಲ, ನಾನ್ ಯಾರು ಅಂತ ನನ್ನ ಕ್ವೆಶ್ಚನ್ ಮಾಡ್ಕೊಂಡ್ರೆ ನಾನ್ ಯಾರು? ಆತ್ಮ. ಅರ್ಥ ಆಯ್ತಾ? ಬೇಸ್ಡ್ ಆನ್ ದಿಸ್ ಭೂಮಿ ದೇವಿ ಕೇಳ್ತಾಳೆ, ಒಂದು ಕ್ವೆಶ್ಚನ್ ಕೇಳ್ತಾಳವಳು. ಆಯ್ತಾ? ನೀನು ನನ್ನನ್ನು ಕಾಪಾಡ್ದೆ, ಹೇ ವರಾಹ, ಯು ರೆಸ್ಕ್ಯೂಡ್ ಮೀ ಔಟ್ ಆಫ್ ಸುತಳ, ಔಟ್ ಆಫ್ ದಿಸ್ ಹಿರಣ್ಯಾಕ್ಷಸ್ ತೊಲ್ಲೆ. ಅದರಿಂದ ನನ್ನನ್ನು ಕಾಪಾಡ್ದೆ. ಆದ್ರೆ ಪರಮಾತ್ಮ ಅನ್ನಿಸ್ಕೊಂಡು ನೀನೇ ತಾರತಮ್ಯ ಮಾಡಿದ್ರೆ ಸರಿನಾ? Is it okay if you do this kind of partiality? Then in what way you are called as Bhagavan? ಸಾಮ್ಯ ಅನ್ನೋದು ಅವನಿಗೇ ಹೇಳ್ ಮಾಡಿಸಿದ ಗುಣ, ಸಮತ್ವ அல்வா? ஒரு பிச்சைக்காரனா இருந்தாலும், ஒரு மகாராஜனா இருந்தாலும், ஒரு சின்ன புழுவு பூச்சி ஜந்துவா இருந்தாலும், ஒரு பெரிய ஞானியா இருந்தாலும், எல்லாரையும் சமன்னா பார்க்கக்கூடிய ஒரு பார்வை, அந்த மனசு பகவானுக்கு தவிர வேற யாருக்குமே வராது. ಕರೆಕ್ಟಾ? ಅದಕ್ಕೆ ಅಲ್ವಾ ಒಂದು ಕಲ್ಲನ್ನ ಹಾಕ್ಬಿಟ್ಟು ಆ ಕಲ್ ದೇವ್ರು ಅಂದ್ರೆ ಅದ್ರಲ್ಲಿ ಸುಭಿಕ್ಷವಾಗಿ ಬಂದು ಕೂರ್ತಾನ ಅವನು. ಸರ್, ನಾನು ಎಕ್ಸಿಟ್ ಆಗಲ್ಲ ಸರ್, ನಾನು ಊರಲ್ಲಿ ಇದ್ದೀನಿ, ಇಲ್ಲೇನೋ ಪೂಜೆ ನಡೀತಾ ಇದೆ. ಸೊ ದೇ ಆರ್ ವೇಟಿಂಗ್ ಫಾರ್ ಮಿ. ಇಲ್ಲ ಸರ್, ಐ ಫಾಲೋ ದಿ ಆಡಿಯೋ ಸರ್. ಇದನ್ನ ಕೇಳಿಸ್ಕೊಳ್ಳಿ ಕೊನೆಯದನ್ನ, ವೆರಿ ಇಂಪಾರ್ಟೆಂಟ್. ಓಕೆ, ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಆ ಸಾಮ್ಯ ಅನ್ನೋದು ಎಷ್ಟು ಚೆನ್ನಾಗಿ ಪರಮಾತ್ಮನಲ್ಲಿ ಇದೆ ಅಂದ್ರೆ, ಯಾವ ರೂಪವನ್ನು ಕೊಟ್ರು ಅದ್ರಲ್ಲಿ ಚೆನ್ನಾಗಿರ್ತಾನವನು ಅಲ್ವಾ? ವೈಕುಂಠದಲ್ಲಿ ರಾಜಾದಿರಾಜನಾಗಿರ್ತಾನೆ, ಆದ್ರೆ ಇಲ್ಲಿ ಯಾವ್ದೋ ಒಂದು ಚಿಕ್ಕ ವಿಗ್ರಹದಲ್ಲಿ ಅವನ ಆವಾಹನೆ ಮಾಡಿ ಇಲ್ಲಿ ಇರಪ್ಪ ಅಂದ್ರೆ
ಅಯ್ಯೋ ಈ ಜಾಗ ತುಂಬಾ ಚಿಕ್ಕದು, ನಂಗ ಆಗಲ್ಲ ಇದ್ರೊಳಕ್ಕೆ ಬಂದ್ ಸೇರ್ಕೊಳಕ್ಕೆ ಅಂತಾನ. ವೈಕುಂಠದಲ್ಲಿ ಎಷ್ಟು ಸುಭಿಕ್ಷತೆ ಇದೆಯೋ ಅಷ್ಟು ಸುಭಿಕ್ಷವಾಗಿ ಅಷ್ಟೇ ಆನಂದವಾಗಿ ಇದರಲ್ಲೂ ಇರ್ತಾನೆ. ನಮಗ್ ನಮ್ಮ ರೂಮ್ ಬಿಟ್ಟು ಬೇರೆ ರೂಮಲ್ಲಿ ಮಲಗಿ ಅನ್ನಿ, ಇಲ್ಲಿ ಸೊಳ್ಳೆ, ಅಲ್ಲಿ ಕಸ, ಇಲ್ಲಿ AC ಇಲ್ಲ, ಅಲ್ಲಿ ಫ್ಯಾನ್ ನೆಟ್ಟಿಗೆ ವರ್ಕ್ ಆಗ್ತಾ ಇಲ್ಲ, ಈ ಹಾಸಿಗೆ ತುಂಬಾ ಗಟ್ಟಿ, ತಲೆದಿಮ್ ನೆಟ್ಟಿಗಿಲ್ಲ, 100 ಹೇಳ್ತೀವಿ ಅಲ್ವಾ? ಇರೋದೇನ್ ಜೀವನ ಪೂರ್ತಿಯಲ್ಲಿ ಇರ್ತೀವ, ಒಂದ್ ರಾತ್ರಿ ಇರ್ತೀವೇನೋ ಅಷ್ಟೇ, ಅದಕ್ಕೆ ಅಷ್ಟು ಪಾಡ್ಪಡ್ತೀವಿ. ಸೌಲಭ್ಯತೆ ಅನ್ನೋದು ಅವನನ್ನ ನೋಡಿ ಕಲಿಬೇಕು, ಸಾಮ್ಯ ಅನ್ನೋದು ಅವನನ್ನ ನೋಡಿ ಕಲ್ತ್ಕೋಬೇಕು. ಅಂತ ಸಾಮ್ಯ ಅವನಿಗೆ, ಆಯ್ತಾ? ಸಮಚಿತ್ತ ಸಮಭಾವ. ಈಗ ಭೂಮಿದೇವಿ ಕೇಳಿದ್ಲು, ಎಲ್ಲಾರು ಹಿಂಗೆ ಹೇಳ್ತಾರೆ, ನೀನ್ ನೋಡಿದ್ರೆ ನನ್ನ ಮೂಗ್ ಮೇಲೆ ಇಟ್ಟಿದೀಯಾ, ಲಕ್ಷ್ಮೀನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿದೀಯಾ. ದಿಸ್ ನಾಟ್ ತಾರತಮ್ಯ ಟು ಯು ಮಿಸ್ಟರ್ ವರಾಹ? ಟೆಲ್ ಮೀ ನೌ, ಇದು ತಾರತಮ್ಯ ಅನ್ನಿಸ್ಕೊಳಲ್ವಾ? ಮಹಾಲಕ್ಷ್ಮಿಗೆ ವಕ್ಷಸ್ಥಳದಲ್ಲಿ ನೀನು ಜಾಗವನ್ನ ಕೊಟ್ಟು ನನ್ನನ್ನ ಕೋರೆ ಹಲ್ ಮೇಲೆ ಇವತ್ತಿಗೂ ಇಟ್ಕೊಂಡು ಕೂತಿದೀಯಲ್ಲ, ತಪ್ಪಲ್ವಾ? ನಿನ್ನ ಮೇಲೇನೆ ಇಟ್ಟಿದ್ದೀನಲ್ಲ ಅಂತ ಸಾಮರ್ಥ್ಯವಾಗಿ ಹೇಳ್ತಾನೆ. ವಕ್ಷಸ್ಥಳ ಆದ್ರೂ ಇಲ್ಲಿದೆ, ನನ್ನ ಮೂಗ್ ಇಲ್ಲಿದೆ, ಕೋರೆ ಹಲ್ ಮೇಲೆ ಇದೆ, ಅಲ್ಲೇ ಇಟ್ಟಿದ್ದೀನಲ್ಲ ನಿನ್ನನ್ನ. ಇದೆಲ್ಲ ನನ್ನ ಹತ್ರ ನೀನು ಸಮಯಾನಿಕಿ ತಗು ಮಾಟಲಾಡನೆ ಅಲ್ವಾ? ಸಮಯಕ್ಕೆ ತಕ್ಕವಾರ ಪೇಶರ ಬನ್ನಿ, ಎಲ್ಲ ತೆರಿ, ನಿನ್ನ ಸಾಮರ್ಥ್ಯ ಎಲ್ಲ ಗೊತ್ತು ನನಗೆ. ಸಮಯಕ್ಕೆ ತಕ್ಕಂತ ಮಾತಾಡೋನು. ನಿನ್ನ ಹೃದಯ ವಕ್ಷಸ್ಥಳದಲ್ಲಿ ಜಾಗವನ್ನ ಲಕ್ಷ್ಮಿ ಕೊಟ್ಟಿದೀಯಾ ನೀನು, ನನಗ್ ಕೊಟ್ಟಿಲ್ಲ. ಐ ನೋ ದಟ್ ವೆರಿ ವೆಲ್. ಡೋಂಟ್ ಎವರ್ ಟ್ರೈ ಟು ಫೂಲ್ ಮೀ ಅಂದಾಗ, ಈ ಲಕ್ಷ್ಮಿ ಇರೋ ಜಾಗನ ನಾನು ಎಲ್ರಿಗೂ ತೆಗೆದಿದ್ದೀನಿ ಭೂದೇವಿ, ನಿನಗಿಲ್ಲ ಅಂತೀನ? ಎಕ್ಕಶ್ಚಿತ ಒಂದು ಮನುಷ್ಯನಾದ್ರೂ ಆ ಲಕ್ಷ್ಮಿ ವೇರ್ ಶಿ ಇಸ್ ರಿಸೈಟಿಂಗ್ ದೇರ್ ಅನ್ ಆತ್ಮ ಕ್ಯಾನ್ ಕಮ್ ಅಂಡ್ ರಿಸೈಟ್ ಆಸ್ ಎ ಸಪತ್ನಿ. ನಾವೆಲ್ಲ ಭಗವಂತನಿಗೆ ಯಾರೋ ಸಪತ್ನಿಯರು ಅಲ್ವಾ? ಶಿಶುಗಳು ಕೂಡ ಸಪತ್ನಿಯರು ಕೂಡ ಅಲ್ವಾ? ಆತ್ಮಭಾವದಲ್ಲಿ ನಾವೆಲ್ಲ ಭಗವಂತನನ್ನ ಆತ್ಮ ಕಲ್ಯಾಣ ಮಾಡ್ಕೊಂಡು, ಭರಣ್ಯಾಸ ಅಂದ್ರೆ ಇನ್ನೇನೋ, ನನಗೂ ಅವನಿಗೂ ಮದುವೆ ಆಗೋದು ಅಲ್ವಾ? ನಾವೆಲ್ಲ ಸಪತ್ನಿಯರು. ಇರೋ ಒಬ್ನೇ ಪುರುಷ ಅಂದ್ರೆ ಅವನ್ ಪರಮಾತ್ಮ, ಇನ್ನೆಲ್ಲರೂ ಹೆಣ್ಣು ಜೀವಿಗಳೇ, ಗಂಡಸಾಗ್ಲಿ ಹೆಂಗಸಾಗ್ಲಿ ಅಲ್ವಾ? ಹಾಗಾಗಿ ವೆನ್ ಡಿಡ್ ಐ ರಿಸ್ಟ್ರಿಕ್ಟ್ ಮೈ ವಕ್ಷಸ್ಥಳ? ಇಟ್ ಇಸ್ ಓನ್ಲಿ ಫಾರ್ ಲಕ್ಷ್ಮಿ ಅಂತ ಏನ್ ರಿಸರ್ವೇಶನ್ ಇಟ್ಕೊಂಡಿದೀನಿ? ಭೂಮಿಲಿ ಬೇಕಾದಷ್ಟು ರಿಸರ್ವೇಶನ್ ಇದೆ, ಇಲ್ಲಿ ರಿಸರ್ವೇಶನ್ ಎಲ್ಲ ಇಲ್ಲ. ಮಾಡಿದೀನಾ ರಿಸರ್ವ್? ದೆನ್ ಈವನ್ ಯು ಕ್ಯಾನ್ ಕಮ್, but you are not allowing me to come. Who am I to allow? If you are able to come, you will come. Not that I will allow. ಪರಮಾತ್ಮನ ನಿರ್ಹೇತುಕವಾದಂತಹ ಕೃಪೆಯ ರಹಸ್ಯ ನಿನಗೆ ಗೊತ್ತಿಲ್ಲ ಭೂಮಿ, ಅದಕ್ಕೆ ನಿನಗೆ ಬರಕ್ಕಾಗ್ತಾ ಇಲ್ಲ. ನನ್ನನ್ನ ಒಂದು ಸ್ವತ್ತಿನಿಂದಲೋ, ಸುಖದಿಂದಲೋ, ಮತ್ತೆ ಪರಮ ಭೋಗವಾದ ವಸ್ತುಗಳಿಂದಲೋ, ಪೂಜೆ ಪುನಸ್ಕಾರಾದಿಗಳಿಂದಲೋ, ಜ್ಞಾನದಿಂದಲೋ, ವಿದ್ಯೆಯಿಂದಲೋ, ಸೌಂದರ್ಯದಿಂದಲೋ ಯಾವುದರಲ್ಲೂ ಕೊಂಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಯಾವುದ್ರಲ್ಲೂ ಸಾಧ್ಯವಿಲ್ಲ. ನನ್ನನ್ನ ಭಕ್ತಿಯನ್ನು ಬಲೆಯನ್ನ ಒಂದ್ಸಲ ಹಾಕಿದ್ರೆ ಆ ಬಲೆಯಲ್ಲಿ ನಾ ಬಿದ್ದ್ಬಿಡ್ತೀನಿ. ಭಕ್ತ ಪರಾಧೀನನ್ ಅಲ್ವಾ? ಪರ ಅಧೀನನ್, ಭಕ್ತ ಪರ ಅಧೀನನ್. ಭಕ್ತರು ಇವರ ಅಧೀನ ಅಲ್ಲ, ಇವನು ಭಕ್ತರಿಗೆ ಅಧೀನ. So until you understand what is bhakti, you cannot recite here. You are the one who is closing the door. I am opening, but you are closing it. ನಮ್ ಕತೆ ಅದೇ ಅಲ್ವಾ? ನಮ್ ಕತೆನೂ ಅದೇ ಅಲ್ವಾ? ನಾವೇ ಅಲ್ವಾ ಕ್ಲೋಸ್ ಮಾಡ್ತಾ ಇರೋದು? He has opened it. ನಾವು ಹೋಗಿ ಅಡಕಿಸ್ತಾ ಇದೀವಿ ಎಲ್ಲಾದ್ನೂ ಅಲ್ವಾ? ಇದೇ ತರ ಭೂದೇವಿಗೆ ಈ ಚರ್ಮ ಶ್ಲೋಕವನ್ನ ಹೇಳ್ತೀನಿ ಕೇಳು. ಪ್ಲೀಸ್ ಲಿಸನ್ ಟು ದಿಸ್ ಚರ್ಮ ಶ್ಲೋಕ. ಸ್ಥಿತೆ, ಯಾವಾಗ ಸ್ಥಿರವಾದ ಬುದ್ಧಿ ನಿನ್ನಲ್ಲಿದೆಯೋ, ಮನಸ್ಸಿ ಸುಸ್ವಸ್ಥೆ, ಮನಸ್ಸಿನಿಂದಲೂ ಯಾವಾಗ ನಿನ್ನಲ್ಲಿ ಸ್ಥಿರತೆ ಅನ್ನೋದಿದೆಯೋ, ಅಂದ್ರೆ ಮನಸ್ಸು ಏನೋ ಯೋಚನೆ ಮಾಡೋದಲ್ಲ, ಪರವಾಗಿಲ್ಲಪ್ಪ, ಇವರೇ ನನ್ನ ಮಕ್ಕಳು, ಇವರೇ ನನ್ನ ಗಂಡ, ಇವ್ರು ನನ್ನ ಹಿತೈಷಿಗಳು, ಇವ್ರು ನನ್ನ ಶತ್ರುಗಳು, ಒಂದು ಲೌಕಿಕ ಜೀವನದಲ್ಲೂ ಒಂದು ನಾರ್ಮಲ್ ಮೆಂಟ್ಯಾಲಿಟಿ, ಆಯ್ತಾ? ಮನಸ್ಸಿ ಅಬ್ನಾರ್ಮಲ್ ಅಲ್ಲ, ಮನಸ್ಸಿ ಸುಸ್ವಸ್ಥೆ. ಶರೀರೇ ಸತಿಯೋ ನರಹ, ಶರೀರವು ಸತಿ
ನಂತರ ಹುಟ್ಟಿರುವ ಮಕ್ಕಳು ಇವ್ರನ್ನೆಲ್ಲ ಸುಭಿಕ್ಷವಾಗಿ ನಾವು ಇಟ್ಟುಕೊಂಡು ಒಂದು ಸಂಸಾರದಲ್ಲಿ ಇರುವ ಸಮಯದಲ್ಲಿ ಧಾತು ಸಾಮ್ಯೇ ಸ್ಥಿತೆ, ನಮ್ಮ ಧಾತುಗಳೆಲ್ಲ ಅಂದ್ರೆ ಹಲ್ಲು, ಮೂಗು, ಕಣ್ಣು, ಬಾಯಿ ಏನಾದ್ರೂ ಇಟ್ಕೊಳ್ಳಿ, ಧಾತುಗಳು ಎಲ್ಲ ಸ್ಪೇರ್ ಪಾರ್ಟ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಸ್ಥಿತೆ ಮನಸ್ಸಿ ಸುಸ್ವಸ್ಥೆ ಶರೀರೆ ಸತಿ ಯೋ ನರಃ, ಶರೀರದಲ್ಲಿ ಹಲವಾರು ವಿಧವಾದಂತಹ ಸ್ಪೇರ್ ಪಾರ್ಟ್ಸ್ ಎಲ್ಲ ಇಟ್ಕೊಂಡು ಚೆನ್ನಾಗಿರೋ ಸಮಯದಲ್ಲಿ ಧಾತು ಸಾಮ್ಯ ಸ್ಥಿತೆ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ, ಮಾಂ ಅಜಂ ವಿಶ್ವರೂಪ, ನೀನೇ ಸರ್ವಸ್ವ ತಂದೆ, ವಿಶ್ವವೇ ನೀನಾಗಿದ್ದೀಯಾ, ವಿಶ್ವರೂಪಿಯೇ ನೀನಾಗಿದ್ದೀಯಾ, ನಿನ್ನನ್ನು ಬಿಟ್ರೆ ಎರಡನೇವನೋ ಅನ್ನೋ ಧಾತ ಇಲ್ಲ, ಕರ್ತೃತ್ವ ಭಾವ ನಿಂದು, ನೀನೇ ಕರ್ತ. ಹೇಳ್ತೀವಲ್ವಾ, ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ ಅಲ್ವಾ, ಜಗವನ್ನು ರಚಿಸಿದ ತಂದೆಯು ನೀನು, ಸುಖದಿಂ ಪಾಲಿಪ ತಾಯಿಯು ನೀನು, ದುರಿತ ಸಂಕುಲವು ಮುಸುಕುತ ಬರಲು ಪಾರು ಮಾಡುವ ಶಕ್ತಿಯು ನೀನು. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ಕಾರಣಕರ್ತ, ಅಖಿಲ ಕಾರಣಕರ್ತ, ಜಗತ್ಕಾರಣಕರ್ತ, ಮೂಲ ಕಾರಣಕರ್ತ ಅಲ್ವಾ. ನೈಮಿತ್ತಿಕ ಕಾರಣಂ, ಉಪಾದಾನ ಕಾರಣಂ, ಅಖಿಲ ಹೇತು ಕಾರಣಂ ಅಂತ ಹೇಳ್ತೀವಲ್ವಾ. ಜಗತ್ಕಾರಣಂ, ಎಲ್ಲಾ ಕಾರಣವೂ ಅವನೇ. ಉಪಾದಾನ ಕಾರಣ, ಈಗ ಭಾಗವತ ಅನ್ನೋದು ಉಪಾದಾನ ಕಾರಣ. ಭಾಗವತವನ್ನ ನಾವೆಲ್ಲ ಸೇರಿ ಕಲಿತಾ ಇದ್ದೀವಿ ಅನ್ನೋದು ನಾವೆಲ್ಲ ಯಾರು? ನೈಮಿತ್ತಿಕ ಕಾರಣ. ಇದಕ್ಕೆಲ್ಲ ಒಬ್ಬ ಇದ್ದಾನೆ. ನಾನ್ ಡಿಸೈನ್ ಮಾಡದ್ನಾ ಈ ಗ್ರೂಪನ್ನ, ಅಥವಾ ನೀವು ಡಿಸೈಡ್ ಮಾಡಿದ್ರ ಈ ಗ್ರೂಪಲ್ಲಿ ಬರ್ಬೇಕು ಅಂತ? ಇದೆಲ್ಲ ಒಬ್ಬ ಇದಾನೆ ಡಿಸೈನ್ ಮಾಡಿ ಡಿಸಿಷನ್ ತಗೊಂಡಿರೋನು. ಅವನೇ ಅನಾದಿ ಕಾರಣ. ಅವನೇ ಯಾವ ಕಾರಣ? ಅವನು ಆದಿ ಕಾರಣ ಅಲ್ವಾ. ಸೊ ಆ ಕರ್ತೃತ್ವ ಭಾವವನ್ನ ಯಾರು ನನ್ನ ಮೇಲೆ ವಹಿಸಿ, ವಿಶ್ವರೂಪಂ ಚ ಮಾಮಜಂ, ಮಾಂ ಅಜಂ ವಿಶ್ವರೂಪ, ರಿವರ್ಸ್ ಮಾಡಬೇಕು ಸಂಸ್ಕೃತದಲ್ಲಿ. ನಾನೇ ವಿಶ್ವರೂಪ ಅಂತ ಯಾರು ನನ್ನನ್ನ ಕೈಕಾಲು ಗಟ್ಟಿ ಇರೋವಾಗ, ಬುದ್ಧಿ ಭ್ರಮಣೆ ಆಗದೆ ಇರೋವಾಗ, ಸ್ಥಿರವಾಗಿರುವಾಗ, ಸ್ಥಿರ ಬುದ್ಧಿ ಇರೋವಾಗ, ಚೆನ್ನಾಗಿರುವಾಗ, ಮೆಂಟಲಿ ಫಿಸಿಕಲಿ ಇನ್ ಆಲ್ ದ ವೇ ಸ್ಟೆಬಿಲಿಟಿ ಅನ್ನೋದಿರುವಾಗ ನನ್ನನ್ನ ಯಾರು ಸ್ಮರಿಸ್ತಾರೋ ಅವರು ಅವರ ಅಂತ್ಯದಲ್ಲಿ ತತಹತ್ತ ಮ್ರಿಯಮಾಣಂತು, ಮ್ರಿಯಮಾಣಂ ಅಂದ್ರೆ ಡೆತ್ ಬೆಡ್ ಅಂತ ಅರ್ಥ. ಅವರ ಒಂದು ಸಾಯುವ ಸಮಯದಲ್ಲಿ, ಅಂತ್ಯದಲ್ಲಿ ಡೆತ್ ಬೆಡ್ ಅಲ್ಲಿರುವಾಗ ಮ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ, ಒಂದು ಕಟ್ಟಿಗೆ ತರ ಅಥವಾ ಸುಮ್ಮನೆ ಒಂದು ಹಗ್ಗದ ತರ. ಏನಕ್ಕೆ ಇಲ್ಲಿ ಕಟ್ಟಿಗೆ ಹಗ್ಗ ಅಂತಾರೆ ಅಂದ್ರೆ, ಕಟ್ಟಿಗೆ ಹಾಕಿದ್ರೆ ಹಾಕಿದ ಜಾಗದಲ್ಲೇ ಇರುತ್ತೆ. ಅದ್ ಮೂವ್ ಆಗ್ಬೇಕು ಅಂದ್ರೆ ನೀವೇ ಮೂವ್ ಮಾಡ್ಬೇಕು. ಹಗ್ಗ ಸುತ್ತಾದ್ರೂ ಇಡಿ, ಹೆಂಗಾದ್ರೂ ಇಡಿ, ಅದ್ರ ಬಾಳ್ಗ ನುಲಿಚ್ಕೊಂಡು ಇರುತ್ತೆ. ಅದ್ ಸರಿ ಹೋಗುತ್ತಾ? ಅದಕ್ಕೂ ಪರಾವಲಂಬಿ ಅದು ಅಲ್ವಾ, ಹಗ್ಗ ಕಾಷ್ಟ ಅದೆಲ್ಲ. ಸೊ ಕಾಷ್ಟ ಪಾಷಾಣ, ಪಾಷಾಣ ಅಂದ್ರೆ ಸುಮ್ಮನೆ ಒಂದು ಹಗ್ಗದ ತರ. ನಾನು ಕೋಮಾ ಸ್ಟೇಜ್ ಅಲ್ಲಿ ಬಿದ್ದಿದ್ರು ಅಥವಾ ಸರಿಯಾಗಿ ಬುದ್ಧಿ ಭ್ರಮಣೆ ಆಗಿ ಸರಿಯಾಗಿ ಇಲ್ದೇ ಇದ್ರು. ವಸುಧಾ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ವಸುಧಾ ಮಾಮಿ ಉತ್ತರವು ಸ್ವಾಮಿ, ನಾನು ಸರಿ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಓಕೆ, ಸ್ಥಿತೇ ಮನಸ್ಸಿ ಸುಸ್ಪೃಷ್ಟೆ, ಮ್ಯೂಟ್ ಮಾಡ್ಕೊಂಡ್ಬಿಡಿ ವಸುಧಾ ಮಾಮಿ. ಸ್ಥಿತೇ ಮನಸ್ಸಿ ಸುಸ್ಪೃಷ್ಟೆ ಶರೀರೇ ಸತಿಯೋ ನರಃ, ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ, ತತಃ ತಂ ಮ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ. ಒಂದು ಕಟ್ಟಿಗೆ ತರ ಬಿದ್ದಿದ್ರು, ಚಲನವಲನ ಇಲ್ದಿದ್ರು, ಬುದ್ಧಿ ಭ್ರಮಣೆ ಆಗಿದ್ರು, அப்படியே தோலெல்லாம் சுருங்கி போயிருக்கு, கண்ணெல்லாம் மங்களாதா தெரிகிறது, காதெல்லாம் தேசலாதா கேட்கறது, வாயெல்லாம் கொளறி போயிருக்கு, ಬುದ್ಧಿಯೇ ಪೇದರಿಚ್ಚಿ போயிருக்கு. ಈ ರೀತಿ ಎಲ್ಲಾ ಕಡೆನೂ ನಂಗೆ ವ್ಯಾಧಿಗಳು ಮುತ್ತಿ ಹೋಗಿ ಸುಮ್ಮನೆ ಒಂದು ಮರದ ಕಟ್ಟಿಗೆ ತರ, ಹಗ್ಗದ ತರ ಬಿದ್ದಿದ್ರುವೆ, ಐ ಆಮ್ ನಾಟ್ ಗೋಯಿಂಗ್ ಟು ಸಿ ದಟ್ ವೆದರ್ ಯು ಆರ್ ಗೋಯಿಂಗ್ ಟು ಡೂ ಮೈ ಸ್ಮರಣ ಆರ್ ನಾಟ್. ಅಹಂ ಸ್ಮರಾಮಿ,
ನಾನು ನಿನ್ನನ್ನ ಸ್ಮರಿಸ್ತೀನಿ. ಮತ್ ಭಕ್ತಂ, ನನ್ನ ಭಕ್ತ ಸ್ಟೇಬಲ್ ಆಗಿದ್ದಾಗ, ಮೆಂಟಲ್ ಆಗಿ ಫಿಸಿಕಲ್ ಆಗಿ ಚೆನ್ನಾಗಿ ಇದ್ದಾಗ, ಅವಾಗ ನೀನೇ ವಿಶ್ವರೂಪ ಅಂತ ನನ್ನನ್ನು ಜಪ ಮಾಡಿದೆಯಲ್ಲ, ಅದರ ಒಂದು ಕೃತಜ್ಞತಾ ಪೂರ್ವಕವಾಗಿ, ಕೃತಜ್ಞತಾ ಗಂಧಂ ಅನ್ನೋದು ಭಗವಂತ ತೋರಿಸೋ ಗುಣ ಇಲ್ಲಿ, ಗೊತ್ತಾಯ್ತಾ? ಅದಕ್ಕೆ ಹೇಳೋದೇ ಕೃತಜ್ಞತಾ ಗಂಧಂ. ಸೊ ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ನಾನು ಅಹಂ ಸ್ಮರಾಮಿ, ಮದ್ಭಕ್ತಂ ಅಹಂ ಸ್ಮರಾಮಿ, ನನ್ನ ಭಕ್ತನನ್ನ ನಾನು ಸ್ಮರಿಸಿ ನಾನು ಪರಗತಿಂ ನಯಾಮಿ, ನಯಾಮಿ ಪರಮಾಂ ಗತಿಂ. ನಯಾಮಿ ಅಂದ್ರೆ ಕರ್ಕೊಂಡು ಹೋಗೋದು, ನಿನ್ನ ಪರಗತಿಗೆ ಕರ್ಕೊಂಡು ಹೋಗ್ತೀನಿ. ಹೇ ಭೂದೇವಿ, ನೀನು ಈ ರಹಸ್ಯವನ್ನ ಸಕಲ ಆತ್ಮಗಳಿಗೂ ತಿಳಿಸಿದ್ದೇ ಆದಲ್ಲಿ ಭಕ್ತಿ ನಿನ್ನಲ್ಲಿ ಇಮ್ಮಡಿಸುತ್ತೆ. ನೀನು ಬಂದು ನನ್ನ ವಕ್ಷಸ್ಥಳದಲ್ಲಿ ಇರ್ತೀಯ. ನೀ வந்து இங்க இருப்பிடமாக கொள்ளுவேயாக, இல்லைன்னா ಭಕ್ತಿ வளராது. ಗೊತ್ತಾಯ್ತಾ? ಇದರ ಸಾರಾಂಶವೇ 30 ಪಾಶುರಗಳ ತಿರುಪ್ಪಾವೈ. ಗೊತ್ತಾಯ್ತಾ? ನೋಡಿ ಎಷ್ಟು ಲೈನ್ ಇದೆ, ಈ ಶ್ಲೋಕದಲ್ಲಿ 8 ಲೈನ್ ಇದೆ. 4 8 ಸ್ಥಿತೇ ಮನಸ್ಸು ಸ್ವಸ್ಥೆ ಶರೀರೆ ಸತಿಯೋ ನರಃ ಧಾತು ಸಾಮ್ಯ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಃ ತಂ ನಿಯಮಾಣಂ ತೋ ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಎತ್ತನ ಲೈನ 8. ತಿರುಪಾವೆಯಲ್ಲಿ ಒಂದೊಂದು ಪಾಶುರು ಎಷ್ಟು ಲೈನು? ಅಷ್ಟಪದಿ ತಾನೆ? ಅಷ್ಟಪದಿ ಅಲ್ವಾ? மார்கழி திங்கள் மதி நிறைந்த நன்னாளால் நீராட போதுவீர் போதுமினோ நீரழியீர் சீர்மல்குமாய்ப்பாடி செல்வச் சிறுமீர்காள் கூர்வேல் கொடுந்துழிலன் நந்தகோபன் குமரன் ஏரார்ந்த கண்ணி யசோதை இளம் சிங்கம் கார்மேனி செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழ படிந்தேலோர் ಎಂಬಾವಾಯ್. ಅಲ್ವಾ? ಅದಕ್ಕೆ 8 ಸಾಲಲ್ಲಿ 30 ಪಾಶುರಗಳನ್ನ 30 ಪಾಶುರಗಳು ಲೆಕ್ಕಾಚಾರ ಇಲ್ಲಿ, ಗೊತ್ತಾಯ್ತಾ? 2 ಲೈನ್ಗೆ 10 ಪಾಶುರ, ಮತ್ತೆ 2 ಲೈನ್ಗೆ 10 ಪಾಶುರ, ಮತ್ತೆ 2 ಲೈನ್ಗೆ 10 ಪಾಶುರ. ಸ್ಥಿತೇ ಮನಸ್ಸು ಸ್ವಸ್ಥೆ ಶರೀರೇ ಸತಿಯೋ ನರಃ, ಮಾರ್ಗಳಿ ತಿಂಗಳಿಂದ ಹಿಡಿದು 10 ಪಾಶುರ. ನೆಕ್ಸ್ಟ್ 2 ಲೈನ್ಗೆ ಇನ್ನು 10. ನೆಕ್ಸ್ಟ್ ಅದೆಲ್ಲ ಲೆಕ್ಕಾಚಾರ, ஆயிட்டா? அந்த பூதேவியே திருவவதாரம் பண்ணி ஆண்டாளாக வந்து திருப்பாவை இந்த ಚರ್ಮ ಶ್ಲೋಕ ಸಾರತೆಯೇ ನಮಗೆ ಕಾಟಿ ಕೊಡುತ್ತಾ. ಆಯ್ತಾ? 4000 ದಿವ್ಯ ಪ್ರಬಂಧದಲ್ಲಿ ತಿರುಪಾವೈ ಅನ್ನೋ ಪ್ರಬಂಧ ತೆಗೆದು ಬಿಡಿ. 4000 ದಿವ್ಯ ಪ್ರಬಂಧವನ್ನು ಒಂದು ತಕಡಿಲಿ ಹಾಕಿ, ಇನ್ನೊಂದು ತಕಡಿಲಿ ತಿರುಪಾವೈ ಹಾಕಿ, ಇದಕ್ಕದು ಸರಿ ತೂಗಲ್ಲ. ಆಯ್ತಾ? ಅಂಜು ಕೊಡಿಕ್ಕೋರು ಸಂತತಿಯಾಮವள் திவ்யமான அந்த திருப்பாவைய அந்த அளவுக்கு கொடுத்தா. ಗೋದೈ ಪಿರಂದ ಊರ್ ಗೋವಿಂದನ್ ಮಾಳುಮೂರ್ ಅಂತ ಹೇಳ್ತೀವಲ್ವಾ, ಆ ರೀತಿ ಅವತಾರವನ್ನ ಮಾಡಿ ಶ್ರೀವಿಲ್ಲಿಪುತ್ತೂರಲ್ಲಿ ಆ ಒಂದು ತಿರುಪಾವೈ ವೇದಕ್ಕೆ ಅನುಗುಣವಾದಂತಹ ಪ್ರಬಂಧವನ್ನ ಕೊಟ್ರು ಅಂತ ಹೇಳ್ತೀವಿ. ಅದು ಒಂದು ತಿರುಪಾವೈக்கு ಉಂಡಾನ பெருமை. இப்போ we have to come back to ಚರ್ಮ ಶ್ಲೋಕ. ಓಕೆ, ಈ ಚರ್ಮ ಶ್ಲೋಕವನ್ನ ಭೂದೇವಿಗೆ ಇದೇ ಅವತಾರದಲ್ಲಿ ಕೊಟ್ಟಿದ್ದು, ಗೊತ್ತಾಯ್ತಾ? ರಾಮಚರ್ಮ ಶ್ಲೋಕ ಇದೆ, ಬಟ್ he did not give that ಚರ್ಮ ಶ್ಲೋಕ to ಸೀತಾ. Did he give? ಕೊಟ್ರ? ಯಾರಿಗೋ ಕೊಟ್ರು, ನಮಗ್ ಸಿಕ್ತು ಬಿಡಿ. ಯಾರು ಕೊಟ್ರು ಅಂತ ಆಮೇಲೆ ನೋಡೋಣ. ರಾಮ ಸೀತೆ ಕೊಟ್ರ? ಇಲ್ಲ. ಕೃಷ್ಣ ಚರ್ಮ ಶ್ಲೋಕ ಇದೆ, ಅವರು ಯಾರಿಗೋ ಕೊಟ್ರು, ನಮಗ್ ಸಿಕ್ತು ಬಿಡಿ. ರುಕ್ಮಿಣಿ ಕೊಟ್ರ ರುಕ್ಮಿಣಿಗೆ? ಇಲ್ಲ. ರಾಮಾನುಜ ಚರ್ಮ ಶ್ಲೋಕ, ರಾಮಾನುಜರು ಒತ್ತರ ಕೊಡ್ತಾರ, ಯಾರಿಗೋ ಒತ್ತಡ ಕೊಡ್ತಾ, ನಮ್ಳಕ್ ಕಿನ್ನಿಕ್ಕಿಗೆ ಅಡಕಿರ್ದು. ವಿಲ್ ಸಿ ಯಾರ ಕೊಟ್ರು ಅಂತ ಹೇಳ್ತೀನಿ. ಆದ್ರೆ ತನ್ನ ಭಾರ್ಯೆಯಾದ ತಂಜಮ್ಮಾಳ ಕೊಟ್ರ ಬಾಳ್ಲೇ ಇಲ್ವಲ್ಲ, ಕೊಡೋದಿಲ್ಲಿಂದ ಅಲ್ವಾ? ಕೊಟ್ರ? ಇಲ್ಲ. பட் தாயார்க்கே கொடுத்த ஸ்லோகம் எதுன்னா இந்த ಚರ್ಮ ಶ್ಲೋಕಂ தான். ಯಾರಿಗೆ? ತನ್ನ ಮಡದಿ, ತನ್ನ ತಾಯಾರ್, ಅವರಿಗೆ ಕೊಟ್ಟಂತಹ ಶ್ಲೋಕ ಈ ಚರ್ಮ ಶ್ಲೋಕ. ದಟ್ ಮೀನ್ಸ್ ಟು ಸೇ ದ ಭೂಮಾದೇವಿ ತಾಯಾರ್ ಇಸ್ ಎಂಬಾಡಿಮೆಂಟ್ ಆಫ್ ಜೀವಾತ್ಮ.
ಓಕೆ, ಜೀವಾತ್ಮಕ್ಕೆ ಡೈರೆಕ್ಟ್ ಆಗಿ ಉಜ್ಜೀವನವನ್ನ ಪಡೆಯಕ್ಕೆ ಅಂತಾನೆ ಕೊಟ್ಟಂತಹ ಚರ್ಮ ಶ್ಲೋಕ ಮಂತ್ರ ವರಾಹ ಚರ್ಮ ಶ್ಲೋಕ ಮಂತ್ರ. ಅಗೇನ್ ಯು ಶುಡ್ ನಾಟ್ ಆಸ್ಕ್ ಕ್ವೆಶ್ಚನ್, ಹಾಗಾದ್ರೆ ರಾಮ ಚರ್ಮ ಶ್ಲೋಕ ಉಜ್ಜೀವನ ಕೊಡಲ್ವಾ, ಕೃಷ್ಣ ಚರ್ಮ ಶ್ಲೋಕ ಉಜ್ಜೀವನ ಕೊಡಲ್ವಾ ಅಂತ ಕೇಳ್ಬೋದು. ಎಲ್ಲದಕ್ಕಿಂತ ಉನ್ನತವಾದ ಉಜ್ಜೀವನಕ್ಕೆ, ಉತ್ತಮೋತ್ತಮವಾದ ಮೋಕ್ಷಕ್ಕೆ, ಭಗವಂತನನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಅರ್ಥ ಮಾಡಿಕೊಂಡು ನ್ಯಾಸದಲ್ಲಿ ನಮ್ಮ ಭಾರವನ್ನ ಅವನ ಮೇಲೆ ಸಮರ್ಪಿಸಕ್ಕೆ ಅಂತಾನೆ ಇರೋ ಮಂತ್ರ ವರಾಹ ಚರ್ಮ ಶ್ಲೋಕ ಮಂತ್ರ. ನೋ ಅದರ್ ಚರ್ಮ ಶ್ಲೋಕ ವಿಲ್ ಗಿವ್ ಯು ಫೆಚ್ ಯು ದ ಮೀನಿಂಗ್ ಆಫ್ ಭರಣ್ಯಾಸ. ಶರಣಾಗತಿ, ಪ್ರಪತ್ತಿ, ಭರಣ್ಯಾಸ ಇದೆಲ್ಲ ಒಂದೇ. ಇದ್ರ ಮೀನಿಂಗು ನಿಮ್ಗೆ ಕೊಡೋದು ಇಲ್ಲೇ. ಗೊತ್ತಾಯ್ತಾ? ಅರ್ಥ ಆಯ್ತಾ? ದಟ್ ಇಸ್ ವೈ ವರಾಹ ಇಸ್ ಕನ್ಸಿಡರ್ಡ್ ಆಸ್ ಪವರ್ಫುಲ್ ಅವತಾರ ಆಸ್ ಪಾಸಿಬಲ್. ಆಯ್ತಾ? ಇನ್ಫ್ಯಾಕ್ಟ್ ನಿಂದಾಸ್ತುತಿಯನ್ನೇ ಮಾಡ್ಬಿಡ್ತಾರೆ. ಮೀನಾ ಅವನೇ ಜಾರ್ತಾ ಇದ್ದಾನೆ, ನನ್ನನ್ನು ಎಲ್ಲಿಂದ ಎತ್ತಾನೆ, ನನ್ನನ್ನು ಜಾರಿಸ್ತಾನೆ. ಕೂರ್ಮಾನ ಅವನ ಮೇಲೆ ಬೆಟ್ಟ ಹಾಕಿ ತಳ್ತಾ ಇದೆ, ಇನ್ ನನ್ನ ಭಾರನ ಎಲ್ಲಿ ಇಳಿಸ್ತಾನೆ? ಆಯ್ತಾ? ನೋಡಿ, ಒಂದೊಂದಕ್ಕೆ ಒಂದೊಂದು ಹೇಳ್ತಾರೆ. ನರಸಿಂಹನ ಕತ್ತಿಂದ ಮೇಲೆ ನಂಬೋ ತರವೂ ಇಲ್ಲ, ಕತ್ತಿಂದ ಕೆಳಗಡೆಯೂ ನಂಬೋ ತರ ಇಲ್ಲ. ಅವನೇ ನರ ಅಲ್ಲ, ಮನುಷ್ಯ ಅಲ್ಲ. ಮಾತಾಡೋದೊಂದು, ಆಡೋದೊಂದು, ನುಡಿಯೋದೊಂದು, ನಡೆಯೋದೊಂದು. ಇನ್ ಎಲ್ಲಿಂದ ನಂಬೋದು ಅವನನ್ನ? ಸುಮ್ನೆ ಚೇಷ್ಟೆಗೆ ಇದೆಲ್ಲ ಮಾಡ್ತಾ ಇರೋ ದೊಡ್ಡವರುಗಳು. ನಿಂದಾ ಸ್ತುತಿ ಇದು. ಆಯ್ತಾ? ವಾಮನನ ಕಳ್ಳ ನಂಬಿದ್ರು ಕುಳ್ಳನ್ ನಂಬಾರ್ದು. ತೋರ್ಸಿದ್ ಒಂದು ಪಾದ, ಅಳದಿದ್ ಇನ್ನೊಂದು ಪಾದದಲ್ಲಿ, ಹೆಂಗ್ ನಂಬ್ತೀರಾ ಅವನ್ನ? ಪರಶುರಾಮ ಅಯ್ಯೋ ಮಾತಿಗೆ ಮುಂಚೆ ಮೂಗಲ್ ಕೋಪ ತುಡಿಸ್ತಾ ಇದೆ. ಇನ್ ಅವನ ಹತ್ರ ಏನ್ ನಮ್ ಕಷ್ಟ ಸುಖ ಹೇಳ್ಕೊಡೋದು? ರಾಮನ ಪ್ರಯೋಜನ ಮೇಲೆ ಬಿಟ್ಟಾಕಿ, ಅವನಾಯ್ತು ಅವನ್ ಧರ್ಮ ಆಯ್ತು. ಯಾರ್ರೀ ಪಾಲಿಸ್ತಾರೆ? ನೆಟ್ಟಗಿರ್ತೀನಿ ಅಲ್ವಾ? ತಂದೈ ವಾರ್ತೆಕ್ಕಿ ಮಿಕ್ಕ ಮಂದಿರಮಿಲ್ಲ ಅಲ್ವಾ? ತಂದೆ ಹೇಳಿದ ಮಾತಿಗೆ ಬೇರೆ ಮಂತ್ರ ಇಲ್ಲ. ಬ್ರಹ್ಮನೇ ಕೇಳಲಿಲ್ವಂತ ಅವರ ಅಪ್ಪನ ಮಾತನ್ನ. ಸೃಷ್ಟಿ ಮಾಡೋ ಬ್ರಹ್ಮ ಅಂತ ನಾರಾಯಣ ಹೇಳಿದ್ರೆ ಅದನ್ನೇ ಅವ್ನು ಕೇಳಲಿಲ್ಲ. ಇನ್ ಈ ರಾಮನ್ ತತ್ವ ಎಲ್ಲಿ ನಡೆಯುತ್ತೆ? ಕೃಷ್ಣ ಬಿಟ್ಟಾಕಿ. ಸುಳ್ಳು ಅನ್ನೋದು ಹುಟ್ಟಿದ್ದೆ ಕೃಷ್ಣನಿಂದ. ಕೃಷ್ಣನೇ ಸುಳ್ಳು, ಸುಳ್ಳೇ ಕೃಷ್ಣ. பொறந்ததிலிருந்து ஒருத்தி மகனாய் பிறந்து ஒருத்தி மகனாய் ஒழித்துதானே வளர்ந்திருக்கான். அந்த ஒழித்து ಅನ್ನೋದೇ ಸುಳ್ಳು ಅಲ್ವಾ? ಸುಳ್ಳಾಗಿ ಅವನು ಬಂದಿದ್ದಾನೆ. ಇನ್ನು ಬಲರಾಮ ಅವನಿಗಿರೋ ಅಷ್ಟು ಅಹಂಕಾರ ಯಾರಿಗೂ ಇಲ್ಲ ಅಲ್ವಾ? ಅವನು ಮುಸಲಾಯುಧದಿಂದ ಯಮುನೇನೆ ತನ್ನ ಕಡೆ ಎಳ್ಕೊಂಡ ಅಂತ ಅಹಂಕಾರಿ ಅವನು ಅಲ್ವಾ? ಸರಿ, ಕೊನೆಯಲ್ಲಿ ಕಲ್ಕಿ ಇದೆಯಾ ಇಲ್ವಾ ಎಲ್ಲಾರ್ಗೂ ಡೌಟು. ಮುಂದಕ್ಕ ಅಥವಾ ಹಿಂದೆ ಇತ್ತ ಗೊತ್ತಿಲ್ಲ ಅಲ್ವಾ? ಯಾವ ಅವತಾರ ನಂಬ್ತೀರಾ? ಅದಕ್ಕೆ ಹೇಳ್ತಾರೆ ಬೆಸ್ಟ್ ಯಾವ್ದು ಗೊತ್ತಾ? ವರಾಹ ಅವತಾರ. ನೇರ ಭೂಮಿಯನ್ನು ಸಂರಕ್ಷಣೆ ಮಾಡ್ದ ನೋಡಿ, ಅದಕ್ಕೆ ನಂಬಿ ಅವನನ್ನ. ಯಾಕೆ ಹೇಳಿ? ಚರ್ಮ ಶ್ಲೋಕ ಅವನೇ ಕೊಟ್ಟ. ನಾಳೆ ದಿನ ಹೋಗಿ ಆಮೇಲೆ ನಮ್ಮ ಭಾಗವತ ಸರ್ ಹೇಳಿದ್ದಾರೆ ಒಂದೊಂದು ಅವತಾರವೂ ಸರಿ ಇಲ್ವಂತೆ ಅಂತ ಎಲ್ಲಾದ್ರೂ ಅಪಪ್ರಚಾರ ಮಾಡ್ತೀರಾ? ದಿಸ್ ಇಸ್ ಅ ನಿಂದಾ ಸ್ತುತಿ. ಗೊತ್ತಾಯ್ತಾ? ಎಲ್ಲ ನರಸಿಂಹ ಗ್ರೇಟ್ ಅನ್ನೋವಾಗ ಇನ್ನೆಲ್ಲಾದ್ನೂ ನಿಂದೆ ಮಾಡ್ತಾರೆ. ತ್ಯಾಗರಾಜರ ಬಾಯಲ್ಲಿ ಕೇಳಿ, ಅವ್ರು ಹೇಳ್ತಾರೆ ಮತ್ಸ್ಯಾವತಾರ ಧಾರೋಹರೇ ಜಗನ್ನಾಥೋ ಹರೇ. ಇವರು ಜಯದೇವ ಕವಿ. ನನ್ನ ಜಗನ್ನಾಥನಾದಂತಹ ಕೃಷ್ಣನೇ 10 ಅವತಾರನು ಮಾಡ್ದ. ಸೊ ಯಾರು ಗ್ರೇಟು? ನೋ ಮತ್ಸ್ಯ, ನೋ ಕೂರ್ಮ, ನೋ ವರಾಹ, ನೋ ನರಸಿಂಹ, ಓನ್ಲಿ ಮೈ ಕೃಷ್ಣ ಇಸ್ ಗ್ರೇಟ್ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ ತ್ಯಾಗರಾಜರನ್ನ ಕೇಳಿದ್ರೆ ರಾಮನೇ ಗ್ರೇಟು, ಇನ್ಯಾವ ಅವತಾರನು ಎಲ್ಲ ಬಿತ್ತು, ರಾಮನಿಗಷ್ಟು ಗ್ರೇಟ್ ಇನ್ಯಾವುದೂ ಇಲ್ಲ ಅಂತಾರೆ. ಪ್ರಹ್ಲಾದನ್ ಕೇಳಿ ಮೈ ಬೆಸ್ಟ್ ಅವತಾರ ಇಸ್ ನರಸಿಂಹ, ಎಲ್ಲ ಒಂದು ಅಪ್ರಯೋಜಕ ಅವತಾರಗಳು ಅಂತಾರೆ. ಇದೇನ್ ಹೇಳೋದು ಅಂದ್ರೆ ಇನ್ ಆರ್ಡರ್ ಟು ಶೋ ದ ಕಲ್ಯಾಣ ಗುಣಾಸ್ ಆಫ್ ಭಗವಂತ ನಿಂದಾಸ್ತುತಿಯಾಗಿ ಹೇಳ್ತಾರೆ. ಇಲ್ಲೂ ಅದೇ ತರ ವರಾಹನಲ್ಲಿ ಚರ್ಮ ಶ್ಲೋಕ ಅನ್ನೋದು ಡೈರೆಕ್ಟ್ ಆಗಿ ಆತ್ಮಗಳಿಗೆ ಸಿಗೋ ತರ ಪರಮಾತ್ಮ ಮಾಡ್ದ. ನನ್ನನ್ನ ಯಾರು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅವರಲ್ಲಿ ನಾನು ಅನುರಕ್ತನಾಗಿ ನಾನು ಅವರಿಗೆ ಮೋಕ್ಷವನ್ನ ಕೊಡ್ತೇನೆ. ಇದನ್ನ ಪ್ರೂವ್ ಮಾಡಿರೋರು ಯಾರು ಪ್ರೂವ್ ಮಾಡಿದ್ದಾರೆ? ಹೂ ಹ್ಯಾಸ್ ಪ್ರೂವ್ಡ್ ಇಟ್? ಯಾರೋ ಮಾಡಿದಾರೆ ಹೇಳಿ ಸರ್ ಅನ್ಬೇಡಿ. ಯಾರು ಮಾಡಿದಾರೆ ಹೇಳಿ? ರಾಮಾನುಜರ ಮೂಲಕ ಯಾರೋ? ಕಂಚಿ ವರದರಾಜರು. ಷಡ್ವಾಕ್ಯಾರ್ಥ ರಹಸ್ಯ.
ಆಯ್ತಾ? ಅಹಮೇವ ಪರಂ ತತ್ವಂ ದರ್ಶನಂ ವೇದಮೇವ ಚ ಉಪಾಯೇಷು ಪ್ರಪತ್ತಿ ಸ್ಯಾತ್ ಅಂತಿಮ ಸ್ಮೃತಿವರ್ಜನಂ ದೇಹಾವಸಾನೆ ಮುಕ್ತಿ ಪೂರ್ಣಾಚಾರ್ಯಂ ಸಮಾಶ್ರಯ. ಗೊತ್ತಾಯ್ತಾ? ಕಂಚಿ ವರದರಾಜ ಹ್ಯಾಸ್ ಪ್ರೂವ್ಡ್ ಸೇಯಿಂಗ್ ದಟ್ ಐ ಆಮ್ ದ ಪರತತ್ವ. And if you make my ಸ್ಮರಣ when you are all right, ಅಂತಿಮ ಸ್ಮೃತಿ ವರ್ಜನಂ. ನೀನು ಅಂತಿಮದಲ್ಲಿ ಏನಾದ್ರೂ ಸ್ಮೃತಿ ಮಾಡದಿದ್ರು ನಾನು ನಿನ್ನನ್ನು ಕಾಪಾಡ್ತೀನಿ. ಹಂಗೆ ಅಂತ ಅಂತಿಮದಲ್ಲಿ ಸ್ಮೃತಿ ಬಂದ್ರೆ ಸುಮ್ನೆ ಮರಿಬಾರ್ದು. ಸರ್ ಹೇಳಿದ್ದಾರೆ ವರ್ಜಿಸಿ ಅಂತ, ಕಷ್ಟಪಟ್ಟು ವರ್ಜಿಸಬಾರ್ದು. ನಾರಾಯಣ ಅಂತ ಬಂದ್ರೆ ಹೇಳಿ ಧಾರಾಳವಾಗಿ, ಬೇಡ ಅನ್ನಲ್ಲ. ಕಷ್ಟಪಟ್ಟು ಮರೆಯಕ್ ಹೋಗ್ಬಾರ್ದು. ಬಂದ್ಬಿಡ್ಬೇಕದ್ ಬಾಯಲ್ಲಿ, ಅಲ್ವಾ? ಸೊ ಈ ಷಡ್ವಾಕ್ಯಾರ್ಥ ರಹಸ್ಯಗಳನ್ನ ಐ ಆಮ್ ಗೋಯಿಂಗ್ ಟು ಡಿಕ್ಟೇಟ್ ಯು ನೆಕ್ಸ್ಟ್ ಕ್ಲಾಸ್. ಗೊತ್ತಾಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಸರ್, ಅಲ್ಲಿ ವೆಂಕಟರಮಣ ವೆಂಕಟೇಶ್ ತಿರುಪತಿ ವೆಂಕಟರಮಣ ಸ್ವಾಮಿನಲ್ಲಿ ಎರಡು ಹೃದಯದಲ್ಲಿ ಎರಡು ವಿಗ್ರಹ ಇದೆಯಲ್ಲ, ಅದು ಯಾರು, ಶ್ರೀದೇವಿ ಭೂದೇವಿನ ಅಥವಾ ಪದ್ಮಾವತಿ ಲಕ್ಷ್ಮಿನ? ಪದ್ಮಾವತಿ ಅಲ್ಲ, ಶ್ರೀದೇವಿ, ಮಹಾಲಕ್ಷ್ಮಿ ಹಾಗೂ ಭೂದೇವಿ. ಶ್ರೀನಿವಾಸರಲ್ಲಿ ಎರಡು ವಕ್ಷಸ್ಥಳದಲ್ಲೂ ಇರೋದು ಶ್ರೀದೇವಿ ಮಹಾಲಕ್ಷ್ಮಿನೇ, ಭೂದೇವಿ ಸಾಕ್ಷಾತ್ ಭೂಮಾದೇವಿ ಆಂಡಾಳ್. ಅದಕ್ಕೆ ಅಲ್ಲಿ ಆಂಡಾಳ್ ಸನ್ನಿಧಿ ಇಲ್ಲ. ಅದೇ ರೀತಿ ಲಕ್ಷ್ಮಿ ಸನ್ನಿಧಿನೂ ಇಲ್ಲ. ಶ್ರೀಗೆ ನಿವಾಸ ಅವನು. ಪದ್ಮಾವತಿ ಅಲ್ವಾ ಅಂತ ಕೇಳಿದ್ರೆ ಅಲ್ಲ, ಖಚಿತವಾಗಲ್ಲ. ಪದ್ಮಾವತಿ ಇರೋದು ತಿರುಚಾನೂರಲ್ಲಿ. ಆಯ್ತಾ? ಯಾಕೆ ಪದ್ಮಾವತಿಗೆ ಇಲ್ಲಿ ಜಾಗವನ್ನ ಕೊಡ್ಲಿಲ್ವಾ ಅಂತ ನೀವು ಕೇಳಬಹುದು. ಪದ್ಮಾವತಿ ಅನ್ನೋದೇ ಜೀವಾತ್ಮದ ಸಂಕೇತ. ಅವಳೇನ್ ಮಾಡ್ಬೇಕು? ಮಲೆಯನ್ನ ಹತ್ತಿ ಹೋಗಿ ಅಲ್ಲಿ ಕುತ್ಕೋಬೇಕು ಎವ್ರಿ ಟೈಮ್. ಅವನ್ ಕೊಡಕ್ ರೆಡಿ ಇದ್ದಾನೆ. ನೀನು ಪದ್ಮ ಬರ್ಬೇಕು, ಬಂದು ಇಲ್ಲಿ ಕುತ್ಕೋಬೇಕು. ನಾವೆಲ್ಲ ಯಾರು? ನಾವೆಲ್ಲ ಪದ್ಮಾವತಿಗಳು. ಗೊತ್ತಾಯ್ತಾ? ನಾವೆಲ್ಲ ಪದ್ಮಾವತಿಯರು. ಮಲೆಯನ್ನ ಹತ್ತೋದು ಅಂದ್ರೆ ಏನು? ಉತ್ತಮವಾದ ಜನ್ಮವನ್ನ ಪಡೆಯೋದು, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಆಯ್ತಾ? ಅವನಲ್ಲಿ ನಾನು ಹೋಗಿ ಜಾಗ ಪಡೆಯೋದು ಅಂದ್ರೆ ಮೋಕ್ಷಧಾಮಕ್ಕೆ ಹೋಗೋದು. ಗೊತ್ತಾಯ್ತಾ? ಸೊ ಪದ್ಮಾವತಿ ಅಲ್ಲಿಲ್ಲ, ಅಲ್ಲಿರೋದೇ ಮಹಾಲಕ್ಷ್ಮಿ ಹಾಗೂ ಭೂದೇವಿ. ಆಯ್ತಾ? ಚರ್ಮಶ್ಲೋಕನ ಡೈಲಿ ಹೇಳ್ಬೋದಾ ಸರ್? ನಾವು ಡೈಲಿ ಹೇಳ್ಬೋದಾ? ಅಲ್ಲ, ಡೈಲಿನೇ ಹೇಳ್ಬೇಕು. ಅಲ್ಲ, ನಮಗೇನು ಬರಣ್ಯಾಸ ಅಥವಾ ಏನೂ ಆಗಿರಲ್ಲ, ಆದ್ರಿಂದ ಹಾಕಿದ್ರು ಹೇಳಿ. ಡೋಂಟ್ ವರಿ ಅಬೌಟ್ ಬರಣ್ಯಾಸ ಅಂಡ್ ಆಲ್. ಯು ಸ್ಟಾರ್ಟ್ ಚಾಂಟಿಂಗ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಆಗಿರ್ಬೇಕು ಅಂತ ನಿಬಂಧನೆ ಇಲ್ಲ. ಪೂಜೆ ಮಾಡೋ ಒಂದ್ಸತಿ ಮುಗಿದ್ಮೇಲೆ ಹೇಳ್ಕೋಬಹುದು. ನಾನ್ ನೋಡಿ ನಮ್ಮ ಮನೇಲಿ ಯಾವಾಗೆಲ್ಲ ಹೇಳ್ತೀನಿ ಕೇಳಿ, ಇಲ್ಲಿ ಹೇಳ್ತೀನಿ. ನಗುತ್ತೀರಾ ನೀವು? ಗಿಡಕ್ಕೆಲ್ಲ ನೀರ್ ಬಿಡೋವಾಗ ಹೇಳ್ತೀನಿ. ನನ್ ಚರ್ಮ ಶ್ಲೋಕ ಮಂತ್ರಗಳನ್ನೆಲ್ಲ ನನ್ ಗಿಡ ಚೆನ್ನಾಗಿ ಕೇಳಿಸ್ಕೊಳತ್ವೆ. ಅದಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಅವುಗಳು. ಆಯ್ತಾ? ಆಮೇಲೆ ಮೊಬೈಲ್ ನೋಡ್ತಾ ಇರ್ತೀನಲ್ಲ, ಫೇಸ್ಬುಕ್ ಅದು ಇದು, ಅವಾಗ್ಲೂ ಬಾಯಲ್ಲಿ ಚರ್ಮ ಶ್ಲೋಕ ಬರ್ತಾನೆ ಇರುತ್ತೆ. ಸ್ನಾನಕ್ ಮುಂಚೆ ಹೇಳ್ತೀನಿ, ಸ್ನಾನ ಆದ್ಮೇಲೆ ಹೇಳ್ತೀನಿ, ಒಂದೊಂದ್ಸಲ ಸುಮ್ಮನೆ ಯಾವಾಗ್ಲೂ ಹೇಳ್ಕೊತಾ ಇರ್ತೀನಿ. ಯಾವಾಗ ಹೇಳ್ಕೊಂಡ್ರು ಹೇಳ್ಕೋಬಹುದು. ದೇವ್ರ ಮನೇಲೇ ಹೇಳ್ಬೇಕು, ದೇವ್ರ ದೀಪ ಹಚ್ಚೋವಾಗ್ಲೇ ಹೇಳ್ಬೇಕು, ಸ್ನಾನಕ್ ಮುಂಚೆ ಹೇಳ್ಬಾರ್ದು, ಏನೂ ಇಲ್ಲ. ಭಕ್ತಿಯಿಂದ ಹೇಳ್ಬೇಕಷ್ಟೇ. ಒಂದು ಕೈ ಮೀರಿ ಹೇಳ್ತೀನಿ. ಯು ಮೈಟ್ ಸೌಂಡ್ ವೆರಿ ಅಗ್ಲಿ, ಬಟ್ ಸ್ಟಿಲ್ ಕ್ಲೋಕ್ ರೂಮ್ ಅಲ್ಲಿ ಕುತ್ಕೊಂಡು ಹೇಳ್ಬೋದು, ತಪ್ಪಿಲ್ಲ. ಮನಸ್ಸು ಅಷ್ಟೇನೆ. ಶುದ್ಧತೆ ಅದರಲ್ಲಿದೆ, ನಿಮ್ಮಲ್ಲಿದೆ ಶುದ್ಧತೆ. ಹೇಳಿ ಭಕ್ತಿ. ಗೊತ್ತಾಯ್ತಾ? ಹಂಗೆ ಅಂತ ಕ್ಲೋಕ್ ರೂಮ್ ಅಲ್ಲಿ ಕುತ್ಕೊಂಡು ಯಾರು ಸ್ಥಿತಿ ಮನಸ್ಸಿ ಸುಸ್ತೆ ಹೇಳ್ಬಿಡಲ್ಲ. ನಾ ಹೇಳಿದ್ದು ಅದಕ್ಕೆ ಒಂದ್ ಕೈ ಮೀರಿ ಹೇಳ್ತಾ ಇದ್ದೀನಿ ಅಂತ ನಾ ಹೇಳಿದ್ದು. ಹೆಂಗೆ ಭಾಗವತಕ್ಕೆ ಯಾವ ಅಶುದ್ಧತೆನೂ ಇಲ್ವೋ, ಹೆಂಗೆ ನಿಮ್ಮ ಆತ್ಮಕ್ಕೆ ಯಾವ ಅಶುದ್ಧತೆಯೂ ಇಲ್ವೋ, ಆಯ್ತಾ? ನನ್ನ ಶರೀರ ನಿಮ್ಮ ಶರೀರ ಅಂತ ತಗೊಂಡ್ರೆ ಎಲ್ಲ ಅಶುದ್ಧತೆ, ಎಲ್ಲ ಕರ್ಮಾದಿಗಳು ಎಲ್ಲ. ಆತ್ಮ
ದರ್ಶನಂ ವೇದಮೇವಚ ಅಂತ ಇಲ್ಲ. ಬಟ್ ಅದು ಬರೆಸಿದ್ರೇನೆ ನಿಮ್ ತಲೆ ಒಳಕ್ ಹೋಗೋದು, ಇಲ್ದಿದ್ರೆ ಹೋಗಲ್ಲ. ನೆಕ್ಸ್ಟ್ ಕ್ಲಾಸು ಇದಕ್ಕೆ ಜೋಡಣೆಯಾಗಿ ನಾನು ಅದು ಮಾಡ್ತೀನಿ. ಆಮೇಲೆ ನಿಮಗೆ ಬೇರೆ ಚರ್ಮ ಶ್ಲೋಕಗಳೆಲ್ಲ ಇಲ್ಲಿ ಬರಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ಬಟ್ ಇಫ್ ಯು ವಾಂಟ್ ಇಟ್ ಐ ವಿಲ್ ಫಿನಿಶ್ ಇಟ್. ನಿಮಗೆಲ್ಲ ಬೇಕು ಅಂದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್, ರಾಮ, ಕೃಷ್ಣ ಹಾಗೂ ರಾಮಾನುಜ ಅಷ್ಟನ್ನು ಹೇಳ್ಕೊಟ್ಬಿಡ್ತೀನಿ. ಗೊತ್ತಾಯ್ತಾ? ಡಿಸೈಡ್ ಅಂಡ್ ಟೆಲ್ ಮಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟು ಮುಂದಕ್ಕೆ ಹೋಗೋಣ. ಇದೇನಕ್ಕೆ ಈ ಚರ್ಮ ಶ್ಲೋಕ ಬಂತು ಇಲ್ಲಿ ಅಂದ್ರೆ ವರಾಹ ಉಪದೇಶ ವರಾಹ ಅವತಾರದಲ್ಲೇ ಮಾಡಬೇಕು, ಅದಕ್ಕೆ ಬಂದಿರೋದು. ಗೊತ್ತಾಯ್ತಾ? ಆಮೇಲೆ ನೋಟ್ಸ್ ಇದೆ, ಇನ್ನು ಶ್ಲೋಕ ಶುರುನೇ ಮಾಡಿಲ್ಲ ನಾನು ಅಲ್ವಾ? ಅದೆಲ್ಲ ನೆಕ್ಸ್ಟ್ ಕ್ಲಾಸು ನೋಡೋಣ. ಅರ್ಥ ಆಯ್ತಾ? ಚಾಪ್ಟರ್ ಅಲ್ಲಿ ಇವಾಗ 3rd ಕ್ಯಾಂಟೋ 13th ಚಾಪ್ಟರ್ ಈ ಚರ್ಮ ಶ್ಲೋಕ ಮೆನ್ಷನ್ ಮಾಡಿದಾರ ಸರ್? ಮೆನ್ಷನ್ ಮಾಡಿದ್ದಾರೆ. ಚರ್ಮ ಶ್ಲೋಕ ಇಲ್ಲ ಇಲ್ಲಿ. ಅದನ್ನ ಚರ್ಮ ಶ್ಲೋಕ ಭಾಗವತದಲ್ಲಿ ಇಲ್ಲ. ಈ ಚರ್ಮ ಶ್ಲೋಕ ವರಾಹ ಪುರಾಣದಲ್ಲಿ ಇದೆ. ಗೊತ್ತಾಯ್ತಾ? ಇದಕ್ಕೆ ಈ 13th ಚಾಪ್ಟರ್ಗೆ ಎಕ್ಸ್ಪ್ಲನೇಷನ್ ರೆಫರೆನ್ಸು ಭಾಗವತದಲ್ಲಿ ಕೊಡಲ್ಲ, ವರಾಹ ಪುರಾಣದಲ್ಲಿ ಕೊಡ್ತಾರೆ. ಬಟ್ ನಾನ್ ನಿಮಗ್ ವರಾಹ ಪುರಾಣ ಓದಿ ಅಂದ್ರೆ ನೀವು ತಲೆ ಅಲ್ಲಾಡ್ಸ್ಬಿಟ್ಟು ಸುಮ್ನಾಗ್ತೀರಾ ಅಷ್ಟೇ. ನೀವು ಓದಲ್ಲ, ನನಗೆ ಗೊತ್ತು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲಿ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ, ಎಲ್ಲಿಂದ ಓದ್ತೀರಾ? ವರಾಹ ಪುರಾಣ ನೀವು ಓದಿ ಅಂದ್ರೆ ಸರ್ ಈ ಚಾಪ್ಟರ್ ಸ್ಕಿಪ್ ಮಾಡಿ ಅಂತೀರಾ, ಬೇಕಾದ್ರೆ ಅಂತೀರಾ ಇಲ್ವಾ? ವರಾಹ పురాణం కస్తూరి మామి అది చదవండా, దీనికి ఎక్స్ప్లెనేషన్ అదే పర్వాలేదు ఇవ్వండా సార్. ఒక చాప్టర్ చేయకపోతే ఏమయ్యేది, ముందుకు పోండా. ವಾಮನ ಪುರಾಣ ಇದೆ, ವರಾಹ ಪುರಾಣ ಸಿಕ್ಕಿದ್ರೆ ಓದ್ಬೋದು, ಅದಕ್ಕೇನಿಲ್ಲ. ಸಿಕ್ಕಿದ್ರೆ ಓದಿ, ಸಂತೋಷ. ಹಂಗೆ ಅಂತ ತಲೆ ಕೆಡಿಸ್ಕೊಬಿಡಿ. ಅದ್ರಲ್ಲಿ ಏನ್ ಸಾರ ಇದೆಯೋ ನಾನು ಅದನ್ನ ಕವರ್ ಮಾಡ್ತೀನಿ ನಿಮ್ಗೆ, ಡೋಂಟ್ ವರಿ. ಆಯ್ತಾ? ಎಲ್ಲ ಅವತಾರಕ್ಕೂ ಪುರಾಣ ಇದೆ, ಬಟ್ ಎಲ್ಲಾರನ್ನೂ ನಾನು ಮಾಡ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಬಿಕಾಸ್ ಯು ಆರ್ ಹೋಲ್ಡಿಂಗ್ ಭಾಗವತಂ, ದೇರ್ ಆರ್ ಸಮ್ ಆಫ್ ದ ಸಪೋರ್ಟಿವ್ ಟೆಕ್ಸ್ಟ್ ವಿಚ್ only an explainer can refer, not everybody. ಆಯ್ತಾ? ಟೀಚ್ ಮಾಡೋರು ರೆಫರ್ ಮಾಡ್ಬೋದು. ಅದು ಏನ್ ಪೂರ್ತಿ ವರಾಹ ನಾನೇನು ಓದಿದ್ದೀನಿ ಅನ್ಕೊಂಡಿದ್ದೀರಾ? ನನಗೆ ಯಾವ್ದು ಚಾಪ್ಟರ್ ಬೇಕೋ ಅದನ್ನ ಓದಿರ್ತೀನಿ ಅಷ್ಟೇ, ಎಲ್ಲ ಓದಕ್ಕಾಗಲ್ಲ. ಅಷ್ಟನ್ನೇ ರೆಫರೆನ್ಸ್ ಕೊಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಸೊ ನೆಕ್ಸ್ಟ್ ಕ್ಲಾಸು ನಿಮಗ್ ಬೇಕು ಅಂದ್ರೆ ಇನ್ನು 3 ಚರ್ಮ ಶ್ಲೋಕಾನು ಹೇಳಿ ಎಕ್ಸ್ಪ್ಲೇನ್ ಮಾಡಿ, ಬಟ್ ಷಡ್ವಾಕ್ಯಾರ್ಥ ರಹಸ್ಯ ಫಸ್ಟ್ ಮುಗಿಸ್ತೀನಿ, ಯಾಕಂದ್ರೆ ಅದು ಈ ಚಾಪ್ಟರ್ಗೆ ಅಫಿಲಿಯೇಟೆಡ್. ಅದಾದ್ಮೇಲೆ ಮುಂದಕ್ಕೆ ಹೋಗೋಣ. ಓಕೆ, ಇವತ್ತು ಮುಗಿಸೋಣವಾ? 2 minutes ಅರ್ಲಿಯಾಗಿ ಮುಗಿಸ್ತಾ ಇದ್ದೀನಿ, 4 minutes ಕರೆಕ್ಟಾಗಿ ಅರ್ಲಿಯಾಗಿ ಮುಗಿಸ್ತಾ ಇದ್ದೀನಿ. ಬಿಕಾಸ್ ನಂದು 5% ಬಂತು ಬ್ಯಾಟ್ರಿ. ನಾನು ಇವತ್ತು 3 ಗಂಟೆ ಕೂತಿರೋನು, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಧ್ವನಿನೂ ಅಷ್ಟೇನೆ ಬಿದ್ದೋಗಿದೆ ಕಂಟಿನ್ಯೂಸ್ಲಿ. ಬಿಕಾಸ್ ಪ್ರೀವಿಯಸ್ ಇವ್ರಿಗೂ ಇದು ಯಾವ್ದಪ್ಪ ಜಡಭರತೋಪಾಖ್ಯಾನ ಮಾಡ್ತಾ ಇದ್ದೀನಿ, ಅವ್ರಿಗೆ ನಾನೇ ಮಾತಾಡ್ಬೇಕು, ವಿಧಿನೇ ಇಲ್ಲ. ಅವ್ರಿಗೂ ಶ್ಲೋಕ ಇವತ್ತು ಹೇಳ್ಕೊಡಕ್ ಆಗ್ಲಿಲ್ಲ ನನಗೆ, ಬರೀ ಎಕ್ಸ್ಪ್ಲನೇಷನ್ನೇ. ನಿಮಗೂ ಬರೀ ಎಕ್ಸ್ಪ್ಲನೇಷನ್ನೇ. ಸೊ ಹಾಗಾಗಿ ಆಯ್ತು, ಅಲ್ಲಿ 2 ಇಲ್ಲಿ 2 4 hours ಆಗೋಯ್ತು. ಇನ್ನು ನನ್ನ ಎನರ್ಜಿ ಎಲ್ಲ ಸ್ಕ್ವೀಸ್ ಆಗ್ತಾ ಇದೆ, ನನ್ನ ಬ್ಯಾಟ್ರಿನೂ ನನ್ನ ಥರನೇ ಲೋ ಆಗ್ತಾ ಇದೆ ಮೊಬೈಲಲ್ಲಿ. ಸೊ ಮುಗಿಸ್ತೀನಿ ಇವತ್ತು. ಎಲ್ಲ ಅರ್ಥ ಆಯ್ತಾ? ಎಲ್ಲಾರ್ಗೂ ಅರ್ಥ ಆಯ್ತಾ? ಯಶೋಧ ಮಾಮಿ, ನಿಮ್ಗೆ ಒಂಚೂರು ಲಾಸ್ಟಲ್ಲಿ ರಿವಿಷನ್ ಆಯ್ತು, ಬಟ್ ನಿಮಗೂ ಅಷ್ಟೇನೆ ಒಂಥರ ಸ್ಥಿರವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನೋ ಇಲ್ವೋ ನಂಗೆ ಗೊತ್ತಿರ್ಲಿಲ್ಲ. ಒಳ್ಳೇದಾಯ್ತು, ಇದ್ರ ಮೂಲಕ ಇನ್ನೊಂದ್ಸಲ ಆದಂಗಾಯ್ತು, ನೋ ಪ್ರಾಬ್ಲಮ್. ಭಗವದ್ ವಿಚಾರ ಏನು, ನವಂ ನವಂ ದದಾತಿ ಬುದ್ಧಿ ಯೋಗೇನ ಅರ್ಜುನ ಅಂತ ಹೇಳ್ತಾನಲ್ವಾ. ಬುದ್ಧಿ ಯೋಗದಲ್ಲಿ ನಾನು ನವನವೀನವಾಗಿದ್ದೀನಿ ಅಂತ ನಿನ್ನೆ ಕೇಳಿ ಇವತ್ತು ಕೇಳಿದ್ರು ಬೇಜಾರಾಗಲ್ಲ, ಅದೇನು ಸಲ ಕೇಳಿದ್ರು ಏನೋ ತೊಂದ್ರೆ ಇಲ್ಲ. ಅದೇ ಇನ್ ಸ್ವಲ್ಪ ಗಟ್ಟಿಯಾಗಿ ಮನಸ್ಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಓಕೆ, ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ದಯವಿಟ್ಟು ಆಡಿಯೋ ಮಾತ್ರ ಕೇಳೋದು ಮರಿಬೇಡಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ಲಾಸ್. ಹಾರ್ಡ್ಲಿ ಇಟ್ ಟೇಕ್ಸ್ ಅನದರ್ half an hour. ಒಂದ್ಸಲ ಕೇಳಿಸ್ಕೊಳ್ಳಿ. ಓಕೆ, ಮುಗಿಸೋಣವಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ನೆಕ್ಸ್ಟ್ ಶನಿವಾರ, ಈ ಶನಿವಾರ ಇರಲ್ಲ ನಿಮಗೆ, ಆಯ್ತಾ? ನೆಕ್ಸ್ಟ್ ಶನಿವಾರ ಆಸ್ ಯೂಶುವಲ್ 5:30 ಬಂದ್ಬಿಡಿ. 5:30 ತಾನೇ ಹೇಳಿರೋದು ನಾ ಟೈಮು.
5:30 ಅಲ್ವಾ ಹೇಳಿರೋದು? ಓಕೆ, ಸರಿ. ಓಕೆ, ಥ್ಯಾಂಕ್ ಯು. ಸ್ಮಿತಾ ಕಳಿಸ್ಬಿಡಿ ದಯವಿಟ್ಟು ಇದನ್ನ. ತುಂಬಾ ಜನಕ್ಕೆ ಮಿಸ್ ಆಗಿದೆ, ಅದಕ್ಕೆ ಎವ್ರಿಬಡಿ ವಿಲ್ ರೆಫರ್ ಟು ದಿಸ್ ವಿಡಿಯೋ. ಕಳಿಸ್ಬಿಡಿ. ಹಾ ಹೌದಾ? ಗುಡ್. ಎವ್ರಿಬಡಿ ಲಿಸನ್ ಟು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ. ನಾನು ತುಂಬಾ ಸಲ ಕೇಳಿದ್ದೀನಿ ಸ್ಮಿತಾ ಅದನ್ನ. ಹೀಸ್ ಕ್ಲಿಯರ್ ಇನ್ ದಟ್. ಅವ್ರು ಇನ್ನೂ ನನಗಿಂತ ಚೆನ್ನಾಗಿ ಹೇಳಿದ್ದಾರೆ, ಕೇಳಿ. ಓಕೆ, ಬಾಯ್.